Good morning. Good morning. It's good. I okay. ಸ್ವಲ್ಪ ಎಕೋ ಬರ್ತಾ ಇದೆ ಇಲ್ಲಿ. So, all right. Welcome all of you. ಇವತ್ತಿನ ಒಂದು ವಿಶೇಷವಾದ ಮಿಲೇನಿಯರ್ಸ್ ಕ್ಲಬ್ ಈ ಒಂದು ವಿಶೇಷವಾದ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತು ಐನೋ ಬೂಟ್ ಕ್ಯಾಂಪ್ ಇದೆ ಅಂತ ಹೇಳಿ ಒಂದಿಷ್ಟು ಜನ ಬಿಸಿ ಆಗಿದ್ದೀರಾ. ಬಟ್ ಇವನ್ ದೆನ್ ಬೇರೆಯವರು ಇನ್ನೂ ಕೂಡ ಸಾಕಷ್ಟು ಲೀಡರ್ಗಳು ಜಾಯ್ನ್ ಆಗಬೇಕಾಗಿದೆ. ಸೊ ನಮ್ಮ ಫ್ಯೂಚರ್ ಮಿಲೇನಿಯರ್ಸ್ ಅವರೆಲ್ಲರಿಗೂ ಕೂಡ ತುಂಬಾ ಅವಶ್ಯಕತೆ ಇರ್ತಕ್ಕಂಥ ಒಂದು ಟಾಪಿಕ್ ಇವತ್ತು. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಅವಾಗಲೇ ಹೇಳಿದ್ದೆ, ಇವತ್ತು ವಿಶಿಷ್ಟವಾಗಿ ಎಂಬ್ರೈಸ್ ಇಂಪಾರ್ಟೆನ್ಸ್ ತಕ್ಕಂತೆ ನಿಮ್ಮೆಲ್ಲರ ಒಂದು ಉಜ್ವಲ ಭವಿಷ್ಯ ಈ ಮಂತು ತುಂಬಾ ಡಿಪೆಂಡ್ ಆಗಿದೆ. ಅದ್ರ ಯಾವ ತರ ಸದುಪಯೋಗ ಪಡಿಸ್ಕೋಬೇಕು, ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಆಗ್ಲಿಕ್ಕೆ ಈ ಮಂತ್ ಫೌಂಡೇಶನ್ ಯಾವ ತರ ಮಾಡ್ಕೋಬೇಕು ಅನ್ನೋ ವಿಚಾರ. ಅದೇ ತರನೇ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಯಾವ ತರ ಇರಬೇಕು, ನಿಮ್ಮ ಎಲ್ಲರ ಒಂದು ಡಿಸರ್ವಿಂಗ್ ಕ್ವಾಲಿಟಿ ನಿಮ್ಮ ಒಂದು ಕ್ವಾಲಿಟಿ ಮುಖಾಂತರ ನೀವು ಲೀಡರ್ಶಿಪ್ ಅನ್ನ ಯಾವ ತರ ಬೆಳೆಸ್ಕೋಬೇಕು, ಇಂಡಿಪೆಂಡೆಂಟ್ ಯಾವ ತರ ಆಗ್ಬೇಕು, ಅಂಡ್ ನಿಮ್ ಟೀಮ್ ಅಲ್ಲಿ ತುಂಬಾ ಲೀಡರ್ಸ್ ಯಾವ ತರ ಕ್ರಿಯೇಟ್ ಮಾಡ್ಬೇಕು, ಅದ್ರ ಜೊತೆಗೆ ನೀವು ಮೊದಲು ಒಳ್ಳೆಯ ಉತ್ತಮ ಲೀಡರ್ ಆಗ್ಬೇಕಾಗುತ್ತೆ. ಈ ವಿಚಾರದಲ್ಲಿ ಪ್ರತಿನಿತ್ಯ ನಿಮ್ಮ ಒಂದು ಏಳ್ಗೆ, ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಗ್ರೋತ್ ಯಾವ ತರ ಇರಬೇಕು. ಸಕ್ಸಸ್ ಬರೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಒಂದು ಪ್ರೋಸೆಸ್ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ, ನಿಮ್ಮ ಒಂದು ಕಲಿಕೆ, ಅಳವಡಿಕೆ, ಬಳಕೆ, ಗಳಿಕೆ, ಸೊ ಇದು ಸ್ಟ್ರಾಂಗ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ಸೀಕ್ರೆಟ್ ನಾನು ಶೇರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ನಾನು ತುಂಬಾ ಉತ್ಸುಕತೆಯಿಂದ ಇವತ್ತು ಈ ಸೆಷನ್ಗೆ ನಿಮ್ಮೆಲ್ಲರೂ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ವೇಗವಾಗಿ ನಿಮ್ಮವ್ರನ್ನ ನೀವು ಕರೆತನ್ನಿ. ಸೊ ರಿಮೈಂಡರ್ ಕೊಡಿ. ಸೊ ಈಗ ನಾವು ಕಾಲ್ ಸ್ಟಾರ್ಟ್ ಮಾಡೋಣ. ಎಸ್, ನಿನ್ನೆ ಒಂದು ಅದ್ಭುತವಾದ ಸೆಷನ್. ಸೊ ಸಮೀರ್ ಸರ್ ವ್ಯಕ್ತಿತ್ವದ ಬಗ್ಗೆ, ಸಮೀರ್ ಸರ್ ಹೃದಯ ತಟ್ಟಿದಾಗಿತ್ತು ನಿನ್ನೆ ಸೆಷನ್. ಗಣೇಶ್ ದೇವಾಡಿಗ, ನಾನು ಮಾತಾಡಿದ್ದು, ಮತ್ತೆ ನಮ್ಮ ಲೀಡರ್ಗಳು ಮಾತಾಡಿದ್ದು, ಒಂದು ಬಿಗ್ ಪಿಕ್ಚರ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಒಂದು ಬಿಸ್ನೆಸ್ ನ ಹಿಂದೆ ಇರ್ತಕ್ಕಂಥ ಮರ್ಮ, ಸಮೀರ್ ಸರ್ ಅವರ ಒಂದು ದೃಢ ಸಂಕಲ್ಪ ಯಾವ ತರ ಇದೆ, ಯಾಕೆ ಅವ್ರು ಇಷ್ಟೊಂದು ಕಮಿಟ್ ಆಗಿದ್ದಾರೆ, ಏನಕ್ಕೆ ಅವರು ಕರ್ನಾಟಕನ ಅಷ್ಟೊಂದು ಇಷ್ಟಪಡ್ತಾರೆ, ಅಂಡ್ ಅವರ ಒಂದು ಹೆಬ್ಬಯಕೆ ಏನಿದೆ. ಓಕೆ, ಸೊ ಒಂದು ಅದ್ಭುತವಾದಂತಹ ಒಂದು ಸೇವಾ ಮನೋಭಾವನೆಯಿಂದ, ದೇಶಭಕ್ತಿಯಿಂದ ಈ ಒಂದು ಬಿಸ್ನೆಸ್ ಅನ್ನ ಕಟ್ತಾ ಇರೋದು. ಇದನ್ನ ನಾವು ಯಾವತ್ತೂ ಕೂಡ ಇದು ಬರೀ ಬಿಸ್ನೆಸ್ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇಲ್ಲ. ಯಾವಾಗ ನಮಗೆ ಬಿಸ್ನೆಸ್ ನ ವಿಷನ್ ಅರ್ಥ ಆಯ್ತು, ಬಿಸ್ನೆಸ್ ನ ಪವರ್ ಅರ್ಥ ಆಯ್ತು, ಅವಾಗಿಂದನೂ ಕೂಡ ನಮಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಇಟ್ಸ್ ಎ ಮೋರ್ ದೆನ್ ಅ ಬಿಸ್ನೆಸ್, ಇಟ್ಸ್ ಎ ಡಿವೈನ್ ಆಪರ್ಚುನಿಟಿ, ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ, ಇಟ್ಸ್ ಎ ನೋಬೆಲ್ ಪ್ರೊಫೆಷನ್ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಯಾರಾದ್ರೂ ಕಮಿಟ್ಮೆಂಟ್ ಕೊಡ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದಾರೆ, ರೀಸನ್ ಹೇಳ್ತಾ ಇದಾರೆ, ಎಕ್ಸ್ಕ್ಯೂಸ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಬಿಸ್ನೆಸ್ಸಿನ ಶಕ್ತಿ ಅವ್ರಿಗೆ ಅರ್ಥ ಆಗಿಲ್ಲ, ಈ ಬಿಸ್ನೆಸ್ಸಿನ ಫ್ಯೂಚರ್ ಅರ್ಥ ಆಗಿಲ್ಲ ಅಂತಾನೆ 100% ಕನ್ಫರ್ಮ್. ಸೊ ಆ ಕೆಲಸ ನಾವು ಮಾಡ್ಬೇಕಾಗಿದೆ. ಇವತ್ತಿನ ಸೆಷನ್ ನಲ್ಲಿ ನಿಮಗೆ ಆ ಒಂದು ಬಿಸ್ನೆಸ್ಸಿನ ಹೈಟು ಅಂಡ್ ಮೋದಿ ಕೇರ್ನ ಒಂದು ಆಳ ಎಷ್ಟು ಡೀಪ್ ಆಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಎಸ್, ಇನ್ನೊಂದ್ಸಲ ಸಾಫ್ಟ್ ರಿಮೈಂಡರ್ ಕೊಡಿ. ಎಸ್, ಇವಾಗ ಒಂದಿಷ್ಟು ಈ ಮಿಲೇನಿಯರ್ಸ್ ಕ್ಲಬ್ ಬಂದ ನಂತರ ಯಾವ ತರ ನಿಮ್ಮಲ್ಲಿ ಗ್ರೋತ್ ಆಗ್ತಿದೆ, ಅಂಡ್ ಎಂರೈಸ್ ಅಲ್ಲಿ ಯಾವ ತರ ನಿಮ್ದು ಒಂದು ಪ್ರೋಗ್ರೆಸ್ ಆಗ್ತಾ ಇದೆ, ಅದೇ ತರನೇ ಸೊ ಸ್ಪಾನ್ಸರಿಂಗು ಗ್ರೋತ್ ಆಗ್ತಕ್ಕಂಥದ್ದು, ರೈಸಿಂಗ್ ಸ್ಟಾರ್ ನ ಸಾಕಷ್ಟು ಡೆವಲಪ್ ಮಾಡ್ತಾ ಇದ್ದೀರಾ, ಫೀಲ್ಡ್ ಅಲ್ಲಿ ಆಕ್ಷನ್ ಮಾಡ್ತಾ ಇದ್ದೀರಾ, ಅಂಡ್ ಮಂತ್ ಬಿಗಿನಿಂಗ್ ಅಲ್ಲೇನೆ, ಸೊ ಈ ಮಂತ್ ಅಲ್ಲಿ ಕೆಲವ್ರದಂತೂ ಈಗಾಗ್ಲೇ ಸೊ ಒಂದು 15 ಡೇಸ್ ಅಲ್ಲಿ ಬರ್ಬೇಕಾಗಿರೋ ಬಿಸ್ನೆಸ್ ಈಗಾಗಲೇ ಮೊದಲನೇ 9 ದಿನದಲ್ಲೇ 10 ದಿನದಲ್ಲೇ ಬಿಸ್ನೆಸ್ ಬಂದಿದೆ. ಅಂಡ್ ಲಾಸ್ಟ್ ಮಂತ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ಪಡ್ಕೊಂಡಿದ್ದೀರಾ, ಅಂಡ್ ಈಗಾಗಲೇ ನೆನ್ನೆ ಒಳ್ಳೊಳ್ಳೆ ಚೆಕ್ ಕೂಡ ನೀವು ಸಂಪಾದನೆ ಮಾಡಿದ್ದೀರಾ. ಓಕೆ ಫೈನ್. ಈಗ ಎಲ್ಲದೂ ಸೇರಿಸಿ ಒಟ್ಟಾರೆಯಾಗಿ ನಿಮ್ಮೆಲ್ಲರ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ, ಆ ಒಂದು ಅನುಭವ ಹಂಚ್ಕೊಳ್ಳಿಕ್ಕೆ ನಮ್ಮ ಮಿಲೇನಿಯರ್ಸ್ ಅನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮಿಲೇನಿಯರ್ಸ್ ಇನ್ ದ ಸೆನ್ಸ್ ಆಲ್ರೆಡಿ ಮಿಲೇನಿಯರ್ ಆಗಿರ್ಬೋದು ಅಥವಾ ಆಗ್ತಾ ಇರ್ಬೋದು, ಎರಡೇ ಕ್ಯಾಟಗರಿ ಇರೋದಿಲ್ಲಿ. ಒಂದು ಆಲ್ರೆಡಿ ಮಿಲೇನಿಯರ್ ಆಗಿರೋರು, ಮಿಲೇನಿಯರ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಇನ್ನೂ ಕೂಡ ಹೈ ಲೆವೆಲ್ ಮಿಲೇನಿಯರ್ ಆಗ್ತಿದ್ದೀರಾ, ಅಂಡ್ ನೆಕ್ಸ್ಟ್ ಮಿಲೇನಿಯರ್ ಆಗ್ಲಿಕ್ಕೆ ಕೊಟ್ಟಿದ್ದೀರಾ, ಜೊತೆಗೆ ನಿಮ್ಮ ಟೀಮ್ ಅಲ್ಲಿ ಮಿಲೇನಿಯರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನೋಡೋಣ, ಇವಾಗ ಒಟ್ಟಾರೆಯಾಗಿ ಮೋದಿ ಕೇರ್ ನಲ್ಲಿ ಒಂದು ಪರ್ವ ಆರಂಭ ಆಗಿದೆ. ಅದೇನಂದ್ರೆ ಗ್ರೋತ್. ಓಕೆ, ಫಾರಿನ್ ಟ್ರಿಪ್ ಸಿಕ್ಕಾಬಟ್ಟೆ ಎಲ್ಲರೂ ಆಲ್ರೆಡಿ 2ನೇ ಬ್ಯಾಚ್ಗೆ ಹೋಗಿದ್ದಾರೆ, 3ನೇ ಬ್ಯಾಚ್ ನಾಳೆ ನೈಟ್ ಈ ಟೈಮಲ್ಲಿ ಏರ್ಪೋರ್ಟ್ ಅಲ್ಲಿ ಇರ್ತೀವಿ.
ಅದೇ ತರನೇ ಗೋವಾದಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಇದ್ದೀರಾ. ಅಂಡ್ ಮೋದಿ ಕೇರ್ ಗ್ರೋತ್ ಲಾಸ್ಟ್ ಮಂತ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಆಗಿದೆ. ಅಂಡ್ ಮೋದಿ ಕೇರ್ ನಲ್ಲಿ ಆಜಾದಿ ಲೈನ್ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ. ಅಂಡ್ ಎಂರೈಸ್ ಮುಖಾಂತರ ತುಂಬಾ ಲೀಡರ್ಗಳು ಕ್ವಾಲಿಫೈ ಆಗ್ತಿದ್ದೀರಾ, ಟೀಮ್ ನಲ್ಲಿ ಕ್ವಾಲಿಫೈ ಮಾಡಿಸ್ತಾ ಇದ್ದೀರಾ. ಓವರ್ ಆಲ್ ನಾನು ನೋಡಕ್ ಇಷ್ಟಪಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಎಕ್ಸೈಟ್ಮೆಂಟ್ ಯಾವ ತರ ಇದೆ, ನಿಮ್ಮೆಲ್ಲರ ಒಂದು ಡೆಡಿಕೇಶನ್ ಯಾವ ತರ ಇದೆ, ಫ್ಯೂಚರ್ ಯಾವ ತರ ಬ್ರೈಟ್ ಆಗಿ ಕಾಣ್ತಾ ಇದೆ ಅನ್ನೋದನ್ನ ಸೊ ನೋಡೋಣ. ಇವಾಗ ನಿಮ್ಮೆಲ್ಲರ ಎನರ್ಜಿ, ಜೋಶ್, ಎಕ್ಸೈಟ್ಮೆಂಟ್ ಯಾವ ತರ ಇದೆ ಅಂತ ಖುದ್ದು ನೋಡ್ತಿದ್ದೀವಿ. ಎಸ್ ಹವಿಸ ಜೋಶ್. ಫ್ಯಾಂಟಾಸ್ಟಿಕ್. ಐ ಕ್ಯಾನ್ ಸಿ ವಿಡಿಯೋದಲ್ಲಿ ಇರ್ತಕ್ಕಂಥವ್ರನ್ನ ಒಂದ್ಸಲ ನೋಡೋಣ. ಯಾರೆಲ್ಲ ವಿಡಿಯೋದಲ್ಲಿ ಇರ್ತೀರಾ ನಿಮ್ ಜೊತೆ ಮಾತಾಡ್ತೀನಿ ನಾನು. ಓಕೆ, ಖುಷಿ ಆಗ್ತಾ ಇದೆ. ಕೆಲವರೆಲ್ಲ ವಿಡಿಯೋದಲ್ಲಿ ಸೂರ್ಯಕಲಾ ಮೇಡಮ್ ಅಂತ ಯಾವತ್ತೂ ಇರ್ತಾರೆ. ಓಕೆ, ಶಾಂತವತಿ ಮೇಡಮ್ ವಿಡಿಯೋದಲ್ಲಿ ಇದ್ದಾರೆ, ತಿಪ್ಪಣ್ಣ, ನಾಗರತ್ನ ಮೇಡಮ್, ಸೂರ್ಯಕಲಾ ಮೇಡಮ್, ನಾಗಪ್ಪ ಹಲ್ಲಳ್ಳಿ. ಓಕೆ, ಸೊ ಸಾಕಷ್ಟು ಲೀಡರ್ಗಳು ವಿಡಿಯೋದಲ್ಲಿ ಇದ್ದೀರಾ, ಖುಷಿ ಆಗ್ತಾ ಇದೆ. ಹಂಸಮ್ಮ ಮೊಮ್ಮಗು ಜೊತೆ ಮೇಡಮ್ ವಿಡಿಯೋ ಆನ್ ಮಾಡಿ ಕುತ್ಕೊಂಡಿದ್ದಾರೆ. ನಾಗಲಿಂಗಯ್ಯ, ಹಾಯ್. ಉಮಾವತಿ ಮೇಡಮ್, ಓಕೆ. ತಿಪ್ಪಣ್ಣ ಆಯ್ತು. ಬಸಪ್ಪ ಸರ್, ಸೀನಿಯರ್ ಮೋಸ್ಟ್ ಸೀನಿಯರ್ ಸಿಟಿಸನ್. ಓಕೆ, ಇವರೆಲ್ಲರೂ ಕೂಡ ಎಸ್ ಶ್ರೀಲಕ್ಷ್ಮಿ ಮೇಡಮ್ ಇದ್ದಾರೆ, ರವಿ ನಾಯ್ಕ್. ಸೊ ಕೆಲವ್ರದ್ದು ಡ್ರೆಸ್ ಕೋಡ್ ಸರಿ ಇಲ್ಲ, ದಯವಿಟ್ಟು ವಿಡಿಯೋ ಆಫ್ ಮಾಡ್ಕೊಳ್ಳೋದೇ ಬಹಳ ಒಳ್ಳೇದು. ಓಕೆ, ಮಹೇಶ್ವರಪ್ಪ, ಥ್ಯಾಂಕ್ ಯು. ಸುಮಾ ಮೇಡಮ್ ವೆಲ್ಕಮ್. ನೂರ್ ಜಹಾನ್ ಮೇಡಮ್, ಗ್ರೇಟ್ ಕಮಿಟ್ಮೆಂಟ್ ಮೇಡಮ್. ಪ್ರಿಯಾಂಕಾ ಬಡಿಗೇರ್, ಥ್ಯಾಂಕ್ ಯು. ಓಕೆ, ಎಸ್, ಎಲ್ಲರೂ ಜೋಶ್ ನ ತೋರಿಸಿದೀರಾ. ಇವಾಗ ನೋಡೋಣ ಆಕ್ಷನ್ ರಿಲೇಟೆಡ್, ಎಂರೈಸ್ ರಿಲೇಟೆಡ್, ಫೀಲ್ಡ್ ವರ್ಕ್ ರಿಲೇಟೆಡ್ ಅಂಡ್ ಏನೆಲ್ಲ ಒಂದು ನಿಮ್ಮ ಎಕ್ಸೈಟ್ಮೆಂಟ್ ಇದೆ, ನಿಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಯಾರು ಶೇರ್ ಮಾಡ್ಬೇಕು ಅಂತ ಇದ್ದೀರಾ, ನಿಮ್ಮ ಆಕ್ಷನ್ ರಿಲೇಟೆಡ್, ಗ್ರೋತ್ ರಿಲೇಟೆಡ್, ಪ್ರೋಗ್ರೆಸ್ ಆಗಿರ್ತಕ್ಕಂಥದ್ದು, ಫೀಲ್ಡ್ ಮಾಡಿರ್ತಕ್ಕಂಥ ಫೀಲ್ಡ್ ಆಕ್ಷನ್, ರಿಟೇಲ್ ಮಾಡಿರ್ತಕ್ಕಂಥದ್ದು, ಒಂದಿಷ್ಟು ಸ್ವಲ್ಪ ಟೈಮ್ ನಾನು ಶೇರಿಂಗ್ಸ್ ತಗೋತೀನಿ. ಸೆಲೆಕ್ಟೆಡ್ ನಂದು ಒಂದು 2 days ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ. ನಮ್ಮ ಗುರು ಬಸವರಾಜು ಮತ್ತೆ ಸಂದೀಪ್ ಇವರೆಲ್ಲರೂ ಕೂಡ ಶೇರ್ ಮಾಡ್ಲಿಕ್ಕೆ ಇವರು ಉತ್ಸುಕರಾಗಿದ್ದಾರೆ. ಓಕೆ, ಈಗ ನೋಡೋಣ ಯಾರು ಶೇರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ. ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡ್ಬೋದಾ? ನಾನು ಹೇಳಿದ ಹೆಸರಷ್ಟೇ ಅಲ್ಲ, ಬೇರೆಯವರು ಕೂಡ ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ. ಶೇರ್ ಮಾಡೋದ್ರ ಮುಖಾಂತರ ನೀವು ಬೇರೆಯವ್ರ ಲೈಫ್ ಅಲ್ಲಿ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತೀರಾ, ಬೇರೆಯವರ ಲೈಫ್ ಅಲ್ಲಿ ನೀವು ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ತೀರಾ. ಅಂಡ್ ಅವರು ನಿಮ್ಮನ್ನ ಸೊ ಸ್ಫೂರ್ತಿಯಾಗಿ ತಗೊಂತಾರೆ, ಅವ್ರ ಆಕ್ಷನ್ ಮಾಡ್ಲಿಕ್ಕೆ ನೀವು ಕಾರಣ ಆಗ್ತೀರಾ, ಅವ್ರ ಗ್ರೋತ್ಗೆ ನೀವು ಕಾರಣ ಆಗಿರ್ತೀರಾ. ಆಲ್ ರೈಟ್. ಓಕೆ, ಇವಾಗ ನಾನು ತಿಪ್ಪಣ್ಣ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ತಿಪ್ಪಣ್ಣ ಸರ್. ಗುಡ್ ಮಾರ್ನಿಂಗ್ ಲೀಡರ್ ಅಂಡ್ ಚಾಂಪಿಯನ್ ಸರ್. ಅವಕಾಶ ಕೊಟ್ಟದಕ್ಕೆ ನಾನು ಭಾಗ್ಯ ಅಂತ ಕನ್ನಿ. ಈ ಕ್ಲಾಸ್ನಿಂದ ಅದ್ಭುತವಾಗಿ ಮತ್ತು ಮಾಹಿತಿ ಸಿಗುತ್ತೆ. ಮತ್ತು ಟೀಮ್ಗೆ ಹೊಸದಾಗಿ ಬರ್ತಕ್ಕಂಥ ನ್ಯೂ ಜಾಯ್ನ್ ಎಲ್ಲ ಓದ್ತಿನದಲ್ಲಿ 35 ಜನರಿದ್ರು. ಅದರಲ್ಲಿ 8 ಜನರ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾರೆ, ಪ್ರಾಡಕ್ಟ್ ಯೂಸರ್. ಮತ್ತು ಈ ತಿಂಗಳ ಸಹ ನ್ಯೂ ಜಾಯ್ನ್ ಸಹ ಜಾಸ್ತಿ ಆದ್ಯತೆ ಕೊಟ್ಟು, ಮತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಸಮೀರ್ ಸರ್ ಗಾಡ್ ಫಾದರ್ ಬರ್ತಾರಲ್ಲ, ಅವ್ರು ನನ್ನ ಟೀಮ್ ನಲ್ಲಿ 6 ಜನ ಆಲ್ರೆಡಿ ಅಮೌಂಟ್ ಹಾಕಿದ್ದಾರೆ ಬರ್ತು ಅಂತ. ಮತ್ತು ಇವತ್ತು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಬರಗಾಲಕ್ಕೆ ಒಂದು 2,000 ರೂಪಾಯಿ ರಿಟೇಲಿಂಗ್ ಮಾಡಿಕೊಂಡು ಬಂದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರ ಈ ಕ್ಲಾಸಿಂದ ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದ ಬೆಳೆಕ ಟೀಮ್ಗೆ ಅನುಕೂಲ ಆಗಿದೆ. ಮತ್ತು ಎಂಬ್ರೈಜ್ ಸಹ ಮತ್ತು ಇರ್ತಕ್ಕಂಥ ಎಲ್ಲದಕ್ಕೂ ಸಹ ಅನುಕೂಲ ಆಗಿದೆ ಅಂತ. ಥ್ಯಾಂಕ್ ಯು ಸರ್. ಓಟು. ಥ್ಯಾಂಕ್ ಯು ತಿಪ್ಪಣ್ಣ. ಅಂಡ್ 6 ಜನ ನಿಮ್ ಟೀಮ್ ಅಲ್ಲಿ ಟಿಕೆಟ್ಗೆ ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷಕರ ವಿಚಾರ. ಅದೇ ಟಿಕೆಟ್ ಕನ್ಫರ್ಮ್ ಆಗಿದೆ ನೋಡ್ಕೊಳ್ಳಿ, ಯಾಕಂದ್ರೆ ಅಮೌಂಟ್ ಹಾಕಿರೋದು ವಾಪಸ್ ಹೋಗ್ತಾ ಇದೆ, ಅಮೌಂಟ್ ಲೀಡರ್ ವಾಪಸ್ ಕೊಡ್ತಾ ಇದ್ದಾರೆ. ಆ ರೇಂಜ್ಗೆ ಟಿಕೆಟ್ ಡಿಮಾಂಡ್ ಇರೋದ್ರಿಂದ ಬರೀ ಅಮೌಂಟ್ ಕೊಡೋದಲ್ಲ ಇಂಪಾರ್ಟೆಂಟ್, ಆದ್ರೆ ಟಿಕೆಟ್ ಇದೆಯಾ ಅನ್ನೋದನ್ನ ನೀವು ಖಾತ್ರಿ ಮಾಡ್ಕೊಳ್ಳಿ. ಈಗಾಗಲೇ ASM ಮಂಜುನಾಥ್ ಸರ್ ಕ್ಲಿಯರ್ ಮೆಸೇಜ್ ಹಾಕಿದ್ದಾರೆ, ಟಿಕೆಟ್ ಖಾಲಿಯಾಗಿ 3 ದಿನ ಆಗೋಯ್ತು ಅಂತ ಹೇಳಿ. ಬಟ್ ನಿಮ್ ಲೀಡರ್ ಟಿಕೆಟ್ ತಗೊಂಡಿದ್ದಾರೆ ಅಂತ ಅಂದ್ರೆ ನೀವು ಅವರಿಗೆ ಅಮೌಂಟ್ ಅನ್ನ ಪೇ ಮಾಡಿ ನೀವು ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಟಿಕೆಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಣ್ಣಿಗೆ ಓದ್ಕೊಳ್ಳಿ, ದೇವ್ರಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ ಲೀಡರ್ಗೆ ಥ್ಯಾಂಕ್ಸ್ ಹೇಳಿ. ಓಕೆ, ನಿಮ್ಮ ನಿಜವಾಗ್ಲೂ ನಿಮ್ಮ ನಿರ್ಧಾರಕ್ಕೆ, ಓಕೆ, ನೀವೇನು ಮೋದಿ ಕೇರ್ ಮಾಡ್ತಾ ಇದೀರಲ್ವಾ, ಅವತ್ತಿನ ದಿನ ನಿಮ್ಮ ಜೀವನನೇ ಸಾರ್ಥಕತೆ ಅಂತ ಒಂದು ಫೀಲಿಂಗ್ ಬರ್ತಕ್ಕಂಥ ಒಂದ್ ದಿನ. ನಮ್ಮ ಆರಾಧ್ಯ ದೈವ ಸಮೀರ್ ಸರ್ನ ಸಾಕ್ಷಾತ್ ಅವ್ರನ್ನ ನೀವು ನೇರವಾಗಿ ಭೇಟಿ ಆಗ್ತೀರಾ. ಓಕೆ, ಶೇಕ್ ಹ್ಯಾಂಡ್ ಮಾಡಕ್ ಅವಕಾಶ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ, ಸೆಲ್ಫಿಗೆ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ನೋಡ್ತಕ್ಕಂಥದ್ದೇ ಸೌಭಾಗ್ಯ.
ಕೆಲವು ಸಲ ನಾವು ಸ್ಟೇಡಿಯಂ ಅಲ್ಲಿ ಅಥವಾ ದೊಡ್ಡ ಆಡಿಟೋರಿಯಂ ಅಲ್ಲಿ ನೋಡ್ತಾ ಇರ್ತೀವಿ, ಬಟ್ ಇವತ್ತು ಚಿಕ್ಕ ಪುಟಾಣಿ ಆಡಿಟೋರಿಯಂ, 400 ಜನ, ಅವ್ರ ಜೊತೆ ಸೊ ಒಂದು ಇಂಟರಾಕ್ಷನ್ ಇರ್ತದೆ. ಅಂಡ್ ಯಾರೆಲ್ಲ ಉಡುಪಿ ಬರ್ತಾ ಇದ್ದೀರಾ ಅಲ್ಲಿ ಸಂಖ್ಯೆ ಜಾಸ್ತಿ ಇರುತ್ತೆ. 700 ಜನ ಇರ್ತಕ್ಕಂತ ಒಂದು ದೊಡ್ಡ ಆಡಿಟೋರಿಯಂ ಅಲ್ಲಿ ನಮಗೆ ಸಿಗ್ತಾ ಇದ್ದಾರೆ ಸಮೀರ್ ಸರ್. ಸೊ ಥ್ಯಾಂಕ್ ಯು ತಿಪ್ಪಣ್ಣ. ಅದೇ ತರ ಈಗ ರವಿ ನಾಯ್ಕ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ರವಿ ನಾಯ್ಕ್. ಓಕೆ, ನಾನು ಸಂದೀಪ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ರವಿ ನಾಯ್ಕ್ ಮಾತಾಡಿ ರವಿ ನಾಯ್ಕ್. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಖುಷಿ ಆಗುತ್ತೆ ಸರ್. ಇವತ್ತು ದಾವಣಗೆರೆ ಭಾಗದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಎಸ್, ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಎಸ್, ಆ ಒಂದು ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಬರ್ತಾ ರಿಟೇಲ್ 1,500 ರಿಟೇಲ್ ಮಾಡ್ಕೊಂಡ್ ಬಂದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ಬರುವಂತ ಬೂಟ್ ಕ್ಯಾಂಪಿಗೆ ಸಾಕಷ್ಟು ಜನಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಏನು ನಿರ್ಧಾರ ಮಾಡಿದ್ರಿ ಇವತ್ತು ದಾವಣಗೆರೆ ಇವೆಂಟ್ ಅಲ್ಲಿ? ಏನು ಕಲಿಕೆ ಆಯ್ತು ನಿಮಗೆ? ದೊಡ್ಡ ದೊಡ್ಡ ಲೀಡರ್ ನ ಭೇಟಿ ಆಗಿದ್ರಿ? ಎಸ್ ಸರ್, ಖಂಡಿತ. ನಾನು ಹೋಗಿರೋದು ಒಬ್ಬರೇ ಹೋಗಿದ್ದೆ. ಬಟ್ ನೆಕ್ಸ್ಟ್ ಬರುವಂತಹ ಕಾರ್ಯಕ್ರಮಕ್ಕೆ ನಂದೇ ಆದಂತಹ ಟೀಮ್ ಕಟ್ಕೊಂಡು ನಾನು ಪರಿವರ್ತನೆ ಮಾಡ್ಬೇಕು ಅನ್ನೋದನ್ನ ನಾನು ಗಣೇಶ್ ದೇವಡಿಗೆ ಸರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನನಗೆ ವೇದಿಕೆ ಕಲ್ಸ್ಕೊಡಿ ಸರ್, ನಂದೇ ಟೀಮ್ ಕರ್ಕೊಂಡ್ ಬಂದು ನೆಕ್ಸ್ಟ್ ನಾನು ಇವೆಂಟ್ ಮಾಡ್ಬೇಕು ಅನ್ನೋದನ್ನ ಗಣೇಶ್ ದೇವಡಿಗೆ ಸರ್ಗೆ ಹೇಳಿ ಬಂದಿದ್ದೀನಿ ಸರ್. ಖಂಡಿತ ನನ್ನ ಟೀಮ್ ಅನ್ನ ನಾನು ಅಲ್ಲಿ ಬಿಲ್ಡ್ ಮಾಡಕ್ಕೆ ಆ ಒಂದು ದಾವಣಗೆರೆ ಭಾಗದಲ್ಲಿ ನಂದೇ ಒಂದು ಟೀಮ್ ಕಟ್ಬೇಕನ್ನೋದು ಖಂಡಿತ ದೃಢ ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ಅದ್ಭುತ ಆದಂತ ನಂದೇ ಟೀಮ್ ಅನ್ನ ಕಟ್ಟಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ವಂಡರ್ಫುಲ್. ತುಂಬಾ ಎನರ್ಜಿ, ಎಕ್ಸೈಟ್ಮೆಂಟ್ ಅಂಡ್ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನೋ ಒಂದು ಕಾತುರತೆ ಇದೆ. ನಿಮ್ಮಂತವರೇ ಬೇಕಾಗಿರೋದು. ನೀವು ರಿಯಲ್ ರೈಸಿಂಗ್ ಸ್ಟಾರ್. ಟೈಟಲ್ ವೈಸ್ ಅಷ್ಟೇ ಅಲ್ಲ, ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿನಲ್ಲೂ ಕೂಡ ನೀವು ರಿಯಲ್ ರೈಸಿಂಗ್ ಸ್ಟಾರ್. ಸೊ ಇವತ್ತು ಇವೆಂಟ್ ಅಟೆಂಡ್ ಆಗಿ ರಿಟರ್ನ್ ಹೋಗುವಾಗಲೇ ನೀವು 1,500 ರೂಪಾಯಿಂದ ರಿಟೇಲ್ ಕೂಡ ಮಾಡಿದೀರಾ. ಅಂಡ್ ಮುಂದಿನ ದಿನಗಳಲ್ಲಿ ನಾನು ಇನ್ಚಾರ್ಜ್ ತಗೋತೀನಿ, ನಾನು ದೊಡ್ಡ ಮಟ್ಟದಲ್ಲಿ ಟೀಮ್ ಕಟ್ತೀನಿ ಅಂತ ಹೇಳ್ತಿದ್ದೀರಾ. ವಂಡರ್ಫುಲ್, ಥ್ಯಾಂಕ್ ಯು. ಸೊ ಈಗ ನಾನು ಸಂದೀಪ್ ನೆಕ್ಸ್ಟ್ ಕರಿತೀನಿ. ಅದಕ್ಕಿಂತ ಮುಂಚೆ ನಾಗಲಿಂಗಯ್ಯ ಅವರಿಗೆ ನಾನು ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗಲಿಂಗಯ್ಯ, ನಿಮ್ಮ ಅನುಭವನ ಹಂಚ್ಕೊಡಿ. ಗುಡ್ ಮಾರ್ನಿಂಗ್. ಎಸ್, ಇವತ್ತು ಒಬ್ರು ಲೇಡೀಸಿಗೆ ಪೆರಸ್ ಕ್ರೀಮ್, ನಿಮನ್ ರೋಸ್ಮರಿ ಕ್ರೀಮ್ ಕೊಟ್ಬಂದ ಸರ್. ಆಮೇಲೆ ಒಂದ್ 5 ಲೀಟರ್ ಕ್ಯಾನ್ ಆಕ್ಟಿವಿಟಿ ಇದು ಶೇರ್ ಮಾಡ್ಕೊಂಡೆ. ಒಬ್ರಿಗೆ ಫೋನಲ್ಲಿ ಮಾತಾಡಿದ್ವಿ, 18 ಎಕರೆ ತೋಟ ಐತಿ ಅಂತ ಶಿವಮೊಗ್ಗ ಬೆಳಕಟ್ಟೆ. ನಿಮ್ ಸರ್ನ ಕರ್ಕೊಂಬರಪ್ಪ ಅಂದ್ರು. ಆತ್ ಸರ್ ಅಂದೆ. ಅಲ್ಲಿ ಹೋಗ್ಬೇಕ್ ಸರ್. ಆಮೇಲೆ ಹಳಬ್ರು ನನ್ ಡೌನ್ ಲೈನ್ ಒಬ್ರು ಕುಕ್ಕಿಂಗ್ ಆಯಿಲ್, ಸೋಪ್, ವೈಟ್ ಪರ್ಲ್ ಸೋಪ್, ಅವ್ರು ಬರೀ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಳಸ್ತಾ ಇದ್ರು. ಆಮೇಲೆ ಈಗೆಲ್ಲ ಒಂದ್ ಸ್ವಲ್ಪ ಲಾಯರ್ಟಿ ಪ್ರಾಡಕ್ಟ್ ಅವ್ರಿಗೆ ಒಂದ್ 5,000 ರೂಪಾಯಿ ಬಂದತ್ತ ಕಂಪ್ನಿಯಿಂದ. ಅವನ್ನ ಜನರಲ್ ಪ್ರಾಡಕ್ಟ್ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿದಾವಪ್ಪ ಅಂತಂದು ಒಂದು 3,000 ರೂಪಾಯಿದ್ ಲಾಯರ್ಟಿ ಪ್ರಾಡಕ್ಟ್ ಇವಕ್ಕೆ ಈಗ ಬಿಲ್ಲಿಂಗ್ ಮಾಡಕ್ ಆರ್ಡರ್ ಕೊಟ್ಟಾರ ಸರ್. ಒಳ್ಳೆ ಚೆನ್ನಾಗೈತೆ ಸರ್. ಥ್ಯಾಂಕ್ ಯು ನಾಗಲಿಂಗಯ್ಯನವ್ರೆ. ಹಳ್ಳಿ ಭಾಷೆನಲ್ಲಿ ಹೃದಯ ಮುಟ್ಟೋ ತರ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ನಾಟಿ ಸ್ಟೈಲಿನಲ್ಲಿ ತುಂಬಾ ರಿಸಲ್ಟ್ ಕೊಡಿಸ್ತಾ ಇದ್ದೀರಾ. ಅಂಡ್ ಕಸ್ಟಮರ್ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ನಾವು ಯಾವತ್ತು ಹೇಳ್ತಾ ಇರ್ತೀವಿ, ಕಸ್ಟಮರ್ ಇಸ್ ಅ ಕಿಂಗ್, ಕಸ್ಟಮರ್ ಇಸ್ ಗಾಡ್, ಕಸ್ಟಮರ್ ಇಸ್ ಬಾಸ್ ಅಂತ ಹೇಳಿ ಅತ್ಯುತ್ತಮ ರಿಸಲ್ಟ್ ಅನ್ನ ಕೊಡಿಸ್ತಾ ಇದ್ದೀರಾ. ಸೊ ತುಂಬಾ ಒಳ್ಳೆ ಚೆನ್ನಾಗ್ ಬಂದ ಸರ್. ಅವ್ರ ಅಡಿಕೆ ಬಹಳ ಚೆನ್ನಾಗ್ ಹೊಗಳಿದ್ರು. ನಾನು, ಮುರುಗೇಶ್ ಸರ್, ಬಸವರಾಜ್ ಸರ್ ಹೋಗಿದ್ವಿ. ಅವ್ರ ಅಡಿಕೆ ಬಿಟ್ಟದ್ದಲ್ಲ 11 ವರ್ಷ ಆಗಿತ್ತು. ಒಂದ್ ತೋಟ ಒಂದು 400 ಗಿಡದ್ದು. ಅದಕ್ಕೆ ಅಡಿಕೆ ಬಿಡಿಸಿದ್ವಿ. ಅವ್ರು ಖುಷಿ ಪಟ್ಟು ಒಂದು ಹೊಸ ಇದನ್ನ ಹುಡುಕೊಟ್ಟಾರ. ಒಬ್ರು ಡೌನ್ ಲೈನ್ ಇನ್ನೊಬ್ರನ್ನ ಹುಡುಕೊಟ್ಟಾರ. ಥ್ಯಾಂಕ್ ಯು. ಖಂಡಿತ ಅಡಿಕೆ ಕಮರ್ಷಿಯಲ್ ಕ್ರಾಪ್. ನಮ್ಮೂರಲ್ಲೂ ಕೂಡ ಅಡಿಕೆ ಸಿಕ್ಕಾಬಟ್ಟೆ ನಾವು ಬೆಳೀತಾ ಇದೀವಿ, ನಾವು ಬಳಸ್ತಾ ಇದೀವಿ. ಅಗ್ರಿಕಲ್ಚರ್ ಐಟಮ್ ಮೋದಿ ಕೇರ್ದು. ಅಂಡ್ ಅದ್ಭುತ. ಯಾರೆಲ್ಲ ಲೈಕ್ ಒಂದು 7-8 ಸಾವಿರ ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ 70-80 ಸಾವಿರವರೆಗೂ ರಿಟರ್ನ್ ಅನ್ನು ಪಡಿತಾ ಇದ್ದಾರೆ. ಅಂಡ್ ಒಳ್ಳೆ ಫೌಂಡೇಶನ್ ಆಗ್ತಾ ಇದೆ ಅಡಿಕೆಗೆ. ಆ ಒಂದು ಸಾಕಷ್ಟು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಾ ಇದೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್. ವಿಶೇಷವಾಗಿ ನೀರಿನ ಅಭಾವ ಆಗಿರ್ಬೋದು, ಅದೇ ತರನೇ ಇಳುವರಿ ಜಾಸ್ತಿ ಬೇಕಾಗಿರುತ್ತೆ. ಅಂಡ್ ಒಂದು ಕಾಯಿ ಏನಿರ್ತದೆ ಅದು ಗಟ್ಟಿ ಆಗ್ಲಿಕ್ಕೆ ಅದೆಲ್ಲದಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತಕ್ಕಂಥದ್ದು. ಆರ್ಗ್ಯಾನಿಕ್ ಮೆನ್ಯೂರ್ ಆಗಿರ್ಬೋದು ಅಂಡ್ ಸ್ಪ್ರೆಡರ್, ವೆಟರ್, ಆಕ್ಟಿವೇಟಿ ಇದೆಲ್ಲದೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದೆ. ಸೊ ಒಳ್ಳೆ ರೈತರು ಸೇವೆ ಮಾಡ್ತಿದ್ದೀರಾ. ಓಕೆ, ಸೊ ಅವರ ಮುಖದಲ್ಲಿ ಖುಷಿಗೆ ನೀವು ಕಾರಣ ಆಗಿದ್ದೀರಾ. ಥ್ಯಾಂಕ್ ಯು. ಓಕೆ, ಇವಾಗ ಸಂದೀಪ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬೂಟ್ ಕ್ಯಾಂಪ್ ಅಲ್ಲಿ ಇದ್ರೂ ಕೂಡ ಸೊ ಅನುಭವ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅಂಡ್ ತುಂಬಾ ವೇಗವಾಗಿ ಪ್ರೋಗ್ರೆಸ್ ಆಗ್ತಾ ಇದೆ. ಮೊದಲು ಬರೀ ರಿಟೇಲ್ ಅಷ್ಟೇ ಮಾಡ್ತಾ ಇದ್ರು, ಈಗ ಟೀಮ್ ಕೂಡ ಕಟ್ತಾ ಇದ್ದಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಎಂರೈಸ್ ಗೆ ಕ್ವಾಲಿಫೈ ಮಾಡಿಸ್ತಾ ಇದ್ದಾರೆ. ಸಾಕಷ್ಟು ರೈಸಿಂಗ್ ಸ್ಟಾರ್ ಕ್ರಿಯೇಟ್ ಆಗಿದ್ದಾರೆ. ವೆಲ್ಕಮ್ ಸಂದೀಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳೋದು ತುಂಬಾ ಸೌಭಾಗ್ಯ ಸರ್. ಇದು ಅಷ್ಟು ಈಸಿ ಇಲ್ಲ.
ಸೊ ನಾನು ಇವಾಗ ಆಲ್ರೆಡಿ ಆ ಆಕ್ಷನ್ ಅನ್ನ ತುಂಬಾ ಚೆನ್ನಾಗಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ತಿದ್ದೀನಿ ಸರ್. ಲಾಸ್ಟ್ ಒಂದು 6 ತಿಂಗಳ ಹಿಂದೆ ನೋಡೋದಾದ್ರೆ ಆಕ್ಷನ್ ಅನ್ನ ಒಂದ್ 3 ದಿನ ಮಾಡಿದ್ರೆ ಆಮೇಲೆ ಒಂದು 3-4 ದಿನ ಅಥವಾ ಒಂದು ವಾರ ಅದು ಬ್ರೇಕ್ ಆಗ್ತಾ ಇತ್ತು. ಬಟ್ ಜನವರಿಯಿಂದ ನನಗೆ ಗಣೇಶ್ ಸರ್ ವೈ ಟ್ರೈನಿಂಗ್ ಕೊಟ್ಟಾದಾಗಿಂದ ಅಲ್ಲಿಂದ ಕನ್ಸಿಸ್ಟೆನ್ಸಿ ಆಕ್ಷನ್ ಇದೆ ಸರ್. ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಮಂತಿಗೆ ಡೈರೆಕ್ಟರ್ ಮೇಂಟೈನ್ ಬೋನಸ್ ತಗೋಬೋದಿತ್ತು ಬಿಟ್ರೆ ಎಕ್ಸ್ಟ್ರಾ ಅರ್ನಿಂಗ್ಸಿಗಾಗ್ಲಿ ಅಂಡ್ ಪ್ಯಾಕೆಟಿಗೆ ಕ್ಯಾಶ್ ಆಗ್ಲಿ ಬರ್ತಾ ಇರ್ಲಿಲ್ಲ. ಬಟ್ ಜನವರಿ ಮಂತ್ ಇಂದ ಪ್ರತಿ ತಿಂಗಳ ಸರ್ ಮಿಸ್ ಇಲ್ದಿರ ಮಿನಿಮಮ್ 50,000 ಪ್ಲಸ್ ರಿಟೇಲ್ ಪ್ರಾಫಿಟ್ ಅನ್ನ ಎವ್ರಿ ಮಂತ್ ನಾನು ಅದನ್ನ ಅರ್ನಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಜನವರಿಯಿಂದ ಒಂದು 3-4 ತಿಂಗಳು ನನ್ನ ಜೊತೆ ಒಬ್ರು ಇಬ್ರು ಇದ್ರು ಸರ್. ಟೀಮ್ ಇಲ್ಲ ಅಂತ ಒಂದು ಕೊರಗಿತ್ತು, ಆದ್ರೆ ಒಂದು ದೊಡ್ಡ ವಿಷನ್ ಇಟ್ಕೊಂಡಿದ್ದೀನಿ ಸರ್. ಆ ವೈ ಟ್ರೈನಿಂಗ್ ಇಂದ ಆ ಮಿಷನ್ ಪ್ರಕಾರ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ ಆಟೋಮೆಟಿಕ್ ಸರ್ ಅದು ಟೀಮ್ ನನಗೆ ಕನೆಕ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಅಂಡ್ ಬಂದಿರುವಂತವ್ರು ಕೂಡ ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ ಅಂಡ್ ಫುಲ್ಲಿ ಪಾಸಿಟಿವ್ ಆಗಿ ಕಂಪ್ಲೀಟ್ ಕಮಿಟ್ಮೆಂಟ್ ಕೊಟ್ಬಿಟ್ಟು ಅವರು ನನ್ನ ಜೊತೆಗೆ ಆಕ್ಷನ್ ಮಾಡ್ತಿದ್ದಾರೆ. ಅವರು ಬಂದು 3 ಮಂತ್ಸ್ ಅವರಿಗೆ ಕಂಟಿನ್ಯೂ ಆಗಿ ನಾನೇ ಹೋಮ್ ಮೀಟಿಂಗ್ಸ್ ಅದೆಲ್ಲ ಮಾಡ್ಕೊಡ್ತಾ ಇದ್ದೆ ಸರ್. ಇವಾಗ ಈ ಮಂತ್ ಅಲ್ಲಿ ಮ್ಯಾಜಿಕ್ ಹೇಗಿದೆ ಅಂತ ಹೇಳಿದ್ರೆ ಲಾಸ್ಟ್ ಮಂತ್ ಏನು ಬಿಸ್ನೆಸ್ ಮಂತ್ ಮಿಡಲ್ ಅಲ್ಲಿ ಬರ್ತಾ ಇತ್ತು ಅದು ಆಲ್ರೆಡಿ 80% ಇವಾಗ್ಲೇ ಬಂದಿದೆ ಸರ್. ಈ ತರ ಇಂಡಿವಿಜುವಲ್ ಆಗಿ ಆರ್ಡರ್ ತೆಗಿತಾ ಅಂಡ್ ಅವರು ಪ್ರೋಗ್ರೆಸ್ ಕಡೆ ಹೋಗ್ತಾ ಇದ್ದಾರೆ. ಜಸ್ಟ್ ಫೋನ್ ಕಾಲ್ ಮುಖಾಂತರ ಡೈರೆಕ್ಷನ್ ತಗೊಂಡು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇದೆ ಸರ್. ಅಂದ್ರೆ ಟೀಮ್ ಅಲ್ಲಿ ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋರು ಕ್ರಿಯೇಟ್ ಆಗ್ತಿದ್ದಾರೆ. ಇದು ತುಂಬಾ ಖುಷಿ ಇದೆ ಸರ್. ಅಂಡ್ ಅವರಿಗೂ ಕೂಡ ರಿಟೇಲಿಂಗ್ ಮಾಡೋದನ್ನ ಕಲಿಸ್ತಾ ಇದೀವಿ. ನನ್ನ ಆಕ್ಷನ್ ಸರ್ ಪ್ರತಿದಿನ ಎಲ್ಲಿಗೆ ಹೋದ್ರು ಕೂಡ ಅಂಡ್ ಹೋಮ್ ಮೀಟಿಂಗ್ ಹೋದ್ರು ಅಥವಾ ಎಲ್ಲೇ ಜರ್ನಿ ಮಾಡಿದ್ರು ಕೂಡ 3-4 ಜನರನ್ನ ಹೊಸ ಜನರನ್ನ ಕನೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ, ನಂಬರ್ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಅವರಿಗೆ ಫಾಲೋ ಅಪ್ ಮಾಡಿ ಈ ಅವಕಾಶದ ಬಗ್ಗೆ ಅವರಿಗೆ ಅಪ್ರೋಚ್ ಮಾಡ್ತಾ ಇರ್ತೀನಿ ಅಂಡ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸರ್. ಇದ್ರ ಮುಖಾಂತರ ಟೀಮ್ ಅನ್ನ ಮಲ್ಟಿಪಲ್ ಮಾಡ್ತಾ ಇದ್ದೀನಿ ಅಂಡ್ ಆಕ್ಷನ್ ಕೂಡ ತುಂಬಾ ರಿಸಲ್ಟ್ ಓರಿಯೆಂಟೆಡ್ ಆಗಿ ಬರ್ತಾ ಇದೆ ಸರ್. ಓಕೆ, ಈಗ ರೈಸಿಂಗ್ ಸ್ಟಾರು ಮತ್ತೆ ಎಂ ರೈಸ್ ಬಗ್ಗೆ ಏನ್ ನಡೀತಾ ಇದೆ ಟೀಮ್ ನಲ್ಲಿ? ಎಸ್ ಸರ್, ಇವಾಗ ಆಲ್ರೆಡಿ ಲಾಸ್ಟ್ ಮಂತ್ ಎಂ ರೈಸ್ ಅನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. ಜೊತೆಗೆ ಈ ಮಂತ್ ಅಲ್ಲಿ ನನ್ನ ಟೀಮ್ ಇಂದ 4 ಜನರನ್ನ ಎಂ ರೈಸ್ ಟ್ರಿಪ್ ಗೆ ಕ್ವಾಲಿಫೈಡ್ ಮಾಡಿ ಕೆಳಗಡೆ 16 ಜನರನ್ನ ರೈಸಿಂಗ್ ಸ್ಟಾರ್ ತರಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದೀನಿ ಸರ್. ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 2-3 ಲೆಗ್ ಅಲ್ಲಿ ಸೆಕೆಂಡ್ ಜನರೇಷನ್ 2-3 ಜನಗಳು ಆಲ್ರೆಡಿ ಬಿಲ್ಡ್ ಆಗಿದ್ದಾರೆ. ಕಂಪ್ಲೀಟ್ ಆಗಿದೆ ಅಂಡ್ ಅವರು ಕೂಡ ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅಂಡ್ ಇವತ್ತು ಕೂಡ ಸರ್ ದಾವಣಗೆರೆ ವರ್ಕ್ಶಾಪ್ ಅಲ್ಲಿ ನನ್ನ ಜೊತೆ 4 ಜನ ಟೀಮ್ ಅನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ಬಯಸದೆ ಬಂದ ಭಾಗ್ಯ ತರ ನನಗೆ ಇವತ್ತು MC ಅಂಡ್ ಪರಿವರ್ತನೆ ಮಾಡೋದಕ್ಕೂ ಕೂಡ ರವಿ ಕುಲಕರ್ಣಿ ಸರ್ ಗುರುತಿಸಿ ಅವರು ನನಗೆ ಒಂದು ಸ್ಟೇಜ್ ಮಾಡಿಕೊಟ್ರು. ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಯ್ತು ಸರ್. ಇವತ್ತು ತುಂಬಾ ಖುಷಿ ಆಯ್ತು ಸರ್. ಈಗ ತಾನೇ ಮೆಸೇಜ್ ಹಾಕಿದ್ರು ನಮ್ಮ ಟಾಪ್ ಲೀಡರ್ ರವಿ ಕುಲಕರ್ಣಿ ಸರ್, ನಿನ್ನ MC ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಇದು ನಮಗೆ ತುಂಬಾ ಅವಶ್ಯಕತೆ ಇದೆ, ನಿಮ್ ತರ ಲೀಡರ್ಗಳು ಬರ್ಬೇಕಾಗಿದೆ. ಕೆಲವರು ನಾನು ದೊಡ್ಡ ಲೀಡರ್ ಆದ್ಮೇಲೆ ನಾನು ವೇದಿಕೆ ಹತ್ತೀನಿ ಅಂತ ಅನ್ಕೊಂತಾರೆ. ಬಟ್ ನಿನ್ನಲ್ಲಿ ಸ್ಪಿರಿಟ್ ಇದೆ, ಹುಮ್ಮಸ್ ಇದೆ, ಪ್ಯಾಷನ್ ಇದೆ ಅಂಡ್ ಡೆಡಿಕೇಶನ್ ಇದೆ. ಈಗಾಗಲೇ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಅಂತ ಟಾಪ್ ಲೀಡರ್ ರವಿ ಸರ್ ನಿಮ್ದು ಬೆಸ್ಟ್ ಬಂದಿರುತ್ತೆ. ಓಕೆ, ನಾವು ಇನ್ನೊಬ್ರು ದೊಡ್ಡ ಲೀಡರ್ ನಮಗೆ ಸಿಕ್ಕಿದ್ದಾರೆ, ಅದಕ್ಕೋಸ್ಕರ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸಂದೀಪ್ ಅವರ ಎಕ್ಸ್ಟ್ರಾರ್ಡಿನರಿ ಸಾಧನೆ, ಅಚೀವ್ಮೆಂಟ್, ಗ್ಲೋರಿ ಅಂಡ್ ಫಾಸ್ಟ್ ಆಗಿ ಗ್ರೋತ್ ಆಗ್ತಿದೆ. ಲಾಸ್ಟ್ ಮಂತ್ ಬಿಸ್ನೆಸ್ ಈಗಾಗಲೇ ಬಂದಿದೆ ಅಂಡ್ ಒಳ್ಳೆ ಪ್ರೆಸೆಂಟೇಶನ್ ಕೂಡ ಮಾಡಿದ್ದಾರೆ, MC ಆಗಿದ್ದಾರೆ. ಎಲ್ರು ವಿಶ್ ಮಾಡ್ಬೋದು. ಸರ್ ನೀನ್ ಫ್ಯಾನ್ ಆಗಿದ್ದೀನಿ ಅಂತ ಮೆಸೇಜ್ ಹಾಕಿದ್ದಾರೆ. ಓಕೆ, ಹಿಂದೆ ಗಣೇಶ್ ದೇವಡಿಗ ಬಗ್ಗೆನೂ ಅದೇ ತರ ಮಾತಾಡಿದ್ರು. ಸುಮಾರು 18 ವರ್ಷದ ಹಿಂದೆ ರವಿ ಕುಲಕರ್ಣಿ ಅವರು. ಓಕೆ, ಅಷ್ಟೊಂದು ಎಮೋಷನಲ್ ಆಗಿದ್ರು. ಅದೇ ತರನೇ ದೊಡ್ಡ ಲೀಡರ್ ನೀನ್ ಗುರ್ತಿಸ್ತಾ ಇದಾರೆ ಅಂತ ಹೇಳಿದ್ರೆ ನಿನಗೆ ಉಜ್ವಲ ಭವಿಷ್ಯ ಇದೆ. ಓಕೆ, ಏನ್ ಅನಿಸ್ತಾ ಇದೆ ಸಂದೀಪ್ ನಿನಗೆ? ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಮತ್ತೊಂದ್ಸಲ. ಎಸ್ ಸರ್, ದೊಡ್ಡ ವೇದಿಕೆ ಕಾಯ್ತಾ ಇದೆ. ಮೊದಲನೇದಾಗಿ ಖುಷಿ ಆಗ್ತಿದೆ ಸರ್. ಯಾಕೆಂದ್ರೆ ಇದೊಂದು ಮೊದ್ಲಿಗೆ ಏನಂತಂದ್ರೆ ಡ್ರೀಮ್ಸ್ ಹಿಂದೆ ಕಾರು, ಮನೆ, ಲಕ್ಷ ಈ ತರ ಸಂಪಾದನೆ ಮಾಡ್ಬೇಕಂತ ಅದರಿಂದೇ ಓಡ್ತಾ ಇದ್ದೆ ಸರ್. ಅಲ್ಲಿ ಕೂಡ ಸ್ವಲ್ಪ ರೆಕಗ್ನೇಷನ್ ಸಿಗ್ತಾ ಇತ್ತು, ಗುರುತಿಸ್ತಾ ಇದ್ರು. ಬಟ್ ಇಷ್ಟರ ಮಟ್ಟಿಗೆ ಆಗ್ತಾ ಇರ್ಲಿಲ್ಲ ಸರ್. ಯಾವಾಗ ಒಂದು ಮಿಷನ್ ನ ಫಿಕ್ಸ್ ಮಾಡ್ಕೊಂಡು ಅದರಿಂದೇ ಓಡೋದಕ್ಕೆ ಶುರು ಮಾಡಿದೆ, ಜನರ ರಿಲೇಟೆಡ್ ಅಲ್ಲಿ ನನ್ನ ಒಂದು ಮಿಷನ್ ನ ಫಿಕ್ಸ್ ಮಾಡ್ಕೊಂಡೆ. ಅಲ್ಲಿಂದ ನಿಜವಾಗ್ಲೂ ಸರ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ ಲೈಫಿಗೆ ಅಂಡ್ ನನ್ನ ಒಂದು ಬಿಸ್ನೆಸ್ ಅಲ್ಲಿ ಕೂಡ. ನಿಜವಾಗ್ಲೂ ಸರ್ ಇದನ್ನ ಅದರಲ್ಲೂ ಎಕ್ಸ್ಪೆಷಲಿ ಈ ಮಂತ್ ಸರ್ ಇದು 7ನೇ ತಿಂಗಳು ನನ್ನ ಲೈಫಿಗೆ ಇದೊಂದು 7ನೇ ಅಧ್ಯಾಯ. ನಿಜವಾಗ್ಲೂ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಟೀಮ್ ವಿತ್ ನಮಗೂ ಕೂಡ ಸಿಗ್ತಾ ಇದೆ ಸರ್. ಇದನ್ನ ಹಿಂಗೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತೀನಿ ಸರ್. ಸೂಪರ್, ಥ್ಯಾಂಕ್ ಯು ಸಂದೀಪ್.
ವಿಶೇಷವಾಗಿ ಮೈಂಡ್ ಸೆಟ್ ಇಂಪಾರ್ಟೆಂಟ್. ನಿನಗೆ ಸಡನ್ ಆಗಿ ಒಂದು ಆಪರ್ಚುನಿಟಿ ಬಂದಿದೆ, ಅವಕಾಶ ಅದೇ ತರನೇ ಬರ್ತಾ ಇರ್ತದೆ, ಅದನ್ನ ಗ್ರ್ಯಾಬ್ ಮಾಡಬೇಕು. ನೀನು ಹಿಂದೆ ಮುಂದೆ ನೋಡಿಲ್ಲ ಅಲ್ಲಿ. ನಾನು ತಯಾರಿ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು, ಮೈಂಡ್ ಸೆಟ್ ಆಗಿರ್ಬೋದು, ಯಾಕೆಂದ್ರೆ ನೀನು ಎಕ್ಸ್ಪೀರಿಯನ್ಸ್ ಇಲ್ಲ, ದೊಡ್ಡ ದೊಡ್ಡ ವೇದಿಕೆನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ಬಟ್ ಲೀಡರ್ ಯಾವತ್ತೂ ಕೂಡ ವೇಟ್ ಮಾಡ್ತಾ ಇರ್ತಾರೆ, ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಗ್ರ್ಯಾಬ್ ಮಾಡ್ತಾರೆ. ಅವಕಾಶನ ಬಳಸ್ಕೊಂಡಿದ್ಯಾ, ಮುಂದೆ ದೊಡ್ಡ ದೊಡ್ಡ ವೇದಿಕೆ ಫಿಸಿಕಲ್ ಆಗ್ಲಿ ಡಿಜಿಟಲ್ ಆಗ್ಲಿ ನಿಮಗೆ ಒದಗಿ ಬರ್ತಾ ಇದೆ. ಸೊ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನ್ನ ಆಕ್ಷನ್ ಎಕ್ಸ್ಟ್ರಾರ್ಡಿನರಿ. ಮೊದಲು ನೀನು ಯಾವುದೇ ಟ್ರೈನಿಂಗ್ ಮಿಸ್ ಮಾಡಿದ್ರೆ ನೀನ್ ಬರ್ತಾ ಇದ್ದೆ, ಇವತ್ತು ನಿನ್ ಟೀಮ್ ಜೊತೆಗೆ ಬರ್ತಾ ಇದೆ, ಅಂಡ್ ಲೀಡರ್ಸ್ ಕೂಡ ಕ್ರಿಯೇಟ್ ಆಗ್ತಿದ್ದಾರೆ. ಇದೇ ವೇಗದಲ್ಲಿ ಹೊರಟಾಗ ನೀನು ಮಿಲೇನಿಯರ್ಗಳು ಕೂಡ ಸೃಷ್ಟಿ ಮಾಡ್ತೀಯಾ, ಮಿಲೇನಿಯರ್ ಕೂಡ ಆಗ್ತೀಯಾ ನೀನು. ಥ್ಯಾಂಕ್ ಯು. ಓಕೆ, ಈಗ ಲಾಸ್ಟ್ ಎಸ್ ಆನಂದ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆನಂದ್ ಕುಂಬಾರ್ ಅಂತ ಕಾಣ್ತಾ ಇದೆ. ಎಸ್, ಅನದರ್ ಬಿಗ್ ಲೀಡರ್ ಅಂಡ್ ಬೆಸ್ಟ್ ಟ್ರೈನರ್. ವೆಲ್ಕಮ್ ಆನಂದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ ಸರ್. ಬಿಸ್ನೆಸ್ ನ ವೇ ಹೋಗ್ತಿರುವಂತದ್ದು ಆ ಒಂದು ತುಂಬಾ ಫೀಲ್ ಆಗ್ತಿದೆ. ಗೆಲ್ಲೋದ್ರ ಕಡೆ ಚಿಂತೆ ಮಾಡ್ತಾ ತುಂಬಾ ಟೈಮ್ ನಾನು ಇದ್ ಮಾಡಿದೆ. ಬಟ್ ಈಗ ಈ ಹೊಸ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಗೆಲ್ಸೋ ಕಡೆ ವರ್ಕ್ ಮಾಡ್ತಿದ್ದೀನಿ. ಲಾಸ್ಟ್ ಮಂತ್ 5 ಜನ ಎಂಬ್ರೈಸ್ ಕ್ವಾಲಿಫೈ ಮಾಡ್ಸಿದ್ದೀನಿ. ಈ ಮಂತ್ 10 ಜನ ಎಕ್ಸ್ಟ್ರಾ ಟಾರ್ಗೆಟ್ ತಗೊಂಡಿದ್ದೀನಿ. ಅಂಡ್ ಅದ್ರ ಜೊತೆಗೆ ಯಾರಿಗೆ ಟಚ್ ಮಾಡಿದ್ರು ರೈಸಿಂಗ್ ಸ್ಟಾರ್ ಅನ್ನುವಂತ ಕಾನ್ಸೆಪ್ಟ್ ತುಂಬಾ ಸಪೋರ್ಟ್ ಆಗ್ತಿದೆ ಸರ್. ಒಂದು 400 ರುಪೀಸ್ ತನಕ ಒಂದು ಅರ್ನಿಂಗ್ಸ್ ಇದೆಯಲ್ಲ ಬೇಸಿಕ್ ಲೆವೆಲ್ ಅಲ್ಲಿ, ಅದು ತುಂಬಾ ಕ್ಲಿಕ್ ಆಗ್ತಿದೆ, ತುಂಬಾ ಸಪೋರ್ಟ್ ಆಗ್ತಿದೆ. ಇಂಡಿವಿಜುವಲ್ ಪರ್ಸನಲಿ ತಗೊಳಕ್ ಬಂದವರು ಕೂಡ ಇವತ್ತು ಅಟ್ಲೀಸ್ಟ್ ರೈಸಿಂಗ್ ಸ್ಟಾರ್ ಗಾರು ವರ್ಕೌಟ್ ಮಾಡೋ ಲೆವೆಲ್ ರೆಡಿ ಆಗ್ತಿದ್ದಾರೆ. ಅಂಡ್ ರಿಟೇಲಿಂಗ್ ನಾನ್ ಹ್ಯಾಬಿಟ್ ಹಾಕೊಂಡ ನಂತರ ಟೀಮ್ ಅಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಿದೆ. ಆಲ್ರೆಡಿ 40% ಬಿಸ್ನೆಸ್ ಕಂಪ್ಲೀಟ್ ಬಂದಿದೆ ಲಾಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ. ಅಂಡ್ 15th ಒಳಗಡೆ 100% ಕಂಪ್ಲೀಟ್ ಮಾಡಿ ನೆಕ್ಸ್ಟ್ 15 ಡೇಸ್ ಕಂಪ್ಲೀಟ್ ಹೊಸ ಬಿಸ್ನೆಸ್ ವರ್ಕೌಟ್ ಮಾಡ್ತಿದ್ದೀನಿ ಸರ್. ಅಂಡ್ ಅದ್ರ ಜೊತೆಗೆ ಹೊಸದಾಗಿ ಯಾರೆಲ್ಲ ಬರ್ತಿದ್ದಾರೆ ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಡ್ರೀಮ್ ಸೆಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಸಮೀರ್ ಸರ್ ಇವೆಂಟ್ಗೂ 20 ಟಿಕೆಟ್ ಸಿಕ್ಕಿದೆ. ಅಂಡ್ ಇನ್ನು ರಿಲೇಟಿವ್ಸ್ ಹತ್ರ ಕೇಳ್ತಿದ್ದೀನಿ, ಇನ್ನು ಎಕ್ಸ್ಟ್ರಾ ಸಿಗತ್ತೇನೋ ಅಂತ ಗೊತ್ತಿಲ್ಲ. ಸೊ ಖುಷಿ ಆಗ್ತಿದೆ ಸರ್, ತುಂಬಾ ಚೆನ್ನಾಗಿ ಸಪೋರ್ಟ್ ಆಗ್ತಿದೆ. ಅಂಡ್ ಗೋವಾ ಟ್ರಿಪ್ಗೂ ಕೂಡ ಟೀಮಲ್ಲಿ ಹೊರಟಿದ್ದಾರೆ, ನಾನು ಮಲೇಷ್ಯಾಗೆ ಹೋಗ್ತಿದ್ದೀನಿ. ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ತಿದೆ ಅಂಡ್ ಬಿಸ್ನೆಸ್ ನ ಫ್ಲೋ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್, ವೆರಿ ಕ್ರಿಸ್ಪ್, ಶಾರ್ಟ್ ಅಂಡ್ ಸ್ವೀಟ್ ಅಂಡ್ ಅಪ್ ಟು ದ ಪಾಯಿಂಟ್. ಅಂಡ್ ಎಕ್ಸಾಕ್ಟ್ಲಿ ಏನ್ ಮಾಡಿದ್ಯಾ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಇಲ್ಲಿ ಅನುಭವ ಹಂಚ್ಕೊಂಡಿದ್ಯಾ. ನಿನ್ನ ಪ್ರೆಸೆಂಟೇಷನ್, ನಿನ್ನ ಶೇರಿಂಗ್ಸ್ ಪ್ರತಿಯೊಂದು ಕೂಡ ತುಂಬಾ ಇನ್ಸ್ಪೈರಿಂಗ್ ಆಗಿರ್ತದೆ. ತುಂಬಾ ಜನ ಇವನ್ ಸೀನಿಯರ್ ಲೀಡರ್ಗಳು ಕೂಡ ನಿನ್ನ ಒಂದು ಮಾದರಿಯಾಗಿ ತಗೊಂತಾ ಇದ್ದಾರೆ, ಇನ್ಸ್ಪಿರೇಷನ್ ಆಗಿ ತಗೊಂತಾ ಇದ್ದಾರೆ. ಈ ತರ ಹೊಸ ಹೊಸ ಮುಖಗಳು, ನಮಗೆ ಹೊಸ ಹೊಸ ಲೀಡರ್ಗಳು ಬೇಕಾಗಿದ್ದಾರೆ. ಅಂಡ್ ಲಾಸ್ಟ್ ಮಂತ್ ಬಿಸ್ನೆಸ್ ಆಲ್ರೆಡಿ ಆಲ್ಮೋಸ್ಟ್ 40-50-60% ಅನ್ನ ನೀನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ತುಂಬಾ ಜನ ಅಚೀವರ್ಸ್ ಕ್ರಿಯೇಟ್ ಮಾಡ್ತಿದ್ಯಾ, ತುಂಬಾ ಜನ ಎಂಬ್ರೈಸ್ ಕ್ವಾಲಿಫೈ ಮಾಡಿಸಿದ್ಯಾ. ರಿಯಲಿ ಹ್ಯಾಟ್ಸ್ ಆಫ್. ಇದೇ ತರ ಮೇ ಮಂತ್ ಬಿಸ್ನೆಸ್ ಜೂನ್ ಡಬಲ್ ಆಯ್ತು ಸರ್. ಜೂನ್ ಡಬಲ್ ಜುಲೈ ತೆಗಿಬೇಕು ಅಂತ ಟಾರ್ಗೆಟ್ ತಗೊಂಡಿದ್ದೀನಿ ಸರ್. ಎಕ್ಸ್ಟ್ರಾರ್ಡಿನರಿ. ಸೊ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದು ನಿಜವಾದ ಪ್ರೋಗ್ರೆಸ್, ನಿಜವಾದ ಗ್ರೋತ್. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸಕ್ಸಸ್ ಈಸ್ ಅನ್ ಹ್ಯಾಬಿಟ್ ಅಂತಾರೆ, ಫೇಲ್ಯೂರ್ ಈಸ್ ಆಲ್ಸೋ ಹ್ಯಾಬಿಟ್. ಓಕೆ, ಏನು ಅಂದ್ರೆ ನಾನು ಮೇಲೆ ಏರ್ತಾ ಇದ್ದೀನಿ, ಏಣಿ ಏರ್ತಾ ಇದ್ದೀನಿ ಅಂದ್ರೆ ಗ್ರೋತ್ ಆಗ್ತಾನೆ ಇರ್ತದೆ. ಕಂಟಿನ್ಯೂಸ್ ಗ್ರೋತ್. ಒಂದ್ಸಲ ಫಾರ್ಮ್ ಅಲ್ಲಿ ಇದಾರೆ ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾರೆ, 50, 60, 70 ಹೊಡಿತಾನೆ ಇರ್ತಾರೆ. ಓಕೆ, ಸೊ ರಿವರ್ಸ್ ಈಸ್ ಆಲ್ಸೋ ಟ್ರೂ. ಫೇಲ್ಯೂರ್ ಈಸ್ ಆಲ್ಸೋ ಎನ್ ಹ್ಯಾಬಿಟ್. ಒಂದ್ಸಲ ಬೀಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಾರ್ಮ್ ಹೊರಟೋಯ್ತು ಅಂತ ಹೇಳಿದ್ರೆ ಮೇಲೆ ಡಕ್ಔಟ್, 5 ರನ್ನಿಂಗ್ ಔಟ್, 20 ರನ್ನಿಂಗ್ ಔಟ್. ಅದೇ ತರನೇ ನಮ್ ಬಿಸ್ನೆಸ್ ಅಲ್ಲೂ ಅಷ್ಟೇ. ಕೆಲವರು ಗ್ರೋತ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಲಗಾತಾರ್ ಕಂಟಿನ್ಯೂಸ್ ಗ್ರೋತ್ ಸೂಪರ್ ಗ್ರೋತ್ ಕಡೆ ಹೋಗ್ತಾ ಇರ್ತದೆ. ಇನ್ನ ಕೆಲವ್ರಿಗೆ ಮೈಂಡ್ ಸೆಟ್ ಇಲ್ಲದೆ ಇದ್ದಾಗ, ಆಕ್ಷನ್ ಸರಿಯಾದ ರೀತಿ ಮಾಡದೇ ಇದ್ದಾಗ, ಹಾರ್ಡ್ ವರ್ಕ್ ಮಾಡದೇ ಇದ್ದಾಗ ಡೌನ್ ಹೋಗಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಡೌನ್ ಇಳಿತಾನೆ ಇರ್ತಾರೆ. ಓಕೆ, ಬಿಸ್ನೆಸ್ ಹಾವು ಎಣ್ಣಿ ಆಟ ಇದ್ದಾಗೆ. ಸರಿಯಾದ ರೀತಿ ಪ್ಲಾನ್ ಮಾಡ್ಕೊಂಡ್ರೆ, ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದ್ರೆ, ಪ್ರಿಪರೇಷನ್ ಸ್ಟ್ರಾಂಗ್ ಆಗಿದ್ರೆ, ವಿಲ್ ಪವರ್ ಮತ್ತೆ ಇಂಟೆನ್ಷನ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಏಣಿ ಏರ್ತಾ ಇರ್ತೀರಾ. ಓಕೆ, ಇಂಟೆನ್ಷನ್ ಸರಿ ಇಲ್ಲ, ತಾತ್ಕಾಲಿಕವಾಗಿ ಅಷ್ಟೇ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಶಾರ್ಟ್ ಟರ್ಮ್ ಮಾತ್ರ ಥಿಂಕಿಂಗ್ ಇದೆ, ಓಕೆ, ಜಸ್ಟ್ ನನಗೆ ವಿಲ್ ಪವರ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ, ಪ್ರಿಪರೇಷನ್ ಇಲ್ಲ, ಎಜುಕೇಶನ್ ತಗೋತಾ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಏಣಿ ಹಾವು ಕಚ್ಕೊಂಡು ಕೆಳಗಿಳಿಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸಕ್ಸಸ್ ಅನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಅದಕ್ಕೆ ಥಿಂಕಿಂಗು, ಬಿಹೇವಿಯರ್. ಸಕ್ಸಸ್ ಅಂದ್ರೆ ಬೇರೆ ಇನ್ನೇನು ಅಲ್ಲ, ಏನು ಅಂತ ಹೇಳಿದ್ರೆ ನಮ್ಮ ಒಂದು ಆಲೋಚನೆ ತುಂಬಾ ಸ್ಟ್ರಾಂಗ್ ಆಗ್ಬೇಕು. ಓಕೆ, ನಮ್ಮ ಆಲೋಚನೆ ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಾವೆಲ್ಲರೂ ಕೂಡ ಬೆಳೆತೀವಿ. ಆಲ್ ರೈಟ್. ಓಕೆ, ಇವತ್ತಿನ ಒಂದು ಸೆಷನ್ ಅನ್ನ ಏನೀಗ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇದುವರೆಗೂ ಶೇರಿಂಗ್ಸ್ ಆಗಿದೆ, ಇನ್ನೂ ಇದೆ ಶೇರಿಂಗ್ಸ್. ಓಕೆ, ನಮ್ಮ ಗುರು ಬಸವರಾಜು ವಿಶೇಷವಾದ ಶೇರಿಂಗ್ ಇದೆ, ನಾನು ಆಮೇಲೆ ತಗೋತೀನಿ. ಒಂದು ಸ್ಟೋರಿ ಮುಖಾಂತರ ಇವತ್ತಿನ ಒಂದು ಸೆಷನ್ಗೆ ನಾನು ಶುಭ ಆರಂಭ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಫೇವರೇಟ್ ಸ್ಟೋರಿ. ಓಕೆ, ಸೊ ಒಂದು ಯಾವುದ್ರಲ್ಲಿ ಅಂತ ಹೇಳಿದ್ರೆ ಬಾಸ್ಕೆಟ್ ಬಾಲ್ ಅಲ್ಲಿ ಲೆಜೆಂಡರಿ ಪ್ಲೇಯರ್ ಇದ್ದಾರೆ. ಓಕೆ, ಇಡೀ ಜಗತ್ತು ಕೊಂಡಾಡ್ತಕ್ಕಂತಹ ಬಾಸ್ಕೆಟ್ ಬಾಲ್ ನಂಬರ್ 1 ಪ್ಲೇಯರ್ ಇದ್ದಾರೆ ಕ್ರಿಕೆಟ್ ಅಲ್ಲಿ, ಸಚಿನ್ ತೆಂಡೂಲ್ಕರ್ ತರ. ಓಕೆ, ಚಾಟ್ ಬಾಕ್ಸಿಗೆ ಬಂದು ಶೇರ್ ಮಾಡಿ ಅವ್ರ ಹೆಸರು ಯಾರಿಗೆ ಗೊತ್ತಿದೆ ಅಂತ ಹೇಳಿ. ಬಾಸ್ಕೆಟ್ ಬಾಲ್ ಅಲ್ಲಿ
ಜಗತ್ತಿನಾದ್ಯಂತ ಅತಿ ದೊಡ್ಡ ಅಪ್ರತಿಮ ಸಾಧನೆ ಮಾಡಿ ಲೆಜೆಂಡರಿ ಆಗಿರ್ತಕ್ಕಂಥ ವ್ಯಕ್ತಿ. ಓಕೆ, ಸೊ ಸ್ವಲ್ಪ ನಮಗೆ ಜನರಲ್ ನಾಲೆಡ್ಜ್ ಇರ್ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಓಕೆ ಈ ವಿಚಾರದಲ್ಲಿ ಅವರ ಹೆಸರನ್ನ ಕೇಳಿದ್ದೀರಾ, ಓಕೆ, ಸೊ ಕ್ವಿಕ್ ಆಗಿ ಯಾರಾದ್ರೂ ಹೇಳ್ತೀರಾ, ಚಾಟ್ ಮಾಡ್ತೀರಾ? ಎಸ್, ಶ್ರೀಲಕ್ಷ್ಮಿ ಮೇಡಮ್, ಯು ಆರ್ ರೈಟ್, ಮೈಕಲ್ ಜೋರ್ಡಾನ್. ಓಕೆ, ಅವರ ಒಂದು ರಿಯಲ್ ಲೈಫ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸ್ ಅಂಡ್ ಅವರ ಸ್ಕಿಲ್ ಡೆವಲಪ್ಮೆಂಟ್ ಯಾವ ತರ ಇತ್ತು ಅಂತ ಹೇಳಿ, ಆ ವ್ಯಕ್ತಿನಲ್ಲಿ ಯಾವ ತರ ತುಡಿತಾ ಇತ್ತು ಅಂಡ್ ಅವರ ಸ್ಟೋರಿ ಮುಖಾಂತರ ನಾನು ನಿಮಗೆ ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರು ಏನ್ ಅಳವಡಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಒಂದು ನೀಗ್ರೋ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ಬಡತನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ಎಜುಕೇಶನ್ ಜಾಸ್ತಿ ಇರೋದಿಲ್ಲ, ಆದ್ರೆ ತುಂಬಾ ಡ್ರೀಮ್ ತುಂಬಾ ಪವರ್ಫುಲ್ ಆಗಿರ್ತದೆ, ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸು, ಜಸ್ಟ್ ಒಂದು 11th ಸ್ಟ್ಯಾಂಡರ್ಡ್ ಅಲ್ಲ, ಓಕೆ, ಐ ಥಿಂಕ್ 14-15 ಇಯರ್ಸ್ ಏಜ್ ಅಲ್ಲಿ ಇರ್ತಾರೆ. ಓಕೆ, ಹೈಸ್ಕೂಲ್ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಓಕೆ ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಒಂದು ಸ್ಟೋರಿ ಇದು. ಹಳಬ್ರಿಗೆ ಗೊತ್ತಿದೆ ಈ ಸ್ಟೋರಿ, ಬಟ್ ರಾಜು ಸರ್ ಏನ್ ಹೇಳ್ತಾರೆ ಗೊತ್ತು ನನಗೆ ಅಂತ ಕುತ್ಕೊಳ್ಕೋಬೇಡಿ, ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಾ. ಬಟ್ ಈ ಸ್ಟೋರಿನಲ್ಲಿ ತುಂಬಾ ಕಲಿಕೆ ಇದೆ. ಪ್ರತಿ ಸಲ ಕೇಳಿದಾಗಲೂ ಕೂಡ ಹೊಸದನ್ನ ಕಲಿತಾ ಇರ್ತೀರಾ. ಪ್ರತಿ ಸ್ಟೋರಿನಲ್ಲಿ ನಾನು ಹೊಸದ ಕಲಿತಾ ಇರ್ತೀನಿ. ಮೈಕಲ್ ಜೋರ್ಡಾನ್ ಆ ಟೈಮಲ್ಲಿ ಜಸ್ಟ್ ನಾರ್ಮಲ್ ಆವರೇಜ್ ಸ್ಟೂಡೆಂಟ್, ಆದ್ರೆ ತುಂಬಾ ವಿಲ್ ಪವರ್ ಇರ್ತದೆ, ದೊಡ್ಡ ಗುರಿ ಇರ್ತದೆ. ನನ್ನ ಲೈಫಲ್ಲಿ ಅಪ್ರತಿಮ ಸಾಧನೆ ಮಾಡಬೇಕು, ನಾನು ಆರ್ಡಿನರಿ ಆಗಿರಬಾರ್ದು, ಎಕ್ಸ್ಟ್ರಾಡಿನರಿ ಆಗ್ಬೇಕು ಅಂತ ಅನ್ಕೋತಾರೆ. ಆ ವಿಚಾರದಲ್ಲಿ ತಂದೆ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ತಂದೆ ತುಂಬಾ ಮೆಚುರಿಟಿ ಇರ್ತಕ್ಕಂತಹ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಹೋಗ್ಬಿಟ್ಟು ಕೇಳ್ತಾರೆ, ಡ್ಯಾಡಿ ನಾನು ಐ ವಾಂಟ್ ಟು ಬಿಕಮ್ ಒನ್ ಆಫ್ ದ ಫೈನೆಸ್ಟ್ ಚಾಂಪಿಯನ್ ಇನ್ ದಿಸ್ ವರ್ಲ್ಡ್. ಓಕೆ, ಐ ಡೋಂಟ್ ವಾಂಟ್ ಟು ಬಿ ಆರ್ಡಿನರಿ ಪರ್ಸನ್. ನನಗೆ ನೀವು ಗೈಡ್ ಮಾಡಿ, ನನಗೆ ಮಾರ್ಗದರ್ಶನ ಮಾಡಿ, ನಾನು ಯಾವ ತರ ಸಾರಿ ತಯಾರಿ ಆಗ್ಬೇಕು, ನನ್ನ ಪ್ರಿಪರೇಷನ್ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರ ತಂದೆ ಕೇಳ್ತಾರೆ. ಅವಾಗ ಅವರು ತಂದೆ ಹೇಳ್ತಾರೆ, ನಿಜವಾಗ್ಲೂ ನಿನಗೆ ಸಕ್ಸಸ್ ಬೇಕಾ, ನಿಜವಾಗ್ಲೂ ಎಕ್ಸ್ಟ್ರಾಡಿನರಿ ಆಗ್ಬೇಕಾ, ಚಾಂಪಿಯನ್ ಆಗ್ಬೇಕಾ? ಎಸ್ ಡ್ಯಾಡ್, ಐ ವಾಂಟ್ ಟು ಬಿ ಡಿಸ್ಟಿಂಗ್ವಿಶ್ಡ್ ಚಾಂಪಿಯನ್ ಇನ್ ದಿಸ್ ವರ್ಲ್ಡ್, ಔಟ್ಸ್ಟ್ಯಾಂಡಿಂಗ್ ನಾನು ಚಾಂಪಿಯನ್ ಆಗ್ಬೇಕು ಅಂತ ಹೇಳ್ತಾರೆ. ಓಕೆ ಫೈನ್, ನಿನಗೆ ನಾನು ಥಿಯರಿ ಹೇಳೋದಿಲ್ಲ, ನೀನು ಅದನ್ನ ಮಾಡು ಇದನ್ನ ಮಾಡು, ಸೆಲ್ಫ್ ಕಾನ್ಫಿಡೆನ್ಸು, ಗೋಲ್ ಸೆಟ್ಟಿಂಗ್, ಅದು ಯಾವುದನ್ನ ಮಾತಾಡಲ್ಲ. ಬಟ್ ನಾನು ನಿನಗೆ ಪ್ರಾಕ್ಟಿಕಲ್, ನಾನು ನಿನಗೆ ಟಾಸ್ಕ್ ಕೊಡ್ತೀನಿ, ಡೆಮೋ, ನೇರವಾಗಿ ಟಾಸ್ಕ್ ಇಳಿಬೇಕು, ಅಲ್ಲೇ ಕಲಿಕೆ ಆಗುತ್ತೆ. ಲೈವ್ ಡೆಮೋ, ಫೀಲ್ಡಿಗೆ ಹೋಗ್ಬಿಟ್ಟು ನೀನು ಆಕ್ಷನ್ ಮಾಡ್ತೀಯಾ, ಅಲ್ಲಿ ನಿನಗೆ ರಿಯಲ್ ನಿನಗೆ ಸಕ್ಸಸ್ ಸಿಗುತ್ತೆ, ಕಲಿತೀಯಾ ನೀನು ಅಂತ ಹೇಳ್ತಾರೆ. ಓಕೆ ಡ್ಯಾಡ್, ಐ ಆಮ್ ರೆಡಿ. ಒಂದು ಹಳೆ ಶರ್ಟ್ ಇರ್ತದೆ ಮನೆಯಲ್ಲಿ, ಆ ಶರ್ಟ್ ತೋರಿಸ್ಬಿಟ್ಟು ಕೇಳ್ತಾರೆ, ಮಗನೇ ಇದ್ರ ಬೆಲೆ ಎಷ್ಟಿರ್ಬೋದು ಮಾರ್ಕೆಟ್ ಅಲ್ಲಿ? ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕಪ್ಪ ಹಿಂಗ್ ನಮ್ ತಂದೆ ಈ ತರ ಕೇಳ್ತಾ ಇದಾರೆ? ಅಪ್ಪ ಏನಪ್ಪ ಇದು ಹಳೆ ಬಟ್ಟೆ, ಓಕೆ ಮುದುರು ಬಿಟ್ಟಿದ್ದಾರೆ, ರಿಂಕಲ್ಸ್ ಎಲ್ಲ ಬಂದ್ಬಿಟ್ಟಿದೆ, ಏನಪ್ಪಾ ಅವರು ಡಾಲರ್ ಅಲ್ಲಿ ಮಾತಾಡ್ತಾರೆ, ನಾನು ರುಪೀಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಸುಮಾರು ಒಂದು 40 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆ ಇದು. ಅವ್ರು ಹೇಳ್ತಾರೆ, ಅಪ್ಪ ಒಂದು 150 ರೂಪಾಯಿ ಇರ್ಬೋದು ಇದ್ರ ಬೆಲೆ ಅಂತ ಹೇಳ್ತಾರೆ. ಓಕೆ ಫೈನ್, ನೋಡು ಮಗನೇ, ಇದಕ್ಕೆ ನಾನು ಟಾಸ್ಕ್ ಕೊಡ್ತಾ ಇದ್ದೀನಿ, ನೀವು ಒಂದಿನ ಟೈಮ್ ತಗೋಬೇಕಾದ್ರೆ, ಆದ್ರೆ ಇದನ್ನ ಕನಿಷ್ಠ 500 ರೂಪಾಯಿಗೆ ಸೇಲ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಅವಾಗ ಆಶ್ಚರ್ಯ ಆಗುತ್ತೆ, ಏನಿದು 100-150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಹಳೆ ಶರ್ಟು, ಓಕೆ ತುಂಬಾನೇ ಕೊಳೆ ಆಗ್ಬಿಟ್ಟಿದೆ, ಇದನ್ನ ಇವರು 500 ರೂಪಾಯಿಗೆ ಸೇಲ್ ಮಾಡಕ್ ಹೇಳ್ತಿದಾರಲ್ಲ. ಓಕೆ, ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡು ತಗೊಂಡು ಹೋಗ್ಬಿಟ್ಟು ಆ ಶರ್ಟ್ ನ ನೀಟಾಗಿ ಕ್ಲೀನ್ ಮಾಡ್ತಾರೆ, ಐರನ್ ಮಾಡ್ತಾರೆ. ಅದಾದ ನಂತರ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಶರ್ಟ್ ಅನ್ನ ಹೋಗ್ಬಿಟ್ಟು ಒಂದು ಕಾಲೇಜು ಹೊರಗಡೆ ಹೋಗ್ಬಿಟ್ಟು ಮಾರ್ಕೆಟ್ ಹತ್ರ ಇರ್ತದೆ, ಅಲ್ಲಿ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಒಂದ್ 3-4 ಗಂಟೆ ಪ್ರಯತ್ನ ಮಾಡ್ತಾರೆ. ಎಸ್, ಅದು 500 ರೂಪಾಯಿಗೆ ಸೇಲ್ ಆಗುತ್ತೆ. ಆ ಅಮೌಂಟ್ ಅನ್ನ ತಗೊಂಡ್ಬಂದು ತಂದೆ ಕೈಲಿ ಕೊಡ್ತಾರೆ. ಅಪ್ಪ ನಾನು ಮಾಡಿದೀನಿ ಇದನ್ನ ಅಂತ ಹೇಳಿ. ಓಕೆ, ನನ್ನ ಆಯ್ತಾ, ನನ್ನ ಕೆಲಸ, ನನ್ನ ಟಾಸ್ಕ್ ಮುಗಿತಾ ಅಂತ ಹೇಳ್ತಾರೆ. ಇಲ್ಲ ನಾಳೆ ಬಾ, ನಾಳೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ ಅಂತ ಹೇಳ್ತಾರೆ. ಹೌದಾ, ಇನ್ನೇನ್ ಟಾಸ್ಕು? ಓಕೆ ಫೈನ್, ಬರ್ತಾರೆ. ಮತ್ತೆ ಏನಂತ ಹೇಳಿದ್ರೆ, ಸೊ ಅದೇ ತರದ ಇನ್ನೊಂದು ಶರ್ಟ್ ಇರ್ತದೆ, ಆ ಶರ್ಟ್ ಅನ್ನ ತೋರಿಸ್ಬಿಟ್ಟು ಕೇಳ್ತಾರೆ, ಇದ್ರ ಕಾಸ್ಟ್ ಎಷ್ಟಿರ್ಬೋದು? ಅಪ್ಪ ಹೇಳಿದ್ನಲ್ಲ 100-150 ರೂಪಾಯಿ ಅಷ್ಟೇನೆ. ನೆನೆ ಎಷ್ಟಕ್ಕೆ ಸೇಲ್ ಮಾಡಿದೆ? 500 ರೂಪಾಯಿಗೆ. ನಾಳೆ ಒಳಗಡೆ ನೀನು ಈ ಶರ್ಟ್ ಅನ್ನ ಓಕೆ 2000 ರೂಪಾಯಿಗೆ ಸೇಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಿದು 500 ರೂಪಾಯಿಗೆ ಹೆಂಗೋ ಸೇಲ್ ಮಾಡಿದೆ, ನಾನು ಸ್ವಲ್ಪ ವ್ಯಾಲ್ಯೂ ಆಡ್ ಮಾಡಿದೆ, ಅದು ಸೇಲ್ ಆಯ್ತು. 2000 ರೂಪಾಯಿಗೆ ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಅಲ್ವಾ ಇದು? ಓಕೆ ನೋಡೋಣ. ಸೊ ಏನು ಒಂದು ಪ್ರಯತ್ನ ಅಂತಕ್ಕದ್ದು ಮಾಡೋಣ. ಅದಕ್ಕೆ ಏನಾದ್ರೂ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಅನ್ಕೊಂಡು ಆ ಶರ್ಟ್, ಅದೇ ತರ ಆ ಶರ್ಟ್ ತಗೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ತಾರೆ. ಕ್ಲೀನ್ ಮಾಡಿಸಿ ಐರನ್ ಮಾಡಿದ ನಂತರ ಜಸ್ಟ್ ಆಲೋಚನೆ ಮಾಡ್ತಾ ಇರ್ತಾನೆ, ಏನಾದ್ರೂ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಹೇಳಿ. ಅದಾದ ನಂತರ ಪೇಂಟ್ ಮಾಡ್ಬೇಕು ಅಂತಕ್ಕದ್ದು ಐಡಿಯಾ ಬರುತ್ತೆ. ಓಕೆ, ಒಂದಿಷ್ಟು ಎಕ್ಸ್ಪೋರ್ಟ್ ಸಪೋರ್ಟ್ ತಗೊಂಡು ಟಾಮ್ ಅಂಡ್ ಜೆರ್ರಿ ಆಗಿರ್ಬೋದು, ಇನ್ನೇನಾದ್ರೂ ಛೋಟಾ ಭೀಮ್ ತರ, ಓಕೆ ಸೊ ಮಕ್ಕಳು ಏನು ಸ್ಪೈಡರ್ ಮ್ಯಾನ್ ಆ ತರದ್ದೆಲ್ಲ ಒಂದಿಷ್ಟು ಚಿತ್ರನ ಬಿಡಿಸ್ತಾರೆ. ಅದು ಬಿಡಿಸಿದ ನಂತರ ಅದಕ್ಕೆ ವ್ಯಾಲ್ಯೂ ಆಡ್ ಆಗ್ತಾ ಹೋಗುತ್ತೆ. ಬಜಾರಲ್ಲಿ ಹೋಗ್ಬಿಟ್ಟು ಸೇಲ್ ಮಾಡಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ 2000 ರೂಪಾಯಿಗೆ ಅದು ಸೇಲ್ ಆಗುತ್ತೆ.
ಓಕೆ, ಒಂದು ಕೆಲವು ಗಂಟೆನಲ್ಲಿ ಆ ಒಂದು ಶರ್ಟ್ ಅನ್ನು 2,000 ರೂಪಾಯಿಗೆ ಸೇಲ್ ಮಾಡಿದ್ರು. ಅದು ಖುಷಿಯಾಗಿ ಮನೆಗೆ ಬರ್ತಾರೆ, ತಂದೆನ ಭೇಟಿ ಆಗ್ತಾರೆ, ತಂದೆಗೆ ಹೇಳ್ತಾರೆ ಈ ತರ 2,000 ರೂಪಾಯಿ ಕ್ಯಾಶ್ ಕೊಡ್ತಾರೆ, ತಂದೆ ಶಬಾಷ್ಗಿರಿ ಕೊಡ್ತಾರೆ, ವಿಶ್ ಮಾಡ್ತಾರೆ, ವಾವ್ ಮಗನೇ ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಅಪ್ಪ ಆಯ್ತಾ ನಂದು ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯ್ತಾ, ಇಲ್ಲ ಮಗನೇ ನಾಳೆ ನಿನಗೆ ಇನ್ನೊಂದು ಪರೀಕ್ಷೆ ಇದೆ, ಅದು ಅಗ್ನಿ ಪರೀಕ್ಷೆ ಅಂತ ಹೇಳ್ತಾರೆ. ಓಕೆ, ಮತ್ತೆ ನಾಳೆ ಬರ್ತಾರೆ, ಅದೇ ತರದ್ದು ಶರ್ಟ್ ಅನ್ನು ಕೊಡ್ತಾರೆ ಅವ್ರ ತಂದೆ. ಇದ್ರ ಬೆಲೆ ಎಷ್ಟಿರ್ಬೋದು? ಅಪ್ಪ 100-150 ರೂಪಾಯಿ ಇರ್ಬೋದು. ನೀ ಎಷ್ಟಕ್ಕೆ ಸೇಲ್ ಮಾಡಿದ ಇದುವರೆಗೂ? ಎಸ್ 500 ರೂಪಾಯಿಗೆ ಆಯ್ತು, ಇನ್ನೊಂದ್ ದಿನ 2,000ಕ್ಕೂ ಸೇಲ್ ಮಾಡಿದ್ದೀನಿ. ಓಕೆ, ಈಗ ಇನ್ನೊಂದು ಟಾಸ್ಕು ನಿನಗೆ, ಇನ್ನೊಂದು 2-3 ದಿನ ಟೈಮ್ ತಗೋಬೇಕಾದ್ರೆ 5 ದಿನ ಟೈಮ್ ತಗೋ, ಆದ್ರೆ ಈ ಶರ್ಟ್ ಅನ್ನ ನೀನು ಮಿನಿಮಮ್ ಅಂತ ಹೇಳಿದ್ರೆ 20,000ಕ್ಕೆ ಸೇಲ್ ಮಾಡ್ಬೇಕು ಅಂತ ಹೇಳ್ತಾರೆ. ತುಂಬಾ ಅವರಿಗೆ ಶಾಕ್ ಆಗ್ಬಿಡುತ್ತೆ. ಏನಿದು ಇಷ್ಟು ದೊಡ್ಡ ಟಾಸ್ಕ್ ಕೊಡ್ತಾ ಇದ್ದಾರೆ, ನಮ್ ತಂದೆಗೆ ಏನಾದ್ರೂ ತಲೆಗೆ ಕೆಟ್ಟಿದ್ಯಾ, ಈ ತರ ಎಲ್ಲ ಆಲೋಚನೆ ಬರ್ತದೆ. ಬಟ್ ಆದ್ರೂ ಕೂಡ ತಂದೆ ಗುರು ಇದ್ದಾಗೆ ಅವ್ರು ನಮ್ಗೆ ದೇವ್ರ ಸಮಾನ. ಓಕೆ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೋಗ್ತಾರೆ. ಸೊ ಆಲೋಚನೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಶರ್ಟ್ ನ ವಾಶ್ ಮಾಡಿದ್ರು, ಐರನ್ ಮಾಡಿಸಿದ್ರು, ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರ್ತದೆ ಅಲ್ಲಿ, ಅದೇನು ಅಂತ ಹೇಳಿದ್ರೆ ಅವ್ರ ಊರಿನ ಸ್ವಲ್ಪ ದೂರದಲ್ಲಿ ಸೊ ಒಬ್ರು ಫೇಮಸ್ ಹೀರೋಯಿನ್ ಬರ್ತಾ ಇರ್ತಾರೆ, ಫಿಲಂ ಶೂಟಿಂಗ್ ಗೋಸ್ಕರ ಬರ್ತಾ ಇರ್ತಾರೆ, ಫರಾ ಫ್ಯಾಸೆಟ್ ಅಂತೇಳಿ. ಆ ಕಾಲದಲ್ಲಿ ಹಾಲಿವುಡ್ ಹೀರೋಯಿನ್, ಟಾಪ್ ಹೀರೋಯಿನ್. ಅವ್ರು ಬರ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗಿ ಆ ಶರ್ಟ್ ಅನ್ನ, ಐರನ್ ಮಾಡತಕ್ಕಂಥ ಶರ್ಟ್ ಅನ್ನ ತಗೊಂಡು ಹೋಗ್ತಾರೆ. ಅಲ್ಲಿ ಶೂಟಿಂಗ್ ಎಲ್ಲ ಮುಗಿತದೆ. ಅದಾದ ನಂತರ ಫರಾ ಫ್ಯಾಸೆಟ್ ಮೇಡಮ್ ಅಂತ ಹೋಗ್ತಾರೆ. ಹೋಗ್ಬಿಟ್ಟು ಇವ್ರು ಪರಿಚಯ ಮಾಡ್ಕೊಂತಾರೆ. ಮೇಡಮ್ ನಾನು ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ. ಓಕೆ, ನಿಮ್ಮ ನೋಡಿ ನಾನು ಬೆಳಿತಾ ಇದ್ದೀನಿ, ನೀವೇ ನನಗೆ ದೊಡ್ಡ ಇನ್ಸ್ಪಿರೇಷನ್. ಓಕೆ, ಸೊ ನಿಮ್ ಬಗ್ಗೆ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೊಂದು ಫೇವರ್ ಮಾಡ್ತೀರಾ ಏನು ಅಂತ ಅವ್ರು ಕೇಳ್ತಾರೆ. ಓಕೆ, ಆಟೋಗ್ರಾಫ್ ಸೈನ್ ಮಾಡ್ಸ್ಕೊಂತಾರಲ್ವ, ಅದೇ ತರನೇ ಒಂದು ಶರ್ಟ್, ವಿಶೇಷವಾದ ಶರ್ಟ್ ತಗೊಂಡ್ಬಂದಿದ್ದೀನಿ ಮೇಡಮ್, ಆ ಶರ್ಟ್ ಮೇಲೆ ದಯವಿಟ್ಟು ನೀವು ಆಟೋಗ್ರಾಫ್ ಸೈನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಟೋಗ್ರಾಫ್ ಅನ್ನ ಸೈನ್ ಮಾಡ್ಬೇಕು ಅಂತ ಕೇಳಿದಾಗ ಓಕೆ ಅದಕ್ಕೇನಂತೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮಾರ್ಕರ್ ತಗೊಂಡು ಅದ್ರ ಮೇಲೆ ಸೈನ್ ಮಾಡ್ತಾರೆ. ಫರಾ ಫ್ಯಾಸೆಟ್ ಅವರು ಆಟೋಗ್ರಾಫ್ ಸೈನ್ ಮಾಡ್ತಾರೆ. ಓಕೆ, ಅವಾಗ ಏನಾಗುತ್ತೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಬಂದ್ಬಿಟ್ಟು ಈಗ ನಿಮಗೆ ಗೊತ್ತಿರೋ ಹಾಗೆ ಅದ್ರ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅವ್ರೇನ್ ಮಾಡ್ತಾರೆ, ಅದನ್ನ ಇಮಿಡಿಯೇಟ್ಲಿ ಆ ಒಂದು ಆಟೋಗ್ರಾಫ್ ಸೈನ್ ಆಗಿರ್ತಕ್ಕಂತಹ ಸೆಲೆಬ್ರಿಟಿ ಸೈನ್ ಮಾಡಿರ್ತಕ್ಕಂಥ ಶರ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದ್ರದ್ದು ಫೋಟೋ ಕ್ಲಿಕ್ ಮಾಡ್ತಾರೆ, ಒಂದು ಹೋರ್ಡಿಂಗ್ಸ್, ಒಂದು ಫ್ಲೆಕ್ಸ್ ಅನ್ನ ರೆಡಿ ಮಾಡ್ತಾರೆ. ಒಂದು ಶ್ರೀಮಂತರು ಮಕ್ಕಳು ಓದ್ತಕ್ಕಂಥ ಕಾಲೇಜ್ ಎದುರುಗಡೆ ಒಂದು ದೊಡ್ಡದಾಗಿ ಹೋರ್ಡಿಂಗ್ಸ್ ಅನ್ನ ನೇತಾಕ್ತಾರೆ. ಓಕೆ, ಒಂದು ಅಲ್ಲಿ ಚಾರ್ಟ್ ಅನ್ನ ರೆಡಿ ಮಾಡಿ ಹಾಕ್ತಾರೆ, ಅಲ್ಲಿ ಫ್ಲೆಕ್ಸ್ ಅನ್ನ ರೆಡಿ ಮಾಡಿ ಹಾಕ್ತಾರೆ. ಏನಂತ ಹೇಳಿದ್ರೆ, ಜಗತ್ತಿನ ಫೇಮಸ್ ಸೆಲೆಬ್ರಿಟಿ ಆಗಿರ್ತಕ್ಕಂಥ ಫರಾ ಫ್ಯಾಸೆಟ್ ಹೀರೋಯಿನ್ ಅವರು ಆಟೋಗ್ರಾಫ್ ಸೈನ್ ಮಾಡಿರ್ತಕ್ಕಂತಹ ಶರ್ಟು ಅದು ಹರಾಜಿಗಿದೆ ಅಂತ ಹೇಳ್ಬಿಟ್ಟು ಅವರು ಆ ತರ ಒಂದು ಮೆಸೇಜ್ ಅನ್ನ ಬರೆಸ್ತಾರೆ. ಓಕೆ, ಆ ತರ ಮೆಸೇಜ್ ಬರೆಸಿದಾಗ, ಇಂಥ ಟೈಮಲ್ಲಿ ಹರಾಜಿಗಿದೆ ಅಂತ ಹೇಳಿದಾಗ ಕಾಲೇಜ್ ಆವರಣದಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳು, ಹೊರಗಡೆ ಬೇರೆ ಕಾಲೇಜಿನವರು ಬರ್ತಾರೆ, ಪಬ್ಲಿಕ್ ಕೂಡ ಬರ್ತಾರೆ. ಅಲ್ಲಿ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಆಗುತ್ತೆ. ಇವ್ರಿಗೆ ಟಾರ್ಗೆಟ್ ಇದ್ದಿದ್ದು 20,000ಕ್ಕೆ ಸೇಲ್ ಮಾಡ್ಬೇಕು ಅಂತೇಳಿ. ಆದ್ರೆ ತುಂಬಾ ಡಿಮಾಂಡ್ ಬರ್ತದೆ. ಯಾಕೆಂತ ಹೇಳಿದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ಸೆಲೆಬ್ರಿಟಿಗಳು ಬಳಸ್ತಕ್ಕಂಥ ಯಾವುದೇ ವಸ್ತು ಸಿಕ್ಕಾಬಟ್ಟೆ ಡಿಮಾಂಡ್ ಇರ್ತದೆ, ಅದು ಏನೇ ಆಗಿರ್ಬೋದು. ಆದ್ರೆ ಆ ಶರ್ಟ್ ಮೇಲೆ ಅವರು ಆಟೋಗ್ರಾಫ್ ಸೈನ್ ಮಾಡಿರ್ತಕ್ಕಂಥದ್ದು ತುಂಬಾ ಡಿಮಾಂಡ್ ಆಗ್ತದೆ. ಅವರಿಗೆ ಟಾರ್ಗೆಟ್ ಇದ್ದು 20,000. ಆದ್ರೆ ಆ ಶರ್ಟ್ ಹೈಯೆಸ್ಟ್ ಬಿಡ್ ಆಗುತ್ತೆ. ಎಷ್ಟಕ್ಕೆ ಅಂತ ಹೇಳಿದ್ರೆ, ಆ ಒಂದು ಶರ್ಟ್ 2 ಲಕ್ಷ ರೂಪಾಯಿಗೆ ಸೇಲ್ ಆಗುತ್ತೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್. ಓಕೆ, ಮೈಕಲ್ ಜೋರ್ಡಾನ್ ಅತಿ ದೊಡ್ಡ ಲೆಜೆಂಡರಿ ಪ್ಲೇಯರ್ ಹಾಕಿಂತ ಮುಂಚೆ ಈ ತರದನ್ನ ಅವ್ರ ಹೈಸ್ಕೂಲ್ ಅಲ್ಲಿ ಇದ್ದಾಗಲೇ ಈ ತರ ಪ್ರಯೋಗ ಮಾಡ್ತಾರೆ, ಫೀಲ್ಡಿಗೆ ಹೋಗ್ತಾರೆ, ರಿಟೇಲ್ ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ, ಅಂಡ್ ವ್ಯಾಲ್ಯೂನ ಆಡ್ ಮಾಡ್ತಾರೆ. ವ್ಯಾಲ್ಯೂ ಆಡ್ ಮಾಡಿ ಓಕೆ, ಸೊ ಏನ್ ಮಾಡ್ತಾರೆ, ಅವ್ರ ತಂದೆಗೆ ಅವರು ಅದನ್ನ ವರದಿ ಸಲ್ಲಿಸ್ತಾರೆ. ಅವ್ರ ತಂದೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾರೆ. ಅವ್ರು ಅವತ್ತೇನೆ ವಿಶ್ ಮಾಡ್ತಾರೆ, ಎಸ್ ಮಗನೇ, ನೀನು ಥಿಯರಿ ಬೇಕಾಗಿಲ್ಲ, ಪ್ರಾಕ್ಟಿಕಲಿ ನೀನು ತುಂಬಾ ಅಚೀವ್ಮೆಂಟ್ ಅನ್ನು ಮಾಡಿದ್ಯಾ. ಇನ್ನು ಮುಂದೆ ನೀನು ಎಲ್ಲೋದ್ರೂ ಕೂಡ ನೀನು ತುಂಬಾ ದೊಡ್ಡ ಮಟ್ಟದಲ್ಲಿ ನೀನು ಅಚೀವ್ಮೆಂಟ್ ಮಾಡ್ತೀಯಾ. ಓಕೆ, ಮೆನಿ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಅವರು ವಿಶ್ ಮಾಡ್ತಾರೆ. ಎಸ್, ಇವಾಗ ನೀವು ವೆರಿ ಕ್ವಿಕ್ ಆಗಿ ಈ ಸ್ಟೋರಿಯಿಂದ ನೀವೇನ್ ಕಲ್ತ್ರಿ, ಇದನ್ನ ನಿಮ್ಮ ಲೈಫಿಗೆ ಯಾವ ತರ ಅಳವಡಿಸ್ಕೋತೀರಾ, ನಿಮ್ಮ ಒಂದು ಬಿಸ್ನೆಸ್ ಯಾವ ತರ ಅಳವಡಿಸ್ಕೊಡ್ತೀರಾ ಅನ್ನೋದನ್ನ ಅನುಭವ ಹಂಚ್ಕೊಳ್ಳಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ವೆರಿ ಕ್ವಿಕ್, ನೀವು ಟೈಪ್ ಕೂಡ ಮಾಡಬಹುದು ಅಂಡ್ ಆಂಡ್ರೈಸ್ ಕೂಡ ಮಾಡಬಹುದು. ಓಕೆ, ಸೊ ಆಂಡ್ರೈಸ್ ಮಾಡಿ ನಿಮಗೆ 1 ಸೆಂಟೆನ್ಸ್ 2 ಸೆಂಟೆನ್ಸ್ 3 ಸೆಂಟೆನ್ಸ್ ಅಲ್ಲಿ ಆದ್ರೂ ಪರವಾಗಿಲ್ಲ, ಏನ್ ತಗೊಂಡ್ರಿ ಈ ಸ್ಟೋರಿಯಿಂದ, ನಾನು ಯಾಕೆ ಈ ಸ್ಟೋರಿ ಹೇಳಿದೆ ಅಂತಕ್ಕಂಥದ್ದನ್ನ ನಿಮಗೇನು ರಿಯಲೈಸ್ ಆಯ್ತು ಅನ್ನೋದನ್ನ ನೀವು ಅನುಭವ ಹಂಚ್ಕೊಬಹುದು. ಯಾರು ಆಂಡ್ರೈಸ್ ಮಾಡ್ತೀರಾ, ವೆರಿ ಕ್ವಿಕ್, ನೀವು ಟೈಪ್ ಕೂಡ ಮಾಡಬಹುದು ಅಥವಾ ನೀವು ಹ್ಯಾಂಡ್ ರೈಸ್ ಕೂಡ ಮಾಡಬಹುದು. ಓಕೆ, ಒಂದು ಒಳ್ಳೆ ಆಪರ್ಚುನಿಟಿ. ಎಸ್, ಬಾಲಸುಬ್ರಹ್ಮಣ್ಯ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಬಾಲು ಅವರೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಖುಷಿ ಆಯ್ತು. ನಮ್ಮಲ್ಲಿರುವಂತಹ ಪ್ರಾಡಕ್ಟ್ಗಳು ರೇಟ್ ಅನ್ನೋದಕ್ಕಿಂತ ಅದರ ವ್ಯಾಲ್ಯೂ ಏನು ಅನ್ನೋದನ್ನ, ಅದರ ಮೌಲ್ಯವನ್ನ ನಾವು ಕರೆಕ್ಟ್ ಆಗಿ ತಿಳಿಸಿದ್ರೆ ನಮ್ಮ ಪ್ರಾಡಕ್ಟ್ಗಳು ಆರಾಮಾಗಿ ಯಾರು ಬೇಕಾದ್ರೂ ತಗೊಳ್ತಾರೆ ಅನ್ನೋದು ಈ ಒಂದು ನಿಮ್ಮ ಸ್ಟೋರಿಯಿಂದ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಸರ್.
ವ್ಯಾಲ್ಯೂ ಆಡ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ನಮ್ಗೆ ಕನೆಕ್ಟ್ ಆಯ್ತು. ಸೂಪರ್. ಥ್ಯಾಂಕ್ ಯು ಬಾಲಸುಬ್ರಹ್ಮಣ್ಯ ಅವರೇ. ಥ್ಯಾಂಕ್ ಯು. ತುಂಬಾ ಅದ್ಭುತವಾದಂತ ಒಂದು ರಿಯಲೈಸೇಷನ್ ಆಗಿದೆ ನಿಮಗೆ. ಓಕೆ, ಮತ್ತೆ ಆನಂದ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆನಂದ್. ಥ್ಯಾಂಕ್ ಯು ಸರ್. ಟಾರ್ಗೆಟ್ ಯಾವ ದೊಡ್ಡದಿದ್ದಾಗ ತಲೆ ಆಟೋಮೆಟಿಕ್ ಓಡಕ್ ಸ್ಟಾರ್ಟ್ ಆಗುತ್ತೆ ಸರ್. ನಂದೊಂದು ಎಕ್ಸಾಂಪಲ್ ಹೇಳ್ತೇನೆ. ಲಾಸ್ಟ್ 5 ಮಂತ್ ಏನ್ ಜಾಯ್ನಿಂಗ್ ಬಂದಿದ್ಯೋ ಬೈ ಡಿಫಾಲ್ಟ್ ಬಂದಿತ್ತು. ಲಾಸ್ಟ್ ಮಂತ್ ಅಲ್ಲಿ 100 ಟಾರ್ಗೆಟ್ ತಗೊಂಡೆ, 71 ನ್ಯೂ ಜಾಯ್ನಿಂಗ್ ಬಂದಿದ್ದು ಒಂದ್ ಸಿಂಗಲ್ ಮಂತ್ ಅಲ್ಲಿ. ಸೊ ಟಾರ್ಗೆಟ್ ದೊಡ್ಡದಿದ್ದಾಗ ಮೈಂಡ್ ಆಕ್ಷನ್ ಮಾಡುತ್ತೆ, ತಕ್ಕ ಹಂಗೆ ತಲೆನೂ ಓಡಕ್ ಸ್ಟಾರ್ಟ್ ಆಗುತ್ತೆ ಸರ್. ಅದು ಕ್ಲಾರಿಟಿ ಸಿಕ್ತು ಈ ಸ್ಟೋರಿಯಿಂದ. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್. ಓಕೆ, ಎಕ್ಸಲೆಂಟ್. ಯಾವತ್ತೂ ಅಷ್ಟೇ ಟಾರ್ಗೆಟ್ ದೊಡ್ಡದು ಇದ್ದಾಗ ಯೂನಿವರ್ಸ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಯೂನಿವರ್ಸ್ ನಮ್ಮ ಜೊತೆ ಏನು ಅಂತ ಹೇಳಿದ್ರೆ ಅದು ಕೈ ಜೋಡಿಸುತ್ತೆ. ನೀವು ಹೋಮ್ ಶಾಂತಿ ಹೋಮ್ ಫಿಲ್ಮ್ ಅಲ್ಲಿ ಶಾರುಖ್ ಖಾನ್ ಅವರ ಡೈಲಾಗ್ ಅನ್ನ ಕೇಳಿಸ್ಕೊಂಡಿರ್ಬೋದು. ಅಗರ್ ಜಿಂದಗಿ ಮೇ ಆಪ್ ಕುಚ್ ನಾ ಕುಚ್ ಜಿಂದಗಿ ಮೇ ಚಾತೆ ಹೋ, ಸಿದ್ಧತ್ ಸೆ ಚಾತೆ ಹೋ, ಪೂರಾ ಕೈನಾತ್ ಹಮಾರೆ ಸಾಥ್ ಸಾಜಿಶ್ ಕರ್ತೆ ಹುಯೇ ಪೂರಾ ಕರ್ ದೇತಿ ಅಂತೇಳಿ. ಓಕೆ, ಕಂಪ್ಲೀಟ್ಲಿ ನಾನು ಫ್ಲೋದಲ್ಲಿ ಹೇಳಕ್ಕಾಗಿಲ್ಲ, ಬಟ್ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾವ್ದನ್ನಾದ್ರೂ ನಾವು ಬಯಸ್ತೀವಿ ಜಗತ್ತಿನಲ್ಲಿ, ಇದು ಬೇಕೇ ಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳಿದ್ರೆ ಇಡೀ ಜಗತ್ತು ಬ್ರಹ್ಮಾಂಡ ನಮಗೆ ಆ ಅವಕಾಶನ ಒದಗಿಸಿಕೊಡುತ್ತೆ. ಆ ತರ ವ್ಯಕ್ತಿಗಳು, ಆ ತರ ಅವಕಾಶ, ಆ ತರ ಪರಿಸ್ಥಿತಿ, ಆ ತರ ಪ್ರಮೋಷನ್ನು, ಐಡಿಯಾ, ಟ್ರೈನಿಂಗು, ಈ ತರ ಎಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ ಅಂತೇಳಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಅಷ್ಟೇ ನನಗೆ ಒಂದು ಬಿಲೀಫ್ ಇರಬೇಕು ಅಂಡ್ ದೊಡ್ಡ ಮಟ್ಟದ ಥಿಂಕಿಂಗ್ ಇರಬೇಕು. ಆ ಥಿಂಕಿಂಗ್ ನಾನು ಆಕ್ಷನ್ ಮಾಡ್ತಾ ಹೋಗ್ಬೇಕು. ಅವಾಗ ಡೆಫಿನೆಟ್ಲಿ ದೊಡ್ಡ ಒಂದು ರೆವಲ್ಯೂಷನ್ ಆಗುತ್ತೆ. ವೆರಿ ಗುಡ್. ಥ್ಯಾಂಕ್ ಯು ಆನಂದ್. ಓಕೆ, ಈಗ ವಿನಾಯಕ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿನಾಯಕ. ಸರ್ ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ಈ ಸ್ಟೋರಿಯಿಂದ ಏನ್ ಅರ್ಥ ಆಯ್ತು ಅಂದ್ರೆ, ಸೊ ಅದು ವ್ಯಾಲ್ಯೂ ಆಡ್ ಮಾಡ್ಬೇಕು, ಮತ್ತೆ ಈಗ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾವು ಒಂದು ನಮ್ಮ ಗುರಿ ಕಡೆ ಕರೆಕ್ಟ್ ಆಗಿ ಗಮನ ಇದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಕೋರಿಲೇಟ್ ಮಾಡ್ಕೊಳ್ಳೋದಾದ್ರೆ, ನಮ್ಮ ಅಪ್ಲೈನ್ ಲೀಡರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ ನಾವು ಕರೆಕ್ಟ್ ಆಗಿ ನಮ್ಮ ಗುರಿ ಫೋಕಸ್ ಕರೆಕ್ಟ್ ಆಗಿದ್ರೆ ಏನ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು. ಬಟ್ ನಮ್ಮ ಮೈಂಡ್ ಸೆಟ್ ರೆಡಿ ಆಗಿರ್ಬೇಕು, ಅದ್ರ ಕಡೆ ಗಮನ ವರ್ಕ್ ಮಾಡ್ಬೇಕು ಸರ್. ಸ್ಪೆಸಿಫಿಕ್ ಆಗಬೇಕು. ನೀನು ನಿನ್ ಲೈಫ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಯಾವ ತರ ನೋಡಿಸ್ಕೋತೀಯ ಅಂಡ್ ಎಂರೈಸ್ ಕ್ವಾಲಿಫಿಕೇಶನ್ ಗೆ ಟೀಮ್ ಅಲ್ಲಿ ಸ್ಪಾನ್ಸರಿಂಗ್ ಬೆಳೆಸಲಿಕ್ಕೆ ನೀನು ಯಾವ ತರ ಇದನ್ನ ಈ ಸ್ಟೋರಿಯಿಂದ ನೀನು ರಿಲೇಟ್ ಮಾಡ್ಕೋತೀಯ ವಿನಾಯಕ? ಸರ್, ಇದರಿಂದ ನಾನು ಏನ್ ಕನೆಕ್ಟ್ ಮಾಡ್ಕೊಂತೀನಿ ಅಂದ್ರೆ, ಸೊ ಇದೇ ತರ ನಾವು ಒಂದು ಗೋಲ್ ಇಟ್ಕೊಂಡು ನಮ್ಮ ಅಪ್ಲೈನ್ ಲೀಡರ್ಸ್ ಏನ್ ಹೇಳ್ತಾರೋ ಅದನ್ನ ಆ ತರ ವರ್ಕ್ ಮಾಡಿ, ಸೊ ನಾನು ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಂಡು ಮುಂದಿನ ಒಂದು ಸೇವಾ ಮನೋಭಾವ ಮಾಡ್ಕೊಂಡು, ಸೊ ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಕೊಡಿಸ್ಬೇಕು, ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಇದ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಸರ್. ಸೂಪರ್, ವಂಡರ್ಫುಲ್. ಅದು ಇನ್ನೂ ಸ್ಪೆಸಿಫಿಕ್ ಆಗ್ಬೇಕು, ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಅಂಡ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಡೆಡ್ ಆಗಿರೋ ವಸ್ತುಗೆ ಅವರು ಜೀವ ಕೊಡ್ತಾರೆ. ಜಸ್ಟ್ ಯಾರು ಕಲ್ಪನೆ ಕೂಡ ಮಾಡಕ್ಕಾಗಲ್ಲ. 150 ರೂಪಾಯಿ 200 ರೂಪಾಯಿ ಬೆಲೆ ಬೆಳತಕ್ಕಂಥ ಶರ್ಟ್ ಅನ್ನ 2 ಲಕ್ಷಕ್ಕೆ ಸೇಲ್ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡದೇ ಇದ್ರೆ ಖಂಡಿತ ಅದು ಸೇಲ್ ಆಗ್ತಿರ್ಲಿಲ್ಲ. ಪ್ರತಿಯೊಂದು ಅಷ್ಟೇ, ನಿಮ್ ಲೈಫಲ್ಲೂ ಅಷ್ಟೇನೆ. ನಾನು ಹೆಂಗಿದ್ದೀನೋ, ಗಣೇಶ್ ದೇವಾಡಿಗ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಆಗಿರ್ಬೋದು, ನಟರಾಜ್ ಸರ್ ಆಗಿರ್ಬೋದು, ರವಿ ಕುಲಕರ್ಣಿ ಆಗಿರ್ಬೋದು, ಮಂಜುನಾ ಶೆಟ್ಟಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೇಗಿದಾರೋ ಹಾಗೆ ಇದ್ದಿದ್ರೆ ಖಂಡಿತ ಇವ್ರ ಲೈಫ್ ಅಲ್ಲಿ ಅಚೀವರ್ಸ್ ಆಗ್ತಿರ್ಲಿಲ್ಲ. ಓಕೆ, ಪ್ರತಿಯೊಬ್ರು ಅಷ್ಟೇ, ಹೊರಗಡೆ ಫೀಲ್ಡ್ ಅಲ್ಲೂ ಅಷ್ಟೇನೆ. ಸಚಿನ್ ತೆಂಡೂಲ್ಕರ್ ಮೊದಲನೇ ದಿನನೇ ಅವರು ಹುಟ್ಟಿದಾಗ್ಲೇನೆ ಅಥವಾ ಕ್ರಿಕೆಟ್ ಬ್ಯಾಟ್ ಹಿಡಿದಾಗ್ಲೇನೆ ಅವರು ಚಾಂಪಿಯನ್ ಆಗಿರ್ಲಿಲ್ಲ ಅಥವಾ ಲೆಜೆಂಡರಿ ಪ್ಲೇಯರ್ ಆಗಿರ್ಲಿಲ್ಲ. ಮೈಕಲ್ ಜೋರ್ಡನ್ ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾರನ್ನೇ ತಗೊಳ್ಳಿ ನೀವು. ಆದ್ರೆ ಅವರ ಲೈಫ್ ಅಲ್ಲಿ ನಾವು ಅಷ್ಟೇನೆ, ನಾನು ನನ್ನ ಲೈಫ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಮಾಡ್ಬೇಕಾಗಿರೋದು, ನಾನು ಪ್ರಾಡಕ್ಟ್ ನ ಸೇಲ್ ಮಾಡಿ ದುಡ್ಡು ಮಾಡ್ತೀನಿ ಅಂತ ಹೊರಟ್ರೆ ಆಗೋದಿಲ್ಲ. ನಾನು ಟೀಮ್ ಕಟ್ಟಿ ನಾನು ಸ್ಪಾನ್ಸರ್ ಮಾಡಿ ಅವರಿಂದ ನಾನು ಬೆಳಿತೀನಿ ಅಂತ ಅನ್ಕೊಂಡ್ರೆ ದೊಡ್ಡದಾಗಿ ಬೆಳೆಯಕ್ಕಾಗಲ್ಲ. ಶಾರ್ಟ್ ಟರ್ಮ್ ಚಿಕ್ಕದಾಗಿ ಬೆಳಿಬಹುದು. ಆದ್ರೆ ನಾನು ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ತೀನಿ ಅಂತ ಹೋದಾಗ, ನಾನು ಇವರಿಗೆ ಆತ್ಮಸ್ಥೈರ್ಯ ತುಂಬ್ತೀನಿ, ನಾನು ಆತ್ಮವಿಶ್ವಾಸ ತುಂಬ್ತೀನಿ, ಇವ್ರನ್ನ ಲೀಡರ್ಶಿಪ್ ಕ್ವಾಲಿಟಿ ತುಂಬ್ತೀನಿ, ನಾನು ಜ್ಞಾನ ಕೊಡ್ತೀನಿ, ಇವರಿಗೆ ಅವಕಾಶ ಕೊಡ್ತೀನಿ, ನಾನು ಅವರಿಗೆ ಒಂದು ಏನು ಅಂತ ಹೇಳಿದ್ರೆ ಅವರಿಗೆ ಒಂದು ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ. ಇದ್ರ ಮುಖಾಂತರ ಅವರ ಒಂದು ಪಾರ್ಟ್ ಟೈಮ್ ಅಲ್ಲಿ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಪ್ರಾಡಕ್ಟ್ ಕೊಡೋದ್ರ ಮುಖಾಂತರ ಅವರಿಗೆ ಹೆಲ್ತ್ ರಿಲೇಟೆಡ್ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತೀನಿ. ಅವರು ಅತ್ಯುತ್ತಮ ಆರೋಗ್ಯನ ಪಡಿತಾ ಹೋಗ್ತಾರೆ. ಈ ಪ್ರಾಡಕ್ಟ್ ಇಂದ ಹಣ ಉಳಿತಾಯ ಆಗುತ್ತೆ. ಸ್ವದೇಶಿ ಪ್ರಾಡಕ್ಟ್ ಅನ್ನ ನಾನು ರೀಚ್ ಮಾಡಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಪ್ರೀಮಿಯಂ ಕ್ವಾಲಿಟಿ ಇರ್ತಕ್ಕಂಥದ್ದು, ಹೊರಗಡೆ ಏನ್ ತಗೊಂತಾ ಇದ್ದಾರೆ ಅದಕ್ಕಿಂತನೂ ಸುಪ್ರೀಂ ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡು ನೀವು ಟಚ್ ಮಾಡ್ತಾ ಹೋದ್ರೆ, ಅವ್ರನ್ನ ನೀವು ಅಪ್ರೋಚ್ ಮಾಡ್ತಾ ಹೋದ್ರೆ, ಡೆಫಿನೆಟ್ಲಿ ನಿಮಗೆ ರೈಸಿಂಗ್ ಸ್ಟಾರ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾರೆ. ಎಂರೈಸ್ ಕೂಡ ಕ್ವಾಲಿಫಿಕೇಶನ್ ಆಗೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಪ್ರಾಡಕ್ಟ್ ಗೆ ಏನ್ ರಿಸಲ್ಟ್ ಇದೆ, ಇವತ್ತು ತುಂಬಾ ಜನ ರಿಟೇಲ್ ಮಾಡಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವ್ರು ತಗೊಂಡಿರೋ ಜ್ಞಾನ, ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್, ಪ್ರಾಡಕ್ಟ್ ಅನ್ನ ಬಳಸಿರ್ತಕ್ಕಂಥದ್ದು ಅಂಡ್ ನಾಲೆಜ್ ಇದೆ. ಅವರಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವರು ತುಂಬಾ ಜನಕ್ಕೆ ನಾಲೆಜ್ ಇದೆ, ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ. ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಸ್ವಂತ ಸೆಲ್ಫ್ ಯೂಸ್ ಮಾಡಿರೋದಿಲ್ಲ. ಇನ್ನ ಕೆಲವರಿಗೆ ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡೋದು ಗೊತ್ತಿರಲ್ಲ, ಅಥವಾ ಕನ್ವಿಕ್ಷನ್ ಇಂದ, ಹೃದಯದ ಅಂತರಾಳದಿಂದ
ಆ ಒಂದು ಎಕ್ಸ್ಪ್ರೆಷನ್ ಮಾಡಿ ಪ್ರಾಡಕ್ಟ್ ಅನ್ನ ಮಾಹಿತಿ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಟೆಕ್ನಿಕಲ್ ಮಾಹಿತಿ ಕೊಡಿ ಅಂತ ಹೇಳ್ತಾ ಇಲ್ಲ, ಡೆಪ್ತ್ ಪ್ರಾಡಕ್ಟ್ ನ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ಪ್ರಾಡಕ್ಟ್ ಏನ್ ಕೆಲಸ ಮಾಡ್ತದೆ, ಏನ್ ಜನಕ್ಕೆ ರಿಸಲ್ಟ್ ಬಂದಿರ್ತಕ್ಕಂಥದ್ದು, ಅದು ಯಾವ ತರ ಪರಿವರ್ತನೆ ಮಾಡುತ್ತೆ ಅಂತಕ್ಕದ್ದನ್ನ ನಾವು ಕೊಡ್ಬೇಕಾಗುತ್ತೆ. ಅದೇ ತರ ಬಿಸ್ನೆಸ್ ಅಷ್ಟೇ, ಸರಿಯಾದ ರೀತಿ ನಾವು ಬಿಸ್ನೆಸ್ ಅನ್ನ ಅರ್ಥ ಮಾಡಿಸಿದ್ವಿ, ಅದರಲ್ಲಿ ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಓಕೆ, ಸೊ ನಾನು ಯಾವತ್ತೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಓಕೆ, ಸೊ ಆ ಒಂದು ಸ್ಪಿರಿಚುವಲ್ ಅಲ್ಲಿ ಒಂದು ಹಿಂದಿನಲ್ಲಿ ಒಂದು ಭಕ್ತಿ ಗೀತೆ ಇದೆ. ಓಕೆ, ಕೆಲವರಿಗೆ ಗೊತ್ತಿರ್ಬೋದು, ನಿಮಗೆ ನನ್ನ ಫೇವರೇಟ್ ಅದು. ನಾನು ಅದರಲ್ಲಿ ತುಂಬಾ ಕಲ್ತಿದ್ದೀನಿ. ಮೊದಲನೇ ಬಾರಿ ಆ ಸಾಂಗ್ ಅನ್ನ ನಾನು ಕೇಳಿಸ್ಕೊಂಡಾಗ ನನಗೆ ಖುಷಿಯಾಗಿತ್ತು ಅಂತ ಹೇಳಿದ್ರೆ, ಓಕೆ, ಅದರದ್ದು ಒಂದು ಪಂಕ್ತಿನ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಕೌನು ಕೆಹತೆ ಹೇ ಭಗವಾನು ಆತೆ ನಹಿ, ಕೌನು ಕೆಹತೆ ಹೇ ಭಗವಾನು ಆತೆ ನಹಿ, ಮಗರ್ ಶಬರಿ ಜೈಸೆ ಬುಲಾತೆ ನಹಿ. ಯಾರು ಹೇಳಿದ್ದು ಕರೆದ್ರೆ ದೇವ್ರು ಬರೋದಿಲ್ಲ ಅಂತೇಳಿ, ಆದ್ರೆ ಶಬರಿಯ ತರ ಅಲ್ಲ, ಶಬರಿ ಅಲ್ಲ, ಮೀರಾಬಾಯಿ ಜೈಸೆ ಬುಲಾತೆ ನಹಿ. ಕೌನು ಕೆಹತೆ ಹೇ ಭಗವಾನು ಆತೆ ನಹಿ, ಮೀರಾಬಾಯಿ ಜೈಸೆ ಬುಲಾತೆ ನಹಿ ಅಂತ ಹೇಳ್ತಾರೆ. ಅಂದ್ರೆ ಮೀರಾಬಾಯಿ ಎಷ್ಟು ಪ್ರಸಿದ್ಧರಾಗಿದ್ರು, ಮೀರಾಬಾಯಿ ದಲಿತ ವರ್ಗಕ್ಕೆ ಸೇರಿದವರಾಗಿದ್ರು, ಆದ್ರೆ ಅವ್ರ ಭಕ್ತಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಅವರ ಪವಿತ್ರವಾದ ಹೃದಯದಲ್ಲಿ ರಾವಣ ಬಗ್ಗೆ ಭಕ್ತಿ ಇದ್ದಕ್ಕೆ ಅವರು ಕರೆದಾಗ ಶ್ರೀರಾಮಚಂದ್ರ ಬರ್ತಾನೆ. ಓಕೆ, ಅದೇ ತರನೇ ಕೌನು ಕೆಹತೆ ಹೇ ಭಗವಾನು ಕಾತೆ ನಹಿ, ಯಾರು ಹೇಳಿದ್ದು ದೇವರು ಊಟ ಮಾಡಲ್ಲ ಅಂತೇಳಿ, ಮಗರ್ ಶಬರಿ ಜೈಸೆ ಕಿಲ್ ಆತೆ ನಹಿ, ಶಬರಿ ತರ ತಿನ್ಸಿದ್ರೆ ದೇವರು ಕೂಡ ಊಟ ಮಾಡೇ ಮಾಡ್ತಾನೆ ಅಂತೇಳಿ. ಓಕೆ, ಅದೇ ತರ ಕೌನು ಕೆಹತೆ ಹೇ ಭಗವಾನು ಸೋತೆ ನಹಿ, ಯಾರು ಹೇಳಿದ್ದು ದೇವರು ನಿದ್ದೆ ಮಾಡಲ್ಲ ಅಂತೇಳಿ, ಯಶೋಧ ಮಹಾ ಜೈಸೆ ಸುಲಾತೆ ನಹಿ, ಅಂದ್ರೆ ಯಶೋಧ ಮಹಾ ಕೃಷ್ಣನ ಸಾಕುತ್ತಾ ಇದಾರಲ್ವಾ, ಅವ್ರ ತರ ಪ್ರೀತಿಯಿಂದ ಮಲಗಿಸಿದ್ರೆ ದೇವರು ಕೂಡ ಮಲಗ್ತಾನೆ. ಕೌನು ಕೆಹತೆ ಹೇ ಭಗವಾನು ನಾಚತೆ ನಹಿ, ಯಾರು ಹೇಳಿದ್ದು ದೇವರು ನೃತ್ಯ ಮಾಡಲ್ಲ ಅಂತೇಳಿ. ಸೊ ರಾಧಾ ಮಾ ಜೈಸೆ ನ ಚಾತೆ ನಹಿ, ಗೋಪಿಕಾ ಸ್ತ್ರೀ ಜೈಸೆ ನ ಚಾತೆ ನಹಿ, ರಾಧೆ ತರ, ಓಕೆ, ರಾಧಾ ರಾಣಿ ಆಗಿರ್ಬೋದು ಅಥವಾ ಗೋಪಿಕಾ ಸ್ತ್ರೀ ತರ, ಸೊ ನೀವು ಡಾನ್ಸ್ ಮಾಡಿಸಿದ್ರೆ ದೇವರು ಕೂಡ ಡಾನ್ಸ್ ಮಾಡ್ತಾನೆ ಅಂತೇಳಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಪಂಕ್ತಿ ಅಂಡ್ ಭಕ್ತಿಗೀತಿ. ಅದನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಇದೆ. ನಾನ್ ನೋಡಿದ್ದು ಬೇರೆ ತರ ನೋಡಿದೆ. ನಾನು ಇದನ್ನ ಬಿಸ್ನೆಸ್ಗೆ ಅಳವಡಿಸ್ಕೊಂಡಾಗ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಯಾರು ಹೇಳಿದ್ದು ಮೋದಿ ಕೇರ್ ಬಿಸ್ನೆಸ್ ಜಾಯಿನ್ ಆಗಲ್ಲ ಅಂತ ಹೇಳಿ, ಸಂತೋಷ್ ಶೆಟ್ಟಿ ತರ ನೀವು ಬಿಸ್ನೆಸ್ ಅನ್ನ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾಕೆ ಅವರು ಬಿಸ್ನೆಸ್ ಒಳಗಡೆ ಬರೋದಿಲ್ಲ? ಓಕೆ, ಯಾರು ಹೇಳಿದ್ದು ಬಿಸ್ನೆಸ್ ಅಲ್ಲಿ ಓಕೆ ಸ್ಟಿಕ್ ಆನ್ ಆಗೋದಿಲ್ಲ ಅಥವಾ ಲೀಡರ್ ಕ್ರಿಯೇಟ್ ಆಗೋದಿಲ್ಲ, ಅಚೀವ್ಮೆಂಟ್ ಆಗೋದಿಲ್ಲ ಅಂತ ಯಾರು ಹೇಳಿದ್ದು? ಯಾರೋ ಆದರ್ಶವಾಗಿರ್ತಾರೆ ನಿಮಗೆ. ಓಕೆ, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ತಗೊಳ್ಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾರೋ ಎಕ್ಸ್ಪರ್ಟ್ಗಳಿದ್ದಾರೆ, ನಮ್ಮ ಹರಿಹರ ಮಂಜಣ್ಣ ಆಗಿರ್ಬೋದು, ನಮ್ಮ ಮುರುಗೇಶ್ ಆಗಿರ್ಬೋದು, ರವಿ ಕುಲಕರ್ಣಿ ಆಗಿರ್ಬೋದು. ಇವ್ರ ತರ ಪ್ರಾಡಕ್ಟ್ ಅನ್ನ, ಅಗ್ರಿಕಲ್ಚರ್ ಐಟಮ್ ಅನ್ನ ಡೆಮೋ ಮಾಡಿ ತೋರಿಸಿದ್ರೆ ಯಾರು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸ್ಕಿನ್ ಕೇರ್, ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ ಕೆಲವರು ಎಕ್ಸ್ಪರ್ಟ್ ಇದ್ದಾರೆ. ನಮ್ಮ ಮಂಜುಳಾ ಮೇಡಮ್ ಟೀಮ್ ಅಲ್ಲಿ ಇದ್ದಾರೆ, ಮಂಜುಳಾ ಮೇಡಮ್ ಇದ್ದಾರೆ, ಮಾಧವಿ ಮೇಡಮ್ ಇದ್ದಾರೆ, ಅವ್ರ ಟೀಮ್ ಅಲ್ಲಿ ಕೆಲವರೆಲ್ಲ ಮೇಡಮ್ ಸಾಕಷ್ಟು ಇದ್ದಾರೆ. ಅವ್ರ ತರ ಸರಿಯಾದ ರೀತಿ ಅರ್ಥ ಮಾಡಿಸಿದ್ರೆ ಯಾಕೆ ಅವ್ರು ಪ್ರಾಡಕ್ಟ್ ತಗೊಳ್ಳೋದಿಲ್ಲ? ಅದೇ ತರ ನೀವು ಡೆಮೋ ಆಗಿರ್ಬೋದು, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಇದ್ದಾರೆ, ವೆಲ್ನೆಸ್ ಬಗ್ಗೆ ಆಗಿರ್ಬೋದು, ಅಥವಾ ಈ ತರ ಸರಿಯಾದ ರೀತಿನಲ್ಲಿ ನಾನು ಸ್ಪಾನ್ಸರಿಂಗ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು. ಓಕೆ, ಸೊ ಒಂದು ಎಲ್ಲ ಒಂದ್ ಕಡೆ ಇರ್ತದೆ. ಏನು ಅಂತ ಹೇಳಿದ್ರೆ, ಜನಗಳ ಜೊತೆ ಬಾಂಧವ್ಯನ ಬಿಲ್ಡ್ ಮಾಡೋದು ಬಹಳ ಕಷ್ಟ. ಜನ ನಂಬೋದೇ ಇಲ್ಲ, ಎಲ್ಲ ಕಮರ್ಷಿಯಲ್ ಆಗಿದ್ದಾರೆ ಅಂತ ಹೇಳ್ತಾ ಇರ್ತೀವಿ, ಎಲ್ಲರೂ ಬಿಸ್ನೆಸ್ ತರ ನೋಡ್ತಾ ಇರ್ತಾರೆ ಅಂತೇಳಿ. ಆದ್ರೆ ಸಮೀರ್ ಸರ್ ತರ ಪ್ರೀತಿ ಕೊಟ್ರೆ, ಪ್ರಮೋದ್ ಆಚಾರ್ಯ ಸರ್ ತರ, ವಿ ಪಾಂಡೆ ಸರ್ ತರ, ವಿಜಯ್ ಡಿಜಿ ತರ ಜನಗಳ ಜೊತೆ ಒಡನಾಟ ಹಿಡ್ಕೊಂಡು ನಾವು ಪ್ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಜನ ನಮ್ಮ ಹತ್ರ ಯಾಕೆ ಇರೋದಿಲ್ಲ? ಯಾಕೆ ನಾವೆಲ್ಲ ಉಳಿಸ್ಕೊಂಡಿದ್ದು ಅವಾಗ ಪ್ರೀತಿ ಕೊಟ್ಟು ಬಾಂಧವ್ಯದೊಂದಿಗೆ ನಾವು ಉಳಿಸ್ಕೊಂಡ್ವಿ ಟೀಮನ್ನ. ಓಕೆ, ಇನ್ಕಮ್ ಇದ್ದಿಲ್ಲ 20 ವರ್ಷ ಕೆಳಗಡೆ, 15 ವರ್ಷ ಕೆಳಗಡೆ, ಆದ್ರೆ ರಿಲೇಶನ್ಶಿಪ್ ಅನ್ನ ನಾವು ಬಿಲ್ಡ್ ಮಾಡಿದ್ವಿ. ಅದಕ್ಕೋಸ್ಕರ ಹಳೆ ಲೀಡರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅದಾದ ನಂತರ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಅವರಿಗೆ. ಹಾಗಾಗಿ ನೀವು ಓಕೆ ಗಣೇಶ್ ದೇವಾಡಿಗೋ ತರ ಟ್ರೈನಿಂಗ್ ಕೊಡಕ್ ರೆಡಿ ಆದ್ರೆ ನೀವು ಟೀಮ್ನ ಉಳಿಸ್ಕೋತೀರಾ, ಬೆಳೆಸ್ಕೋತಾ ಹೋಗ್ತೀರಾ ಅಂಡ್ ಇನ್ಸ್ಪಿರೇಷನ್ ಆಗ್ತಾ ಹೋಗ್ತೀರಾ. ಹಾಗಾಗಿ ಕೆಲವರು ಮಾತ್ರ ಎಕ್ಸಾಂಪಲ್ ತಗೊಂಡಿದ್ದೀನಿ. ಹಾಗಾಗಿ ನೀವು ಯಾರು ಫೀಲ್ಡಿನ ಎಕ್ಸ್ಪರ್ಟ್ ಇದ್ದಾರೆ, ಕಿಲಾಡಿ, ಅವ್ರ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅವ್ರ ತರ ನೀವು ಪ್ರೆಸೆಂಟೇಷನ್, ಡೆಮೋ, 1-to-1 ಕ್ಲೋಸಿಂಗು, ಅವ್ರ ತರ ನೀವು ಫಾಲೋ ಅಪ್ ಮಾಡೋದನ್ನ ನೀವು ಕಲ್ತಿದ್ದೆ. ಅದಲ್ಲಿ ಖಂಡಿತ ಇವಾಗೇನು ನಾನು ಸ್ಪಿರಿಚುವಲ್ ಹೆಸರು ಹೇಳಿದ್ನಲ್ವಾ, ಶಬರಿ ತರ ಆಗಿರ್ಬೋದು, ರಾಧಿಕಾ ಗೋಪಿಕಾ ಸ್ತ್ರೀ ಆಗಿರ್ಬೋದು, ಯಶೋಧಮ್ಮ ಆಗಿರ್ಬೋದು, ಇವ್ರ ತರ ನೀವು ವಿಶೇಷವಾದಂತಹ
ಒಂದು ಸರ್ವಿಸ್ ಕೊಟ್ಟಿದ್ದೆ ಆದಲ್ಲಿ ದೇವರು ಕೂಡ ನಾವು ಹೇಳಿದ್ದನ್ನ ಕೇಳ್ತಾನೆ ಅಂತ ಹೇಳಿ. ಸೊ ಎಸ್ ಸ್ನೇಹಿತರೆ, ಹಾಗಾಗಿ ನೀವು ಎಂರೈಸ್ ಆಗಿರ್ಬೋದು ಅಥವಾ ರೈಸಿಂಗ್ ಸ್ಟಾರ್ ಆಗಿರ್ಬೋದು, ಸ್ಪಾನ್ಸರಿಂಗ್ ಆಗಿರ್ಬೋದು, ಪ್ರೊಡಕ್ಟಿವಿಟಿ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟಿಸಿಪೇಷನ್ ಆಗಿರ್ಬೋದು, ನಿಮ್ಮ ಟೀಮ್ ನಲ್ಲಿ ಅದು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಿಮ್ಮ ಪ್ರೋಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರೋಸೆಸ್ ಅನ್ನ ಯಾವ ತರ ನೀವು ಸ್ಟ್ರಾಂಗ್ ಮಾಡ್ತೀರಾ, ಓಕೆ, ನಿಮ್ಮ ಟೀಮ್ ನಲ್ಲಿ ನೀವು ಸರಿಯಾದ ರೀತಿ ವಿಷನ್ ಅರ್ಥ ಮಾಡಿಸಿದ್ರೆ, ಬಿಸ್ನೆಸ್ ಬಗ್ಗೆ ವಿಷನ್, ಓಕೆ, ಮಂಜುನಾಥ್ ಶೆಟ್ಟಿ ತರ ನೀವು ವಿಷನ್ ಕೊಟ್ರೆ ನಿಮ್ ಟೀಮ್ ಅಲ್ಲಿ ಯಾಕೆ ಉಳಿಯಲ್ಲ ಬಿಸ್ನೆಸ್ ಅಲ್ಲಿ, ನೀವು ಯೋಚನೆ ಮಾಡಿ. ಸೊ ಈಸ್ ಅ ಚಾಂಪಿಯನ್. ಓಕೆ, ವಿಷನ್ ಕೊಡೋದ್ರಲ್ಲಿ ಅವನು ಚಾಂಪಿಯನ್. ನಾನು ಎಲ್ಲರಿಂದನೂ ಕಲಿತಾ ಇರ್ತೀನಿ. ಓಕೆ, ನಾನು ಯಾವ ತರ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ ಪ್ರತಿ ಸಲನೂ ಕೂಡ ನೀವು ಪ್ರಶ್ನೆ ಹಾಕೋಬೇಕು. ನನ್ನ ಇವತ್ತಿನ ಡೆಮೋ ನೆನ್ನೆಗಿಂತ ಇಂಪ್ರೂವ್ ಆಗಿರ್ಬೇಕು. ನನ್ನ ಇವತ್ತಿನ ಪ್ರೆಸೆಂಟೇಶನ್ ಸಂಜೆಯ ಮಾಡ್ತಕ್ಕಂಥ ಪರಿವರ್ತನೆ ಬೆಳಿಗ್ಗೆಗಿಂತ ಇಂಪ್ರೂವ್ ಆಗಿರ್ಬೇಕು. ನಾಳೆ ಬೆಳಿಗ್ಗೆ ನಾನು ಮಾಡುವ ಒಂದು 1-to-1 ಇವತ್ತಿಗಿಂತ ಇಂಪ್ರೂವ್ ಆಗಿರ್ಬೇಕು. ಓಕೆ, ಸೊ ಈ ತರ ಪ್ರತಿಯೊಂದು ಅಷ್ಟೇ ಇದೇ ತರ ನೀವು ಪ್ಲಾನ್ ಮಾಡಿದ್ದೆ. ಅದರಲ್ಲಿ ನಿಮ್ಮ ಡ್ರೈವಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನೀವು ಜನರ ಜೊತೆ ಒಡನಾಟ ಇಟ್ಕೊಳ್ತಕ್ಕಂಥದ್ದು, ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಫಾಲೋ ಅಪ್ ಮಾಡ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ನಾನು ಬೆಟರ್ ಆಗ್ತಾ ಹೋದ್ರೆ, ಆಸ್ಕ್ ಯುವರ್ ಸೆಲ್ಫ್ ಎ ಕ್ವಶನ್, ಆಮ್ ಐ ಬಿಕಮಿಂಗ್ ಬೆಟರ್ ಡೇ ಬೈ ಡೇ ಆರ್ ಆಮ್ ಐ ಬಿಕಮಿಂಗ್ ಬಿಟರ್? ನಾನು ಸಿಹಿಯಾಗಿ ನಾನು ಇಂಪ್ರೂವ್ ಆಗ್ತಿದ್ದೀನಾ ಅಥವಾ ಕಹಿ ಆಗ್ತಿದ್ದೀನಾ ಅಂತ ಹೇಳಿ. ಓಕೆ, ಈ ತರ ನೀವು ಪ್ರಶ್ನೆ ಹಾಕೊಂಡ್ರೆ ಡೆಫಿನೆಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ರಿಸಲ್ಟ್ ಅನ್ನ ಪಡ್ಕೊಂತೀರಾ. ಓಕೆ, ಸೊ ಹಾಗಾಗಿ ನೀವು ಇಲ್ಲಿ ನಾನು ಟಾರ್ಗೆಟ್ ಅನ್ನ ನಾನು ಚೇಸ್ ಮಾಡೋದಲ್ಲ, ನಾನು ಈ ತರ ಅಚೀವ್ಮೆಂಟ್ ಆಗ್ಬೇಕು, ನಾನು ಎಂರೈಸ್ ನಾನು ಕ್ವಾಲಿಫೈ ಆಗ್ಬೇಕು, ನಾನು ಫಾಲ್ಟ್ರಿಪಿ ಕ್ವಾಲಿಫೈ ಆಗ್ಬೇಕು, ಅದೆಲ್ಲ ಇಂಪಾರ್ಟೆಂಟ್. ಇವಾಗೆಲ್ಲ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಫಾರಿನಿಗೆ ಹೋಗ್ತಾ ಇದ್ದಾರೆ. ಮೊದ್ಲೆಲ್ಲ ಓಕೆ ಎಂಟೈರ್ ಸ್ಟೇಟ್ ಅಲ್ಲಿ 10 ಜನ 5 ಜನ 15 ಜನ ಹೋಗ್ತಿದ್ವಿ ಫಾರಿನ್ ಟ್ರಿಪ್ಪಿಗೆ. ಇವಾಗ ಸುಮಾರು ನಮ್ಮ ಟೀಮಲ್ಲೇ 134 ಜನ ಇದ್ದಾರೆ. ಟೋಟಲ್ ಕರ್ನಾಟಕದಲ್ಲಿ ಸುಮಾರು 150 ಜನ ಟ್ರಿಪ್ಪಿಗೆ ಹೋಗ್ತಿರೋದು ಒಂದು ವರ್ಷದಲ್ಲಿ, ಒಂದು ಬ್ಯಾಚ್ ಅಲ್ಲಿ, ಅಂದ್ರೆ ಒಂದು ಎಪಿಸೋಡ್ ಅಲ್ಲಿ. ಓಕೆ, ಇನ್ ಮುಂದೆ ವರ್ಷಕ್ಕೆ 2 ಸಲ ಕೊಡ್ತಾರೆ ಮೋದಿ ಕೇರ್ ಮುಖಾಂತರ ಫಾರಿನ್ ಟ್ರಿಪ್ ನ. ಒಂದು ಸೂಪರ್ ಪ್ರೀಮಿಯಂ ಓಕೆ ರೇಂಜು, ಯುರೋಪ್ ರೇಂಜ್ ಅಥವಾ ಆಸ್ಟ್ರೇಲಿಯಾ ಈ ತರದ್ದು. ಇನ್ನೊಂದು ಏಷ್ಯಾ ಟ್ರಿಪ್, ಈಗ ಹೋಗ್ತಿರೋದು ಏಷ್ಯಾ ಟ್ರಿಪ್. ಹಾಗಾಗಿ ಸ್ನೇಹಿತರೆ, ಇದಕ್ಕೆಲ್ಲ ನೀವು ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕ್ವಾಲಿಟೀಸ್ ಅನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಏನು ಅಂತ ಹೇಳಿದ್ರೆ ಪುಟಕ್ಕಿಟ್ಟ ಚಿನ್ನ ಅನ್ನೋ ತರ ಕಂಪ್ಲೀಟ್ಲಿ ನಿಮ್ಮ ಚಿನ್ನ ಪಾಲಿಶ್ ಆಗ್ತಾ ಇರ್ಬೇಕು. ಓಕೆ, ಸೊ ನೀವು ಮ್ಯಾಗ್ನೆಟಿಕ್ ಒಂದು ಪರ್ಸನಾಲಿಟಿನ ನೀವು ಸಂಪಾದನೆ ಮಾಡ್ಬೇಕಾಗುತ್ತೆ. ಮ್ಯಾಗ್ನೆಟ್ ಕೂಡ ಕಬ್ಬಣದಿಂದನೇ ಬಂದಿರೋದು, ಆದ್ರೆ ಅದಕ್ಕೆ ಪಾಲಿಶ್ ಮಾಡಿ ಕಬ್ಬಣ ಜೊತೆ ಮ್ಯಾಗ್ನೆಟ್ ಜೊತೆ ಟಚ್ ಇರೋದಕ್ಕೋಸ್ಕರ ರಬ್ಬಿಂಗ್ ಆಗಿ ಅದು ಮ್ಯಾಗ್ನೆಟ್ ಆಗುತ್ತೆ. ಅದೇ ತರ ಒಂದು ಆರ್ಡಿನರಿ ಇದ್ದಿಲು ಅತಿ ದೊಡ್ಡ ಪ್ರೆಷರ್ ಅಲ್ಲಿ ಅದೇನಾಗುತ್ತೆ, ಡೈಮಂಡ್ ಆಗುತ್ತೆ. ಸೊ ಹಾಗಾಗಿ ಆ ಕ್ವಾಲಿಟೀಸ್ ಅನ್ನು ಬೆಳೆಸ್ಕೊತಾ ಹೋಗ್ಬೇಕಾಗುತ್ತೆ. ಮತ್ತೆ ಮೈಕಲ್ ಜೋರ್ಡನ್ ಎಕ್ಸಾಂಪಲ್ ಬರ್ಬೇಕು ಅಂತ ಹೇಳಿದ್ರೆ, ಮೈಕಲ್ ಜೋರ್ಡನ್ ಸತ್ತಿರ್ತಕ್ಕಂತಹ ಒಂದು ನಿರ್ಜೀವ ವಸ್ತು ಶ್ಯಾರಿಟಿಗೆ ಅಷ್ಟು ಬೆಲೆ ಕೊಡಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಬಿಸ್ನೆಸ್ಗೆ ಎಷ್ಟು ಶಕ್ತಿ ಇದೆ, ಪ್ರಾಡಕ್ಟ್ಗೆ ಎಷ್ಟು ಪವರ್ ಇದೆ. ಪ್ರಾಡಕ್ಟ್ ಓಕೆ ಅದಾಗೆ ಮಾತಾಡೋದಿಲ್ಲ, ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಆದ್ರೆ ಅತ್ಯುತ್ತಮವಾದ ಪ್ರಾಡಕ್ಟ್ ಆಗಿರ್ಬೋದು, ಅತ್ಯುತ್ತಮ ಬಿಸ್ನೆಸ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಎಂರೈಸ್ ಆಗಿರ್ಬೋದು, ಅಥವಾ ಮೋದಿ ಕೇರ್ನ ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಏನೇ ಅಚೀವ್ಮೆಂಟ್ ಆಗ್ಲಿ ಎಲ್ಲದನ್ನು ಕೂಡ ಪ್ರಮೋಷನ್ ಮಾಡೋದು ನಿಮಗೆ ಗೊತ್ತಿರ್ಬೇಕು. ಸರಿಯಾದ ರೀತಿ ಪ್ರಮೋಷನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಮೈಕಲ್ ಜೋರ್ಡನ್ಗೆ ಆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅವರು ₹100 ₹150 ಬೆಲೆ ಬಾಳ್ತಕ್ಕಂಥ 2 ಲಕ್ಷವರೆಗೂ ಸೇಲ್ ಮಾಡಿದ್ರು. ಆದ್ರೆ ಸ್ಕಿಲ್ ಇಲ್ಲದೆ ಇರೋ ವ್ಯಕ್ತಿ ಏನ್ ಅನ್ಕೋತಾರೆ, ಇಲ್ಲಪ್ಪ ಆಗೋದಿಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಕೈ ಚೆಲ್ ಬಿಡ್ತಾರೆ. ಇದೆಲ್ಲ ಹೆಂಗ್ ಸಾಧ್ಯ? ಅದಕ್ಕೇನೆ ಆರ್ಡಿನರಿ ಪೀಪಲ್ ಯಾವತ್ತು ಕ್ವಶನ್ ಆಗ್ತಾರೆ, ದಿಸ್ ಇಸ್ ನಾಟ್ ಪಾಸಿಬಲ್ ಅಂತೇಳಿ, ದಿಸ್ ಇಸ್ ಡಿಫಿಕಲ್ಟ್ ಅಂತೇಳಿ. ಬಟ್ ವಿನ್ನರ್ಸ್ ಏನಂತ ಅನ್ಕೋತಾರೆ ಅಂದ್ರೆ, ಇಟ್ ಮೇ ಬಿ ಡಿಫಿಕಲ್ಟ್ ಬಟ್ ಇಟ್ ಇಸ್ ಪಾಸಿಬಲ್ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಇನ್ ಮುಂದೆ ನೀವು ಪ್ರಶ್ನೆ ಹಾಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನನ್ನಿಂದ 10 ಜನ ಎಂರೈಸ್ಗೆ ಕ್ವಾಲಿಫೈ ಮಾಡ್ಸಕ್ ಆಗುತ್ತಾ? ಅದೆಲ್ಲ ಪ್ರಶ್ನೆ. 10 ಜನ ಎಂರೈಸ್ ಕ್ವಾಲಿಫೈ ಮಾಡಿಸ್ಲಿಕ್ಕೆ ನಾನೇನ್ ಎಫರ್ಟ್ ಹಾಕ್ಬೇಕು, ಫಸ್ಟ್ ವೀಕಲ್ಲಿ ಏನ್ ಆಕ್ಷನ್ ಮಾಡ್ಬೇಕು, ಸೆಕೆಂಡ್ ವೀಕಲ್ಲಿ ಏನ್ ಆಕ್ಷನ್ ಮಾಡ್ಬೇಕು, ನಾನು ಅವ್ರ ಜೊತೆ ಕಮ್ಯುನಿಕೇಶನ್ ಏನ್ ಮಾಡ್ಬೇಕಾಗಿದೆ, ನಾನು ಮೀಟಿಂಗ್ ಕೋರ್ ಮೀಟಿಂಗ್ ಯಾವ ತರ ಮಾಡ್ಬೇಕಾಗಿದೆ, ನಾನು ಎಷ್ಟು 1-to-1 ಮಾಡ್ಬೇಕು, ನಾನು ಎಷ್ಟು ಹೋಮ್ ಮೀಟಿಂಗ್ ಅನ್ನ ಮಾಡ್ಬೇಕಾಗಿದೆ, ನಾನು ಎಷ್ಟು ಜನಕ್ಕೆ ಡೆಮೋ ಎಕ್ಸ್ಪೋರ್ಟ್ ಮಾಡ್ಬೇಕಾಗಿದೆ. ಸೊ ನೀವು ಪ್ರಶ್ನೆ ಹಾಕ್ಬೇಕಾಗಿರೋದು, ಇನ್ನು 6 ತಿಂಗಳಲ್ಲಿ ನಾನು ಮಿಲಿಯನರ್ ಆಗ್ತೀನಾ ಇಲ್ವಾ ಅದೆಲ್ಲ ಪ್ರಶ್ನೆ. ನಾನು ಮಿಲಿಯನರ್ ಆಗ್ಲಿಕ್ಕೆ ನನ್ನಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿದೆ, ನಾನು ಎಕ್ಸ್ಟ್ರಾ ಏನ್ ಕಲಿಬೇಕಾಗಿದೆ, ನಾನು ಸ್ಕಿನ್ ಕೇರ್ ಬಗ್ಗೆ ಎಷ್ಟು ಕಲಿಬೇಕಾಗಿದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಎಷ್ಟು ಕಲಿಬೇಕಾಗಿದೆ, ನಾನು ಎಷ್ಟು ಸ್ಪಾನ್ಸರ್ ಮಾಡ್ಬೇಕಾಗಿದೆ, ಸ್ಪಾನ್ಸರ್ ಮಾಡ್ಲಿಕ್ಕೆ ನನ್ನ ಯಾವ್ಯಾವ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕಾಗಿದೆ, ನಾನು ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋಬೇಕಾ, ಅಥವಾ ನಾನು ಇನ್ವಿಟೇಷನ್ ಸ್ಕಿಲ್ ಜಾಸ್ತಿ ಮಾಡ್ಕೋಬೇಕಾಗಿದ್ಯಾ, ಪ್ರೆಸೆಂಟೇಷನ್ ಸ್ಕಿಲ್ ಜಾಸ್ತಿ ಮಾಡ್ಕೋಬೇಕಾಗಿದ್ಯಾ, ಅಥವಾ ಮಾರ್ಕೆಟ್ ವಿಸ್ತಾರ ಮಾಡ್ಬೇಕಾಗಿದ್ಯಾ, ಅಥವಾ ಸೇವಾ ಮನೋಭಾವನೆ ಮಿಸ್ ಇದೆಯಾ, ನಾನು ಅಪ್ರೋಚ್ ಅಲ್ಲಿ ಏನಾದ್ರೂ ಸೇವಾ ಮನೋಭಾವನೆ ಮಿಸ್ ಇದೆಯಾ, ನನ್ನಲ್ಲಿ ಸ್ವಾರ್ಥ ಬರ್ತಾ ಇದೆಯಾ, ಈ ತರ, ಅಥವಾ ಕ್ಯೂರಿಯಾಸಿಟಿ ಇರ್ಬೇಕು ನಿಮಗೆ, ಇವ್ರು ಯಾವ ತರ ಬೆಳೀತಾ ಇದ್ದಾರೆ. ನನಗೆ ನೆನಪಿಗೆ ಬರೋದು, ನನ್ ಪ್ರಮೋದ್ ಆಚಾರ್ಯ ಸರ್ ನೆನಪಿಗೆ ಬರ್ತಾರೆ, ನಮ್ಮ ಸೂಪರ್ ಮೆಂಟರ್ ಅಂಡ್ ನಮ್ಮ ವೀರೇಶ್ ಕೆಬಿ, ಶಿವಮೊಗ್ಗ ವೀರೇಶ್ ಕೆಬಿ. ಇಬ್ಬರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ,
ಸಕ್ಸಸ್ ಸೀಕ್ರೆಟ್ ತಿಳ್ಕೊಬೇಕು ಅಂತ ಸಿಕ್ಕಾಪಟ್ಟೆ ಕುತೂಹಲ ಇದೆ, ಮಗುನಲ್ಲಿ ಇರ್ತಕ್ಕಂಥ ಕುತೂಹಲ ಇದೆ. ಪ್ರಮೋದ್ ಆಚಾರ್ಯ ಸರ್ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾರೆ, ತುಂಬಾ ಉನ್ನತ ಮಟ್ಟದಲ್ಲಿದ್ದಾರೆ. ಮೋದಿ ಕೇರ್ನ ಭೀಷ್ಮಾಚಾರ್ಯ ಅಂತ ಹೇಳ್ತೀವಿ. ನನ್ನ ಸೌಭಾಗ್ಯ, ನಾನು ಅವ್ರಿಗೆ ಅವ್ರ ಸ್ವಂತ ಅಣ್ಣ ಇದ್ದಾಗೆ, ನಾನು ಅವ್ರಿಗೆ ಸ್ವಂತ ತಮ್ಮ ಇದ್ದಂಗೆ. ಭುವನೇಶ್ವರದಲ್ಲಿ ಇರ್ತಕ್ಕಂತಹ ಮಹಾನ್ ವ್ಯಕ್ತಿ. ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಯಾರೇ ಸ್ವಲ್ಪ ಬೆಳೆದಿದ್ದಾರೆ, ಏನಾದ್ರೂ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸಕ್ಸಸ್ ಸೀಕ್ರೆಟ್ ತಿಳ್ಕೊಳ್ಳೋವರೆಗೂ ಬಿಡೋದಿಲ್ಲ ಅವರು. ಒಂದ್ ಕಾಲದಲ್ಲಿ ನಾವು ಕರ್ನಾಟಕದಲ್ಲಿ ತುಂಬಾ ಯಾವಾಗ್ಲೂ ಟಾಪ್ ಅಲ್ಲಿ ಇದೀವಿ, ಬಟ್ ಅವರು ಬಿಸ್ನೆಸ್ ತುಂಬಾ ಡೌನ್ ಇತ್ತು. ಬಟ್ ಇಲ್ಲಿಗೆ ಬಂದಿದ್ರು, ಕರ್ನಾಟಕಕ್ಕೆ ಬಂದು ಟಾಪ್ ಲೀಡರ್ ಜೊತೆ ಕುತ್ಕೊಂಡು ಕಂಪ್ಲೀಟ್ಲಿ 3 ದಿನ ಸೆಟ್ಲ್ ಆಗಿದ್ರು. ಕುತ್ಕೊಂಡು ಎಲ್ಲ ಪಾಯಿಂಟ್ ಅನ್ನ ಬರ್ಕೊಂಡಿದ್ರು. ಯಾವ ತರ ಮೀಟಿಂಗ್ ಮಾಡ್ತಿದ್ದೀರಾ, ಯಾವ ತರ 1-to-1 ಮಾಡ್ತೀರಾ, ಯಾವ ತರ ಕಿಟ್ ಓರಿಯಂಟೇಷನ್ ಮಾಡ್ತೀರಂತೆ ನೀವು ಕರ್ನಾಟಕದವರು, ಅದನ್ನ ಯಾವ ತರ ಮಾಡ್ತೀರಾ, ಬೂಟ್ ಕ್ಯಾಂಪ್ ಯಾವ ತರ ಮಾಡ್ತೀರಾ, ಮಾರ್ನಿಂಗ್ ಕ್ಲಾಸ್ ಯಾವ ತರ ಕಂಡಕ್ಟ್ ಮಾಡ್ತೀರಾ. ಸೊ ಇದೇ ತರ ಪ್ರತಿಯೊಂದನ್ನು ಕೂಡ ಪಾಯಿಂಟ್ ಅನ್ನ ಬರ್ಕೊಂಡು ಹೋಗಿದ್ರು. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮೀಟಿಂಗ್, ಬೋರ್ಡ್ ರೂಮ್ ಮೀಟಿಂಗ್ ಅಲ್ಲೂ ಕೂಡ ಹೇಳ್ತಾರ ಅವರು, ಕರ್ನಾಟಕದ ಟಾಪ್ ಲೀಡರ್ ಇಂದ ನಾನು ಕಲ್ತಿದ್ದೀನಿ ಅಂತೇಳಿ. ಅಂದ್ರೆ ನಾವು ನಮ್ಮ ಹತ್ರ ಅಂತ ಅಷ್ಟೇ ಅಲ್ಲ, ಎಲ್ಲರಿಂದನೂ ಕಲಿತಾರೆ, ಇನ್ಕ್ಲೂಡಿಂಗ್ ಸುರೇಖಾ ಮೇಡಮ್. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅವರಿಗೆ. ಪ್ರತಿಯೊಂದನ್ನು ಕೂಡ ಇವ್ರು ಯಾವ ತರ ಡೆಮೋ ಮಾಡ್ತಾರೆ, ಇವ್ರು ಯಾವ ತರ ಫಾಸ್ಟ್ ಅಚೀವ್ ಆಗ್ತಿದ್ದಾರೆ, ಇವ್ರು ಯಾವ ತರ ಲೀಡರ್ ಆಗಿದ್ದಾರೆ, ಇವ್ರು ಯಾವ ತರ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಈ ತರ ನಮ್ ವೀರೇಶ್ ಕೆಬಿನೂ ಅಷ್ಟೇನೆ. ಓಕೆ, ಅವನು ಅಷ್ಟೇನೆ. ಎಷ್ಟು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಅವನು ಯಾರಾದ್ರೂ ಏನಾದ್ರೂ ಒಂದು ಎಕ್ಸ್ಟ್ರಾ ಸೀಕ್ರೆಟ್ ಇದೆ ಅಂತ ಹೇಳಿದ್ರೆ ಅದನ್ನ ತಗೊಳ್ಳೋವರೆಗೂ ಅವ್ನು ಬಿಡೋದೇ ಇಲ್ಲ. ಅವನು ಕಂಪ್ಲೀಟ್ಲಿ ಅವನು ಬ್ರೈನಿ ಕೈ ಹಾಕಿದ್ರು ಪರವಾಗಿಲ್ಲ. ನಮ್ಮ ಮಿರಾಕಲ್ ಚಂದ್ರು ಹೇಳ್ತಾ ಇರ್ತಾನೆ, ಸಾರ್ ಏನ್ ಸಾರ್ ಇವನು ವೀರೇಶು ವಾಶ್ರೂಮ್ಗೆ ಹೋದ್ರು ಬಿಡಲ್ಲ ಸರ್, ಅಲ್ಲಿ ಹುಡ್ಕೊಂತಾನೆ ಸರ್. ಸರ್ ಚಂದ್ರು ಸರ್ ನಿಮ್ ಸೀಕ್ರೆಟ್ ಹೇಳಿ ಸರ್, ನೀವ್ ಯಾವ ತರ ಬೂಟ್ ಕ್ಯಾಂಪ್ ಮಾಡಿದ್ರಿ ಸರ್, ಅವಾಗ ಹೆಂಗ್ ಟೀಮ್ ಕಟ್ಟಿದ್ರಿ ಸರ್ ನೀವು, ಅವಾಗ ಹೆಂಗ್ ಇಂಡಿಯಾದಲ್ಲಿ ರೆವಲ್ಯೂಷನ್ ಉಂಟು ಮಾಡಿದ್ರಿ ಸರ್. ಅಂದ್ರೆ ಎಕ್ಸಾಂಪಲ್ ಹೇಳ್ತಿರೋದು ನಾನು ನಿಮಗೆ. ಆ ತರ ಅವನಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಬಟ್ ಎಷ್ಟೋ ಜನ ಹತ್ರ ಈ ಕ್ವಾಲಿಟಿ ಇಲ್ಲ, ಹಾಗಾಗಿ ಹಿನ್ನಡೆ ಇರ್ತದೆ. ಸೊ ಬಟ್ ನೀವು ಮುನ್ನಡೆ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮಲ್ಲಿ ಟಾಪ್ ಕ್ಯೂರಿಯಾಸಿಟಿ ಇರಬೇಕು, ಕಲಿಬೇಕು, ಅಳವಡಿಸ್ಕೊಳ್ಳಿಕ್ಕೆ ಸಿದ್ಧರಾಗಿರ್ಬೇಕು. ಓಕೆ, ಸೊ ಯಾವ ತರ ನಾನು ಕ್ವಾಲಿಫೈ ಮಾಡಿಸ್ಬೋದು, ಯಾವ ತರ ನಾನು ಸ್ಪಾನ್ಸರಿಂಗ್ ಜಾಸ್ತಿ ಮಾಡಬೇಕಾಗಿದೆ, ಪ್ರೊಡಕ್ಟಿವಿಟಿ ಯಾವ ತರ ಜಾಸ್ತಿ ಆಗಬೇಕಾಗಿದೆ. ನನ್ನ ಟೀಮಲ್ಲಿ ಅವರೇಜ್ ಪರ್ಚೇಸ್ ಇವಾಗ 3,000 ಇದೆ, ಅದು 4,000ಕ್ಕೆ ಹೆಂಗ್ ತಗೊಂಡು ಹೋಗ್ಬೇಕು ನಾನು. ನನ್ನ ಟೀಮಲ್ಲಿ 100 ಜನ ಇದ್ದಾರೆ, ಹೆಸರಿಗೆ ಮಾತ್ರ ಕೇವಲ 10-15 ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಟ್ರೈನಿಂಗ್ ಜಾಸ್ತಿ ಅಟೆಂಡ್ ಯಾವ ತರ ಮಾಡಿಸ್ಬೇಕು ನಾನು, ಅದೇ ತರ ಅವ್ರನ್ನ ಯಾವ ತರ ನಾನು ಆಕ್ಷನ್ ಮಾಡಿಸ್ಬೇಕು. ನಿಮ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅದೆಲ್ಲ ಮುಖ್ಯ. 100 ಜನ ಇರ್ಬೋದು, 500 ಜನ ಇರ್ಬೋದು, ಎಷ್ಟು ಜನ ಸೆಷನ್ ಟ್ರೈನಿಂಗ್ಗಳಿಗೆ ಬರ್ತಾ ಇದ್ದಾರೆ, ಎಷ್ಟು ಜನ ಫೀಲ್ಡ್ಗೆ ಆಕ್ಷನ್ ಮಾಡ್ತಾ ಇದ್ದಾರೆ, ಅವ್ರು ಮಾತ್ರ ಗಟ್ಟಿ, ಉಳಿದವರೆಲ್ಲ ಜೊಳ್ಳು. ನೀವು ಲೆಕ್ಕಕ್ಕೆ ಇಟ್ಕೊಳ್ಳೋಕೆ ಆಗಲ್ಲ ಅವ್ರನ್ನ. ಅದಕ್ಕೋಸ್ಕರ ನಿಮ್ಮಲ್ಲಿ ತುಂಬಾ ವಿಶೇಷವಾಗಿ ಗಮನ ಹರಿಸ್ಬೇಕು. ಎಲ್ಲಿ ಅಂತ ಹೇಳಿದ್ರೆ 100% ಓಕೆ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಎಷ್ಟು ದೊಡ್ಡ ಬಿಸ್ನೆಸ್ ಅಲ್ಲಿ ಇದೀವಿ, ಎಂತಹ ಒಂದು ಡೈಮಂಡ್ ಕ್ವಾಲಿಟಿ ಇರ್ತಕ್ಕಂಥ ಬಿಸ್ನೆಸ್ ಇದು, ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಇಂಥ ಚಿನ್ನದಂತ ಬೆಲೆ ಬಾಳ್ತಕ್ಕಂಥ ಅವಕಾಶ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ದೇವ್ರು ನಮ್ಮನ್ನ ಕ್ಷಮಿಸೋದಿಲ್ಲ. ಓಕೆ, ಸೊ ಈ ಅವಕಾಶ ನಮ್ಮೆಲ್ಲರೂ ತಪಸ್ ಮಾಡಿ ಪಡೆದಾಗಿದೆ. ಇವತ್ತು ಜನ ಯಾವ ತರ ಕಾಯ್ತಾ ಇದ್ದಾರೆ ಅವಕಾಶಕ್ಕೋಸ್ಕರ ಅಂತ ಹೇಳಿದ್ರೆ, ನೀವು ಯಾವುದೋ ಆರ್ಡಿನರಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಸಿಗ್ತಾ ಇದೆ, ಯಾರೋ ಆರ್ಡಿನರಿ ಲೀಡರ್ ಸರಿಯಾಗಿ ಮಾತಾಡಕ್ಕೂ ಬರಲ್ಲ, ಪ್ರಾಡಕ್ಟ್ ಚೆನ್ನಾಗಿಲ್ಲ, ಇನ್ವೆಸ್ಟ್ಮೆಂಟ್ ಇದೆ ಅಲ್ಲಿ, ಬ್ಲೇಡ್ ಕಂಪ್ನಿ ಅಂದ್ರೂ ಜನ ಜಾಯ್ನ್ ಆಗ್ತಿದ್ದಾರೆ. ಯಾಕೆ ಅಂದ್ರೆ ಜನಕ್ಕೆ ಅವಕಾಶ ಬೇಕಾಗಿದೆ. ಒಂದ್ ಸ್ವಲ್ಪ ಮಾತಾಡಿ ಒಂದ್ ಸ್ವಲ್ಪ ಪುಷ್ ಮಾಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಜನ ಜಾಯ್ನ್ ಆಗಿ ಕಡಿದ್ದಾರೆ, ಏನ್ ಬೇಕಾದ್ರೂ ಮಾಡಕ್ ಕಡಿದ್ದಾರೆ ಇವತ್ತು ಇನ್ಕಮಿಗೋಸ್ಕರ, ಸಕ್ಸಸ್ಸಿಗೋಸ್ಕರ. ಬಟ್ ನಾವು ಒಳ್ಳೆ ರೀತಿ ನಾವು ಅಪ್ರೋಚ್ ಮಾಡ್ಬೇಕು, ಅವ್ರಿಗೆ ಎಜುಕೇಟ್ ಮಾಡ್ಬೇಕು, ಅವ್ರನ್ನ ಫ್ಯೂಚರ್ಗೆ ತಯಾರು ಮಾಡ್ಬೇಕಾಗುತ್ತೆ, ಅವ್ರನ್ನ ಲೀಡರ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇದೆಲ್ಲದೂ ಮಾಡಿದಾಗ ಪರ್ಮನೆಂಟ್ ಲಾಂಗ್ ಟರ್ಮ್ ಆಗಿ ಅವರು ತುಂಬಾ ದೊಡ್ಡ ಬೆಳೀತಾರೆ. ನೀವೆಲ್ಲರೂ ಒಂದು ಸ್ಟ್ರಾಂಗ್ ನಿರ್ಧಾರ ತಗೋಬೇಕು. ಏನಂತ ಹೇಳಿದ್ರೆ, ನಾನು ಅಟ್ ಎನಿ ಕಾಸ್ಟ್ ನನ್ನ ಗೋಲ್ಗೆ ನಾನು ಸ್ಟಿಕ್ ಆನ್ ಆಗ್ತೀನಿ. ಗೋಲನ್ನ ಬದಲಾಯಿಸ್ಕೊಳ್ಳೋದು ಬೇಡ, ಮಾರ್ಗ ಬೇಕಾದ್ರೆ ಬದಲಾಯಿಸಿ, ಆದ್ರೆ ಗೋಲ್ ಮಾತ್ರ ಬದಲಾಗೋದಲ್ಲ. ಇವತ್ತು ನಾನು ಅನ್ಕೊಂಡಿದ್ದೀನಿ ಎಂರೈಸ್ ನನ್ನ ಟೀಮಲ್ಲಿ 10 ಜನ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿ. ಮಂತ್ ಎಂಡ್ ಬರ್ತಾ ಏನಾಗುತ್ತೆ, 5ಕ್ಕೆ ಬರುತ್ತೆ, 2ಕ್ಕೆ ಬರುತ್ತೆ, ಇವ್ರಾಗೋದು ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಯಿಂಟ್ ಟ್ರಿಪ್ ಅಷ್ಟೇನೆ. ಮುಂದೆ ಒಂದು ವರ್ಷ ಆದ್ಮೇಲೆ ಪಾಯಿಂಟ್ ಟ್ರಿಪ್ ಡಿಕ್ಲೇರ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ ಟಾರ್ಗೆಟ್ ಏನಂತ ಕೇಳಿದ್ರೆ ಚಿಕ್ಕದಾಗಿ ಯಾರು ಹೇಳೋದಿಲ್ಲ, ಸರ್ 25 ಗ್ಯಾರಂಟಿ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಕಮಿಟ್ಮೆಂಟ್ ಯಾವ ತರ ಕೊಡಬೇಕು, ಅದಕ್ಕೆ ಯಾವ ತರ ಡೆಡಿಕೇಶನ್ ಮಾಡಬೇಕು, ಯಾವ ತರ ಲೀಡರ್ಶಿಪ್ ಬರಬೇಕು, ಅಂಡ್ ಅದನ್ನ ಮೆಷರ್ ಮಾಡಬೇಕಾಗಿದೆ. ಅದಕ್ಕೆ ಎಕ್ಸ್ಟ್ರಾ ಕೇರು, ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಬೇಕು, ಅದು ಮಿಸ್ ಆಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಇನ್ ಮುಂದೆ ಅದಕ್ಕೆ ಒತ್ತು ಕೊಡ್ತಾ ಹೋಗಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ನೀವು ವ್ಯಾಲ್ಯೂ ಆಡ್ ಮಾಡ್ತಾ ಹೋಗಿ. ಓಕೆ, ಪ್ರತಿಯೊಂದಕ್ಕೂ ಅಷ್ಟೇ ಜನಗಳಿಗೆ ನಾವು ಸೌಲಭ್ಯ ಕೊಡಬೇಕು, ಸೌಕರ್ಯ ಕೊಡಬೇಕು, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು, ಅವರ ಸಮಯ ಉಳಿತಾಯ ಮಾಡಬೇಕು, ಅವರಿಗೆ ಸುವಿಧಾ ಕೊಡಬೇಕು. ಅದೆಲ್ಲ ಮಾಡಿದಾಗ ಸೊ ನಾವು ಬೆಳಿತೀವಿ. ಯಾವುದೇ ಮಾರ್ಕೆಟಿಂಗ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವರೆಲ್ಲರೂ ಏನ್ ಮಾಡ್ತಾ ಇದಾರೆ, ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದಾರೆ ಜನಗಳಿಗೆ, ಸಮಾಜಕ್ಕೆ ಅಂಡ್ ಮಾರ್ಕೆಟ್ ಅಲ್ಲಿ ಕಸ್ಟಮರ್ಗಳಿಗೆ. ಅದಕ್ಕೋಸ್ಕರ ಅವ್ರು ಬೆಳೀತಾ ಇದ್ದಾರೆ. ಓಕೆ, ಒಂದು ಕಾಫಿ ಆರ್ಡಿನರಿ ಒಂದು 10 ರೂಪಾಯಿಗೂ ಸಿಗುತ್ತೆ, 50 ರೂಪಾಯಿಗೂ ಸಿಗುತ್ತೆ, 300 ರೂಪಾಯಿಗೂ ಸಿಗುತ್ತೆ, 500 ರೂಪಾಯಿಗೂ ಸಿಗುತ್ತೆ. ಓಕೆ, ಅದು ಏರ್ಪೋರ್ಟ್ ಅಲ್ಲಿ ಇದೆಯಾ, ಕೆಫೆ ಕಾಫಿನಲ್ಲಿ ನೀವು ಕಾಫಿನ ನೀವು ಎಂಜಾಯ್ ಮಾಡ್ತಿದ್ದೀರಾ, ಅಥವಾ ದರ್ಶಿನಿನಲ್ಲಿ ಕಾಫಿ ಕುಡಿತಾ ಇದ್ದೀರಾ, ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಕಾಫಿ ಸೇಮ್,
ಆದ್ರೆ ಕೆಫೆ ಕಾಫಿ ಡೇ ನಲ್ಲಿ ಎಕ್ಸ್ಟ್ರಾ ವ್ಯಾಲ್ಯೂ ಆಡ್ ಆಗಿರುತ್ತೆ. ಅಲ್ಲಿ ಸುತ್ತಮುತ್ತ ಯಾವ ತರ ವಾತಾವರಣ ಇರ್ತದೆ, ಯಾವ ತರ ಒಂದು ಫೆಸಿಲಿಟೀಸ್ ನಾವು ಕ್ರಿಯೇಟ್ ಮಾಡಿರ್ತಾರೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಅದೇ ತರನೇ ಒಂದು 5 ಸ್ಟಾರ್ ಹೋಟೆಲ್ ಯಾವ ತರ ಇರ್ತದೆ, ಅದೇ ಕಾಫಿ ಅಲ್ಲಿ ಯಾವ ತರ ಬೆಲೆ ಬಾಳುತ್ತೆ. ನೀವು ಪೇ ಮಾಡ್ತಿರೋದು ಕಾಫಿಗೋಸ್ಕರ ಅಲ್ಲ, ಸುತ್ತಮುತ್ತಲ ವಾತಾವರಣಕ್ಕೋಸ್ಕರ ಅಂಡ್ ವ್ಯಾಲ್ಯೂ ಅಡಿಷನ್ಗೋಸ್ಕರ ನೀವು ಪೇ ಮಾಡ್ತಾ ಇರ್ತೀರಾ ಹಾಗೆ. ಓಕೆ, ಸೊ ಬಿಫೋರ್ ವಿ ಕ್ಲೋಸ್ ದ ಸೆಷನ್, ನಮ್ಮ ಗುರು ಬಸವರಾಜ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಒಂದಿನ ತುಂಬಾ ಎಕ್ಸ್ಟ್ರಾರ್ಡಿನರಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಅವ್ರು ಏನ್ ಕಲ್ತರು ಫೀಲ್ಡ್ ಅಲ್ಲಿ, ಓಕೆ, ನಾನು ಒಂದು ದಿನದಲ್ಲಿ 350 ಕಿಲೋಮೀಟರ್ ಅವ್ರ ಜೊತೆ ಹೋಗಿದ್ದೀವಿ. ಗುರು, ಅನಲೈಸ್ ಮಾಡಿದ್ಯಾ? ವೆರಿ ಕ್ವಿಕ್, ಶಾರ್ಟ್ ಅಂಡ್ ಸ್ವೀಟ್. ನಾನು ಸ್ವಲ್ಪ ಆಡ್ ಮಾಡ್ತೀನಿ ಅದಕ್ಕೆ. ಎಸ್, ವೆಲ್ಕಮ್ ಗುರು. ಎಸ್ ಸರ್, ಥ್ಯಾಂಕ್ ಯು ಸರ್. ಫಾಸ್ಟೆಸ್ಟ್ ಗ್ರೋಯಿಂಗ್ ರೆಡ್ ಡೈಮಂಡ್ ಡೈರೆಕ್ಟರ್ ನಮ್ಮ ರವಿ ಕುಲಕರ್ಣಿ ಅಂಡ್ ಮಂಜಣ್ಣ ಟೀಮ್ ಇಂದ. ಎಸ್ ಗುರು. ಎಸ್ ಸರ್, ಖಂಡಿತ ಸರ್. ಏನ್ ಲಾಸ್ಟ್ ವೀಕ್ ಅಲ್ಲಿ ನಾವು ನೀವು ಒನ್ ಡೇ ವರ್ಕ್ ಮಾಡಿದ್ವಿ ಮೊನ್ನೆ. ಅಮೇಜಿಂಗ್ ಸರ್. ನನ್ನ ಲೈಫ್ ಅಲ್ಲಿ ಒಂದು ಹೊಸ ಕಲಿಕೆ ಆಯ್ತು. ಯಾಕಂದ್ರೆ ಪ್ರತಿಯೊಬ್ಬ ಡೌನ್ಲೈನ್ ಜೊತೆ ಹೋದಾಗ ನಮ್ಮ ನಡವಳಿಕೆ ಇರ್ಬೋದು, ನಾವೇನೋ ಅನ್ಕೊಂಡಿರ್ತೀವಿ, ಅವರು ಅಷ್ಟಿಗೆ ಅವರೇ ಏನೋ ಅನ್ಕೊಂಡಿರ್ತಾರೆ. ಪ್ರತಿಯೊಂದನ್ನು ಕೂಡ ನಾವು ಫೋನಲ್ಲಿ ಮಾತಾಡೋದಕ್ಕಿಂತ ಎದುರ ಕುತ್ಕೊಂಡು ಮಾತಾಡಿದಾಗ ಯಾವ ತರ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದೊಂದು ನನಗೆ ಕಲಿಕೆ ಆಯ್ತು ಸರ್ ಅವತ್ತು. ಅದ್ರ ಜೊತೆ ನೀವು ಆ ಟೈಮಲ್ಲಿ ಆ ಸಮಸ್ಯೆ ಬಂದಾಗ ಅದನ್ನ ಅರ್ಥ ಮಾಡಿಸ್ತಕ್ಕಂಥ ರೀತಿ, ಮತ್ತೆ ಅವರ ಸವಾಲುಗಳನ್ನ ಫೇಸ್ ಮಾಡ್ತಕ್ಕಂಥ ರೀತಿ, ಆಮೇಲೆ ನೆಕ್ಸ್ಟ್ ಫ್ಯೂಚರ್ ಡೇಸ್ ಅಲ್ಲಿ ಮೋದಿ ಕೇರ್ ಆಗ್ತಕ್ಕಂಥ ಒಂದು ಬದಲಾವಣೆಗಳು ಏನಾಗ್ತದೆ, ರೆವಲ್ಯೂಷನ್ಗಳು, ಅದೆಲ್ಲದನ್ನು ಕೂಡ ನಾನ್ ಸಾಕಷ್ಟು ಕಲಿಕೆ ಆಯ್ತು ಸರ್. ಯಾಕಂದ್ರೆ ನಾವು ಮೊನ್ನೆ ನೀವೆಲ್ಲ ಮೀಟ್ ಮಾಡಿದ ಆಲ್ಮೋಸ್ಟ್ ಎಲ್ರು ಕೂಡ ಸುಮಾರು 1 ವರ್ಷ 2 ವರ್ಷ 3 ವರ್ಷ ಗ್ಯಾಪ್ ಆಗಿರೋಂಥವ್ರೆ, ಕೆಲವರೆಲ್ಲ 5-6 ವರ್ಷಗಟ್ಟಲೆ ಗ್ಯಾಪ್ ಆಗಿರೋಂಥವ್ರು. ಅವ್ರನ್ನ ಮತ್ತೆ ರೀಸೆಂಟ್ ನೀವು ಬಂದದ್ದು, ಆಮೇಲೆ ನಿಮ್ಮನ್ನ ನೋಡಿ ತುಂಬಾ ಎಮೋಷನಲ್ ಆದ್ರು ಅವರೆಲ್ಲ. ಯಾಕಂದ್ರೆ ಕೆಲವರು ನಿಮ್ಮನ್ನ ತುಂಬಾ ಗ್ಯಾಪ್ ಆಗಿದೆ, ಮೊದಲೆಲ್ಲ ನಿಮ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ದಾರೆ, ನಿಮ್ ಬಗ್ಗೆ ಸಾಕಷ್ಟು ಕಲ್ತಿದ್ದಾರೆ, ನಿಮ್ಮಿಂದ ಅಚೀವ್ ಮಾಡಿದ್ದಾರೆ. ಅದಾದ್ಮೇಲೆ ಗ್ಯಾಪ್ ಆಗಿದೆ. ಬಟ್ ನಾವು ಡೈರೆಕ್ಟ್ ಆಗಿ ಒಂದು ಸರ್ಪ್ರೈಸ್ ಆಗಿ ಅವ್ರ ಮನೆಗೆ ಹೋದಾಗ ಅವ್ರು ತಗೊಂಡಂತ ರೀತಿ, ಆ ಎಮೋಷನಲ್ ಆಗಿರೋಂಥದ್ದು, ಜೊತೆಗೆ ಅವರಲ್ಲಿ ಇರ್ತಕ್ಕಂಥವು ಏನು ಒಂದು ಓಪನ್ ಆಗಿ ಹೇಳಿದಂಥದ್ದು, ಅವ್ರ ಏನ್ ಸವಾಲಿದೆ, ಯಾಕೆ ಮಾಡಕ್ ಆಗ್ತಿಲ್ಲ ಅದನ್ನ ಹೇಳಿರೋಂಥದ್ದು. ಅದಕ್ಕೆ ನೀವು ಸರಿಯಾದ ರೀತಿ ಅವ್ರಿಗೆ ಅರ್ಥ ಮಾಡಿಸಿದ್ದು ಅಮೇಜಿಂಗ್ ಸರ್. ನನ್ನ ಲೈಫಲ್ಲಿ ಒಂದು ಅದ್ಭುತವಾದ ಕಲಿಕೆ, ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಆ ಒಂದ್ ದಿನ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡ್ತಕ್ಕಂಥ ದಿನ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಅಮೇಜಿಂಗ್. ಮತ್ತೆ ನಾನು ಎಲ್ರು ಫೀಡ್ಬ್ಯಾಕ್ ತಗೊಂಡೆ, ಎಲ್ರು ಕೂಡ ಒಂದು ಗುಡ್ ಒಪಿನಿಯನ್ ತಗೊಂಡಿದ್ದಾರೆ. ಎಲ್ರು ಕೂಡ ಆಕ್ಟಿವ್ ಆಗಿ ಆಕ್ಷನ್ ಮಾಡ್ಲಿಕ್ಕೆ, ಮತ್ತೆ ಮೊದ್ಲಿನ ತರ ಮೋದಿ ಕೇರ್ನ ಅಗ್ರೆಸಿವ್ ಮಾಡ್ಲಿಕ್ಕೆ ಎಲ್ರು ಕೂಡ ರೆಡಿ ಆಗ್ತಿದ್ದಾರೆ ಸರ್. ಇದಕ್ಕೆ ನೀವು ಎಷ್ಟು ಬಿಸಿ ಇದ್ದು ಕೂಡ, ಯಾಕಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಟೀಮ್ ಇದೆ, ಜೊತೆಗೆ ಸಾಕಷ್ಟು ಸಾವಿರಾರು ಜನ ಟೀಮ್ ಇದ್ರು, ಲೀಡರ್ಗಳಿದ್ರು ಕೂಡ ನೀವು ನನಗೆ ಟೈಮ್ ಕೊಟ್ಟಿದ್ದು ನನ್ನ ಒಂದು ಪೂರ್ವಜನದ ಪುಣ್ಯನೇ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ಗುರು, ಥ್ಯಾಂಕ್ ಯು. ನಿನ್ನಲ್ಲಿ ಸರಳತೆ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಗುರುನಲ್ಲಿ ಸರ್ವಗುಣ ಸಂಪನ್ನ ಎಲ್ಲಾ ಗುಣಗಳಿದೆ ಅಂತ ಹೇಳಿ. ಸೊ ಅದು ಬಹಳ ಅಪರೂಪ ಆ ತರ ಗುಣ ಸಿಗ್ತಕ್ಕಂಥದ್ದು. ತಾಳ್ಮೆಯ ಒಂದು ಪ್ರತಿರೂಪ ಅಂತ ಹೇಳ್ಬೋದು. ಎಷ್ಟೆಲ್ಲ ಚಾಲೆಂಜಸ್ ಬಂದಿದೆ, ಆದ್ರೂ ಕೂಡ ವಿಚಲಿತನಾಗಿಲ್ಲ. ಸೊ ಎಲ್ಲರ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡು ತಾಳ್ಮೆಯಿಂದ ಈ ಬಿಸ್ನೆಸ್ ಅನ್ನು ಕಟ್ಟತಕ್ಕಂಥದ್ದು. 20 ವರ್ಷ ಅನುಭವ ಮೋದಿ ಕೇರ್ ನಲ್ಲಿ. ಸಕ್ಸಸ್ ಲೇಟ್ ಆಗಿದೆ, ಈಗ ಖಂಡಿತ ತುಂಬಾ ರಾಕ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಇವ್ರ ಜೊತೆ ಫೀಲ್ಡಿಗೆ ಹೋದಾಗ ನಾನ್ ಸಿಕ್ಕಾಪಟ್ಟೆ ಕಲಿತಾ ಇರ್ತೀನಿ. ಪ್ರತಿಯೊಬ್ಬರ ಜೊತೆ ಮಾತಾಡ್ತಾ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಕೆಲವು ಸಲ ನಾವು ಗ್ಯಾಪ್ ಮಾಡಿರ್ತೀವಿ, ಅವ್ರ ಜೊತೆ ನಾವು ಟಚ್ ಬಿಟ್ಟಿರ್ತೀವಿ. ಬಿಸ್ನೆಸ್ ಕೊಟ್ಟುವಾಗ ಮಾತ್ರ ನಾವು ಟಚ್ ಅಲ್ಲಿ ಇರ್ತೀವಿ. ಬಿಸ್ನೆಸ್ ಕೊಡದೇ ಇದ್ದಾಗ ನಾವು ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದಲೇನೆ ನೆಗ್ಲೆಕ್ಟ್ ಮಾಡಿರ್ತೀವಿ, ಅಥವಾ ಕಮ್ಯುನಿಕೇಶನ್ ಮಿಸ್ ಆಗಿರ್ತದೆ. ಅವರಿಗೆ ನಾವು ಗೌರವ ಕೊಟ್ಟಿರಲ್ಲ, ಅಥವಾ ಕಮ್ಯುನಿಕೇಶನ್ ಮಾಡಿರಲ್ಲ, ಪ್ರೀತಿ ಕೊಟ್ಟಿರಲ್ಲ, ಸಂಪರ್ಕದಲ್ಲಿರಲ್ಲ. ಅದು ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ ಅವರಿಗೆ. ನೋಡಿ, ಇಷ್ಟೆಲ್ಲ ಗ್ಯಾಪ್ ಆಗಿದೆ, ಈಗ ಬಂದಿದ್ದೀರಾ ನೀವು ಅಂತ ಡೈರೆಕ್ಟ್ ಆಗಿ ನಮ್ಗೆ ಪ್ರಶ್ನೆ ಹಾಕಿದ್ದಾರೆ. ಹೋಗ್ಬಿಟ್ಟು ನಾವು ಸಾರಿ ಕೇಳಿದೀವಿ, ನಮ್ಮಿಂದ ಏನ್ ಮಿಸ್ ಆಗಿದೆ ಅಂತಕ್ಕಂಥ ನಾವ್ ಯಾವ್ದು ಅಲ್ಲಿ ನಾಟಕೀಯವಾಗಿ ನಾವೇನು ಪ್ರಶ್ನೆಗೆ ಉತ್ತರ ಕೊಡಕ್ ಹೋಗಿಲ್ಲ. ಹಾಗಾಗಿ ನಮ್ಮನ್ನ ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಕೆಲವರು ಅಂತುವೆ ನಾವು ಕೆಲವು ಕಡೆ ಹೆಂಗಿತ್ತು ಅಂತ ಹೇಳಿದ್ರೆ, ನಾವು ಬರ್ತೀವಿ ಅಂತ ಹೇಳಿದ್ರೆ ಅವರು ಸಿಗ್ತಾರೆ ಅಂತ ಗ್ಯಾರಂಟಿ ಇರ್ಲಿಲ್ಲ. ಅವಾಯ್ಡ್, ಏನೋ ಒಂಥರ ಅವ್ರಿಗೆ ಗಿಲ್ಟಿ ಕಾನ್ಶಿಯಸ್, ನಾವೇನು ಮಾಡಿಲ್ಲ, ರಾಜ್ಯ ಸರ್ಕಾರ ನಾವ್ ಹೆಂಗ್ ಮುಖ ತೋರಿಸೋದು, ಈ ತರ ಏನೋ ಇರ್ತದೆ ಅವರಿಗೆ. ಅಂತವ್ರಿಗಂತೂ ನೇರವಾಗಿ ನಾವು ಪ್ರತ್ಯಕ್ಷ ಆಗಿದೀವಿ. ಕೇಳ್ದಾರೆ ಬೆಳಬೆಳಿಗ್ಗೆನೆ ಹೋಗಿದೀವಿ, ಅಥವಾ ಗೊತ್ತಿಲ್ದಲೆ ಅವ್ರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ತುಂಬಾ ದೂರ ಹೋಗಿದೀವಿ. ಓಕೆ, ಒಂದ್ ದಿನದಲ್ಲಿ 350 ಕಿಲೋಮೀಟರ್ ನಾವು ಜರ್ನಿ ಮಾಡಿರೋದು, ಎಲ್ಲ ಅಪ್ರೋಚ್ ಮಾಡಿರೋದು. ಬಟ್ ಅಲ್ಲಿ ಹೋದಾಗ ಒಳ್ಳೆ ರೆಸ್ಪಾನ್ಸು. ಅಂಡ್ ಸೊ ಒಂದಿಬ್ರು ಅಂತೂ ಕಣ್ಣೀರ್ ಹಾಕಿದ್ದಾರೆ. ಒಬ್ರು ಅಂತೂ ನಾವು ಹೋಗಿದ್ದನ್ನು ನೋಡಿ ಅವ್ರು DP ಎಂಟ್ರಿ ಕೊಟ್ಟಿದ್ದೀವಿ. ಓಕೆ, ಇಮಿಡಿಯೇಟ್ಲಿ ಕಾಣಿಸ್ಕೊಂಡಾಗ 5 ನಿಮಿಷ ತಪ್ಕೊಂಡು ಹತ್ತಿದ್ದಾರೆ, ಸಂತೋಷದ ಕಣ್ಣೀರ್ ಹಾಕಿದ್ದಾರೆ. ಓಕೆ, ಈ ತರ ಲೀಡರ್ ನಮ್ಮ ಮನೆಯವ್ರಿಗೂ ಬಂದಿದ್ದೀರಾ, ನಾವಿರೋ ಜಾಗಕ್ಕೆ ಗದಗಿಗೆ ಬಂದಿದ್ದೀರಾ, ನಾವು ನಿಮ್ಗೆ ಹುಡ್ಕೊಂಡು ಬೆಂಗಳೂರಿಗೆ ಬರ್ಬೇಕಿತ್ತು ಅಂತೇಳಿ. ನಿಜವಾಗ್ಲೂ ಫೀಲ್ಡಿಗೆ ಹೋದಾಗ ಎಷ್ಟೊಂದು ಅನುಭವ ಆಗುತ್ತೆ ಅಂದ್ರೆ, ಮನೆಗೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಏನ್ಕಾದ್ರೂ ರಾತ್ರಿ ಆಗುತ್ತಪ್ಪ, ಏನ್ಕಾದ್ರೂ 10 ಗಂಟೆ ಆಯ್ತು, 11 ಗಂಟೆ ಆಯ್ತು, ಏನ್ಕಾದ್ರೂ ಜನ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡ್ದಲ್ಲೇ ಇದ್ರೆ ಮಿಡ್ ನೈಟ್ ಆಗ್ಲಿ ಬೆಳಗಿನ ಜಾವ ಆಗ್ಲಿ ಜನನ ಭೇಟಿ ಆಗ್ತಾನೆ ಇರಬೇಕು, ಅವ್ರಿಗೆ ವ್ಯಾಲ್ಯೂ ಆಡ್ ಮಾಡ್ತಾ ಇರ್ಬೇಕು, ಅವ್ರಿಗೆ ಖುಷಿ ಕೊಡ್ಬೇಕು ಅಂತ ಆ ಫೀಲಿಂಗ್ ನಮ್ಗೆ ಬರ್ತಾ ಇರ್ತದೆ. ಸ್ನೇಹಿತರೆ, ನೀವು ಇನ್ ಮುಂದೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ಅಪ್ರೋಚ್ ಮಾಡ್ತಾ ಹೋಗ್ಬೇಕು. ಅಂಡ್
ತುಂಬಾ ಸೇವೆ ಮಾಡ್ತಾ ಹೋಗ್ಬೇಕು. ನೀವು ಎಷ್ಟು ಸೇವೆ ಮಾಡ್ತೀರಾ ಆಟೋಮೆಟಿಕ್ ನೀವು ಟಾರ್ಗೆಟ್ ನೋಡೋದ್ ಬೇಕಾಗಿಲ್ಲ. ಎಂರೈಸ್ ಆಗ್ಲಿ, ಮಿಲಿಯನರ್ ಆಗ್ಲಿ, ಕಾರ್ ಆಗ್ಲಿ, ಎಲ್ಲದೂ ಅಚೀವ್ಮೆಂಟ್ ಅನ್ನು ಮಾಡ್ಬೋದು. ಯಾವತ್ತು ಅಂತ ಹೇಳಿದ್ರೆ ಒಳ್ಳೆಯ ಶುದ್ಧವಾದ ಮನಸ್ಸಿನಿಂದ ಈ ಪ್ರಾಡಕ್ಟ್, ಈ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ಇದನ್ನ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬರ್ಬೇಕು. ಓಕೆ, ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾರೆ. ನಾನು ಆಡ್ ಮಾಡ್ತೀನಿ, ಕವಿ ಕಾಣದನ್ನು ನೆಟ್ವರ್ಕರ್ ಕಂಡ ಅಂತೇಳಿ. ನೀವು ಒಳ್ಳೆ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲದನ್ನೂ ಸೆಲೆಬ್ರೇಟ್ ಮಾಡ್ಬೇಕು, ಬೇರೆಯವ್ರ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ಬೇಕು, ಬೇರೆಯವ್ರ ಸ್ಟೋರಿನ ಹೈಲೈಟ್ ಮಾಡ್ಬೇಕು. ಏನೇ ಬೆಸ್ಟ್ ಇದ್ರೂ ಕೂಡ ಅದನ್ನ ಪ್ರಮೋಷನ್ ಮಾಡ್ಬೇಕು. ಪ್ರಮೋಷನ್ ಮಾಡಿದ್ರೆ ಮಾತ್ರ ನೀವು ಒಳ್ಳೆ ಲೀಡರ್ ಆಗ್ತೀರಾ, ಚಾಂಪಿಯನ್ ಆಗ್ತೀರಾ, ದೊಡ್ಡ ಸಾಮ್ರಾಜ್ಯ ಕಟ್ತೀರಾ. ನಿಮ್ಮನ್ನ ಆದರ್ಶವಾಗಿ ಇಡ್ಕೋತಾರೆ. ನೀವು ಯಾರನ್ನೂ ಆದರ್ಶವಾಗಿ ಇಡ್ಕೋತೀರಾ, ನಿಸ್ವಾರ್ಥವಾಗಿ ಅವರ ಸಕ್ಸಸ್ ಅನ್ನ ನೀವು ಎಂಜಾಯ್ ಮಾಡಿದ್ರೆ ನಿಮ್ಮ ಸಕ್ಸಸ್ ಅನ್ನ ಬೇರೆಯವರು ಎಂಜಾಯ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಓಕೆ, ಇನ್ ಮುಂದೆ ಸೊ ಒಂದು ಕಮಿಟ್ಮೆಂಟ್ ಇನ್ನು ಸ್ಟ್ರಾಂಗ್ ಕೊಡ್ತಾ ಹೋಗಿ. ಅಂಡ್ ಈ ಸೆಷನ್ ಏನ್ ನಡೀತಾ ಇದೆ ಪ್ರತಿ ಶುಕ್ರವಾರ, ಓಕೆ, ಈ ಸೆಷನ್ ತುಂಬಾ ವ್ಯಾಲ್ಯೂ ಆಡ್ ಆಗ್ತಾ ಇದೆ. ಮಿಲಿನಿಯರ್ಸ್ ಕ್ಲಬ್ ಇದು MMC, ಅಂಡ್ ಯಾರು ಕ್ವಾಲಿಫೈ ಆಗಿರ್ತೀರ ಅವ್ರಿಗೆ ಮಾತ್ರ, ಪ್ರತಿಯೊಬ್ಬರಿಗೆ ಎಂಟ್ರಿ ಇಲ್ಲ. ಓಕೆ, ಇದರ ಒಂದು ಇದಕ್ಕಿಂತ ಹಿಂದೆ 17 ಸೆಷನ್ ಆಗಿದೆ. ಆ ಸೆಷನ್ಗಳ ಒಂದು ಲಿಸ್ಟ್, ಚೆಕ್ ಲಿಸ್ಟ್ ಇಲ್ಲಿದೆ, ಸಾರಿ ಪ್ಲೇ ಲಿಸ್ಟ್. ಇದನ್ನ ಕಾಪಿ ಮಾಡ್ಕೊಳ್ಳಿ, ಎಲ್ಲಾದ್ರೂ ಒಂದ್ ಕಡೆ ಯಾರಿಗಾದ್ರೂ ನಿಮ್ ಫ್ಯಾಮಿಲಿನಲ್ಲಿ ಇದನ್ನ ಶೇರ್ ಮಾಡ್ಕೊಂಡಿರಿ. ಓಕೆ, ಸೋ ದಟ್ ಅಲ್ಲಿ ಅಷ್ಟು ವಿಡಿಯೋಗಳು ಒಂದೇ ಕಡೆ ಸಿಗ್ತದೆ ನಿಮಗೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇದು ಕೂಡ ಆಡ್ ಆಗುತ್ತೆ, ಈಗಿನ ವಿಡಿಯೋನು ಕೂಡ. ಅಂಡ್ ಮಂಡೇ ಟು ಥರ್ಸ್ಡೇ ಕ್ಲಾಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರೋದು ನಿಮ್ಮ ಟೀಮ್ ನ ಬಿಲ್ಡ್ ಮಾಡೋದ್ರಲ್ಲಿ. ಇವತ್ತು ಮೆಜಾರಿಟಿ 200 ಜನ ಇವತ್ತು ಮಂಜುನಾಥ್ ಟೀಮ್ ಅಲ್ಲಿ ಬೂಟ್ ಕ್ಯಾಂಪ್ ಅಲ್ಲಿ ಬಿಸಿ ಇರೋದ್ರಿಂದ ಕೆಲವರು ಅಟೆಂಡ್ ಆಗಕ್ಕಾಗಿಲ್ಲ. ಅದರ್ವೈಸ್ 200 ಜನ ದಾಟ್ ಹೋಗ್ತದೆ ಈ ಒಂದು ಸೆಷನ್. ಅಂಡ್ ಮಂಡೇ ಟು ಥರ್ಸ್ಡೇ ಕ್ಲಾಸ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಇರ್ತದೆ. ನಾಳೆ ನಿಮಗೆ ಇಲ್ಲಿ ಯಾವ್ದು ಇರೋದಿಲ್ಲ, ಬಟ್ ಹಳೆ ವಿಡಿಯೋ ಇದ್ರೆ ಅದನ್ನ ಕವರ್ ಮಾಡಿ ಕೇಳಿಸ್ಕೊಳ್ಳಿ. ಅಂಡ್ ತುಂಬಾ ವಿಡಿಯೋಸ್ ಇದೆ, ಅದನ್ನು ಕೂಡ ನೀವು ಬೆಳೆಸ್ಕೋಬೇಕು, ಅದನ್ನು ಕೂಡ ರೀಚ್ ಮಾಡಿಸ್ತಾ ಹೋಗ್ಬೇಕು. ಸಕ್ಸಸ್ ಸ್ಟೋರಿನ ಪ್ರಮೋಷನ್ ಮಾಡ್ತಾ ಹೋಗಿ. ಅಂಡ್ ಸಮೀರ್ ಸರ್ ಇವೆಂಟ್ಗೆ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ, ನೀವು ತುಂಬಾ ಅದೃಷ್ಟ ಮಾಡಿದೀರಾ. ಸೊ ಎಕ್ಸ್ಟ್ರಾರ್ಡಿನರಿ. ಅವಾಗಲೇ ಯಾರೋ ಟಿಕೆಟ್ ಸಿಕ್ತು ಅಂತ ಹೇಳಿದ್ರು, ಟಿಕೆಟ್ ಆನಂದ್ ಟಿಕೆಟ್ ಸಿಕ್ಕಿರೋದಲ್ಲ, ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿರ್ಧಾರ ಮಾಡಿದೀರಾ, ಅಂಡ್ ಮೈಂಡ್ ಸೆಟ್ ಮಾಡ್ಕೊಂಡು ಪ್ರಯತ್ನ ಮಾಡಿದೀರಾ, ಅದಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಟಿಕೆಟ್ ಸಿಗ್ಲಿಕ್ಕೆ ಅದು ಲಾಟ್ರಿ ಅಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಅದಕ್ಕೆ ಪ್ರತಿಫಲ ಸಿಗ್ತದೆ. ಭಗೀರಥ ಪ್ರಯತ್ನ ಅಂತ ಅದಕ್ಕೇನೆ ಹೇಳೋದು. ಸ್ನೇಹಿತರೆ, ನಿಮ್ಮ ಎಲ್ಲರ ಒಂದು ಎಕ್ಸ್ಟ್ರಾರ್ಡಿನರಿ ಕಮಿಟ್ಮೆಂಟ್ಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಎಂರೈಸ್ಗೆ ನೀವು ಎಲ್ಲರೂ ಕೂಡ ಮಂತ್ ಬಿಗಿನಿಂಗ್ ಏನಿದೀವಿ, ಈ ತಿಂಗಳು ಯಾರೆಲ್ಲ ಸ್ಟಾರ್ಟ್ ಮಾಡ್ತೀರಾ ಕ್ವಾಲಿಫಿಕೇಶನ್, ಎಕ್ಸ್ಟ್ರಾರ್ಡಿನರಿಯಾಗಿ ಬೆಳಿತೀರಾ. ಅಂಡ್ ತುಂಬಾ ದೊಡ್ಡ ಸಾಮ್ರಾಜ್ಯ ಕಟ್ತೀರಾ. ಪವರ್ ಆಫ್ 4 ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮಿಲಿಯನರ್ಗಳು ಆಗ್ತಾರೆ, ಪ್ಲಾಟಿನಮ್ ಆಗ್ತಾರೆ, ಅಂಡ್ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ಈ ತಿಂಗಳು ಸ್ಟಾರ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಮಾಡಿ. ನಾವೇನ್ ನಿಮಗೆ ತುಂಬಾ ದೊಡ್ಡದು ಟಾರ್ಗೆಟ್ ಅನ್ನು ಹೇಳ್ತಾ ಇಲ್ಲ, ನೀವು ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡಿ. ತುಂಬಾ ವಿಡಿಯೋಸ್ ಇದೆ, ತುಂಬಾ ಟ್ರೈನಿಂಗ್ ಇದೆ. ಲೀಡರ್ ಜೊತೆ ಕುತ್ಕೊಳ್ಳಿ, ಐಡೆಂಟಿಫೈ ಮಾಡಿ ಯಾರಿಗೆ ರೈಸಿಂಗ್ ಸ್ಟಾರ್ ಎಬಿಲಿಟಿ ಇದೆ, ಯಾರಿಗೆ ಎಂರೈಸ್ಗೆ ಎಬಿಲಿಟಿ ಇದೆ, ಯಾರು ಎಂರೈಸ್ಗೆ ಕೆಳಗಡೆ ಕ್ವಾಲಿಫೈ ಮಾಡಿಸ್ತಾರೆ. ಕೆಲವರು ಲಾಸ್ಟ್ ಮಂತ್ ಜಾಯಿನ್ ಆಗಿ ಫುಲ್ ಎಂರೈಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಕೆಲವರು ಲಾಸ್ಟ್ ಮಂತ್ ಜಾಯಿನ್ ಆಗಿ ಎಂರೈಸ್ಗೆ ಅವ್ರು ಕ್ವಾಲಿಫೈ ಆಗಿ ಅವ್ರು ಡೌನ್ ಲೈನ್ ಕ್ವಾಲಿಫೈ ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಮೈಂಡ್ ಸೆಟ್, ನಿರ್ಧಾರ, ದೃಢವಾದ ವಿಶ್ವಾಸ, ತಯಾರಿ, ಆಕ್ಷನ್. ಸೊ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಹೋಗಿ. ನಾವೆಲ್ಲ ಇದೀವಿ ಸಪೋರ್ಟ್ ಮಾಡ್ಲಿಕ್ಕೆ. ಪ್ರತಿ ಸೆಷನ್ ಅನ್ನು ಕೂಡ ಯೂಸ್ ಮಾಡ್ಕೊಂತ ಹೋಗಿ. ನಿಮ್ಮ ಲೀಡರ್ಗೆ ಸರೆಂಡರ್ ಆಗಿ, ಸಿಸ್ಟಮ್ಗೆ ಸರೆಂಡರ್ ಆಗಿ ಈ ಎಲ್ಲಾ ವಿಡಿಯೋನು ಕೂಡ ಬಳಸ್ಕೊತಾ ಹೋಗಿ. ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೈಟ್ ಅಂಡ್ ಲವ್ ಯು ಆಲ್. ಬೈ ಬೈ.